ಈ 8ನೇ 7ನೇ 6ನೇ ಕ್ಲಾಸಿಂದಲೇ ಈ ಸೈನ್ಸ್ ಪ್ರಾಜೆಕ್ಟ್ನಂಥದ್ದೆಲ್ಲ ಬಂದರೆ ತಲೆಗೆ ಬಂದರೆ ಆಗ ಅದು ಈಗ ನೀವು 10ನೇ ಕ್ಲಾಸ್ 11ನೇ ಕ್ಲಾಸ್ ಆಗುವಾಗ ತನ್ನಿಂತಾನೇ ನಿಮ್ಮ ಮೈಂಡ್ ಒಳಗೆ ಒಂದು ಐಡಿಯಾ ಬಂದಿರ್ತದೆ. ಯಾಕೆಂದರೆ ನೀವು ಈ ಸೈನ್ಸ್ ಪ್ರಾಜೆಕ್ಟಲ್ಲಿ ಖುದ್ದು ಭಾಗವಹಿಸಿದ್ದೀರಿ, ಆಗ ನಿಮಗೆ ಆ ಸೈನ್ಸಿನ ಒಂದು ಆ ರುಚಿ ಗೊತ್ತಿರ್ತದೆ. ಅದನ್ನು ಹೀಗೆ ಮುಂದೆ ಆ ಏಜಲ್ಲೇ ಬಂದರೆ ನಿಮಗೆ 10ನೇ ಕ್ಲಾಸು 11ನೇ ಕ್ಲಾಸು ಆಗುವಾಗ ನಿಮ್ಮ ಡಿಸಿಷನ್ ಮೇಕಿಂಗ್ ಪವರ್ ಸ್ವಲ್ಪ ಒಳ್ಳೇದಾಗ್ತದೆ. ಕೆಲವರು ಈ ಅಟಲ್ ಟಿಂಕರಿಂಗ್ ಲ್ಯಾಬ್ ಅಂತ ಈಗ ಇದೆ, ಹೆಚ್ಚಿನ ಶಾಲೆಗಳಲ್ಲಿ ಮಾಡ್ಕೊಂಡಿದ್ದಾರೆ. ಅಲ್ಲಿ ಎಲೆಕ್ಟ್ರಾನಿಕ್ಸ್ ಅನ್ನ ಕಲಿಸ್ತಾರೆ, ಅದರಲ್ಲಿ ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ಗಳನ್ನು ಕಲಿಸ್ತಾರೆ. ಸೊ ಅದನ್ನೆಲ್ಲ ಈಗ ಸೇರಿಸಿದ್ದಾರೆ ಸಿಲೆಬಸ್ಸಿಗೆ. ಈಗ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ಈಗ ರೋಬೋಟಿಕ್ಸ್ ತಂದಿದ್ದಾರೆ. ಈಗ ಮಕ್ಕಳೇ ಒಂದು ರೋಬೋಟ್ ಕೈ ಮಾಡೋದು, ಲ್ಯಾಬ್ ಒಳಗೆ ಒಂದು ರೋಬೋಟ್ ಇಂದ ಒಂದು ಕೆಲಸ ಮಾಡಿಸುವ ಹಾಗೆ ಮಾಡೋದು ಅಂಥದ್ದೆಲ್ಲ ಈಗ ತುಂಬಾ ಆಗಿದೆ. ಈಗ ಚೀನಾದಲ್ಲೆಲ್ಲ 5ನೇ 6ನೇವರೇ ರೋಬೋಟ್ ಆರ್ಮ್ ಮಾಡ್ಕೊಂಡು ಬರ್ತದೆ. ಈಗ ಒಂದು ಲ್ಯಾಬ್ ಅಲ್ಲೇ ಕೂತ್ಕೊಂಡು ಆ್ಯಪ್ ಬರೆಯುದು, ಈಗ ಅದೆಲ್ಲ ತುಂಬಾ ಸಣ್ಣ ಸಣ್ಣ ಕ್ಲಾಸಿಗೆ ಬರ್ತಾ ಇದೆ. ಮೊದಲು ಆ್ಯಪ್ ಬರೆಯುವುದು ಇಂಜಿನಿಯರಿಂಗ್ ಸ್ಟೂಡೆಂಟ್ ಅಂತ ದೊಡ್ಡ ವಿಷಯ, ಈಗ ಆ್ಯಪ್ ಬರೆಯುವುದು ಆ್ಯಪ್ ಮಾಡೋದು ಸಣ್ಣ ಮಕ್ಕಳು ಮಾಡೋದು. ನಮಸ್ಕಾರ, ಸುದ್ದಿ ಸುವಿಧ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ನಮ್ಮೊಂದಿಗೆ ಒಬ್ಬರು ಇದ್ದಾರೆ. ಅವರೇ ಡಾಕ್ಟರ್ ಅಜಿತ್ ಹೆಬ್ಬಾರ್ ಹೊಸಮಠ. ಇವರು ನಮ್ಮ ಸಮಾಜದ ಒಂದು ಪ್ರತಿಷ್ಠಿತ ವ್ಯಕ್ತಿಯಾಗಿದ್ದಾರೆ. ಅಂದರೆ ಇವರು ಸುಮಾರು ಕ್ಷೇತ್ರಗಳಲ್ಲಿ ಮಾಸ್ಟ್ರಿಯನ್ನು ಹೊಂದಿದ್ದಾರೆ ಹಾಗೂ ಸುಮಾರು ವಿದೇಶಗಳಲ್ಲಿ ಕೆಲವು ಸೆಮಿನಾರ್ಗಳನ್ನೆಲ್ಲ ಅಟೆಂಡ್ ಮಾಡಿ ಅಥವಾ ಸೆಮಿನಾರ್ ಕೊಟ್ಟಿರುವಂಥ ಅನುಭವ ಕೂಡ ಅವರಿಗೆ ಉಂಟು. ಇವರು ತಂತ್ರಜ್ಞಾನ ಪ್ರಾಧ್ಯಾಪಕರಾಗಿದ್ದಾರೆ. ಸೊ ಇವರೊಂದಿಗೆ ಇವತ್ತು ನಾವು ಒಂದು ಮಾತುಕತೆಯನ್ನು ನಡೆಸೋಣ. ನಮಸ್ಕಾರ ಡಾಕ್ಟರ್ ಅಜಿತ್ ಹೆಬ್ಬಾರ್ ಅವರಿಗೆ. ನಮಸ್ಕಾರ. ಸುದ್ದಿ ಸುವಿಧ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಿಮ್ಮದೊಂದು ಪರಿಚಯ ಹೇಳಿ. ನೋಡಿ, ನಾನು ನೀವು ಹೇಳಿದಾಗೆ ಡಾಕ್ಟರ್ ಅಜಿತ್ ಹೆಬ್ಬಾರ್ ಹೊಸಮಠ ಅಂತ. ನನ್ನ ಮೂಲ ಊರು ಹೊಸಮಠ, ನನ್ನ ಹೆಸರಲ್ಲೇ ಇದೆ. ಅದು ಕಡಬ ತಾಲೂಕಿಗೆ ಬರ್ತದೆ. ನನ್ನ ವೃತ್ತಿಯಲ್ಲಿ ನಾನು ತಂತ್ರಜ್ಞಾನ ಅಧ್ಯಾಪಕ. ನಾನು ಈಗ ಪ್ರಸ್ತುತ ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜ್ ಪುತ್ತೂರಲ್ಲಿ ಸಿವಿಲ್ ಎಂಜಿನಿಯರಿಂಗ್ ವಿಭಾಗದಲ್ಲಿ ಹಿರಿಯ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಓಕೆ, ನಿಮ್ಮ ಪ್ರಾಥಮಿಕ ಶಿಕ್ಷಣ ಅದು ಜರ್ನಿ ಹೇಗೆ ಆಯಿತು, ಎಲ್ಲಿ ಆಯಿತು? ನೋಡಿ, ನಾನು ಹುಟ್ಟಿ ಬೆಳೆದದ್ದು ಹೊಸಮಠದಲ್ಲೇ. ನನ್ನ ಪ್ರಾಥಮಿಕ ಎಜುಕೇಷನು ಎಲ್ಲ ಅಲ್ಲಿ ಹೊಸಮಠದಲ್ಲಿ ಒಂದು ವಾಳ್ಯ ಶಾಲೆ ಅಂತ ಇತ್ತು ಹತ್ತಿರದಲ್ಲಿ. ಅಲ್ಲಿ ಮತ್ತೆ ಹೊಸಮಠದ ಇನ್ನೊಂದು ಶಾಲೆಯಲ್ಲಿ ಎಲ್ಲ 2 ಶಾಲೆಗಳನ್ನು, ಲೋವರ್ ಪ್ರೈಮರಿ ಹೈಯರ್ ಪ್ರೈಮರಿ ಅಲ್ಲೇ ಮುಗಿಸಿ ಮುಂದೆ ನನಗೆ ಸತ್ಯಸಾಯಿ ಸಂಸ್ಥೆ ಅಳಿಕೆಗೆ ಸೇರಿಸಿದರು 8ನೇ ಕ್ಲಾಸಿಗೆ. ಅದು ಕನ್ನಡ ಮೀಡಿಯಮ್ಮೇ ನಾನು ಮುಖ್ಯ ನಂದು ಶಿಕ್ಷಣ. ಹಾಗೆ ಅಲ್ಲಿಂದ ಮುಂದೆ ನಾನು 8, 9, 10 ಹೈಸ್ಕೂಲನ್ನು ಅಲ್ಲಿ ಹಾಸ್ಟೆಲಲ್ಲಿ ಮುಗಿಸಿ ಆಮೇಲೆ ಮುಂದಿನ PUC ವಿದ್ಯಾಭ್ಯಾಸ ಕೂಡ ಸತ್ಯಸಾಯಿ ಸಂಸ್ಥೆಯಲ್ಲೇ, ಅಲ್ಲಿ ಸತ್ಯಸಾಯಿ ವಿಹಾರ ಅಂತ ಇದೆ, PUC ಆಗುವ ಜಾಗ, ಅಲ್ಲಿ ನಾನು ಅದನ್ನೆಲ್ಲ ಮುಗಿಸಿ ನನಗೆ ಅದೇ ಟೈಮಲ್ಲಿ ನೆಕ್ಸ್ಟ್ ನನಗೆ ಒಂದು ಇಂಜಿನಿಯರಿಂಗಿಗೂ ಹೋಗುವ ಆಸೆ ಆಗಲೇ ಇತ್ತು. ಅದನ್ನು ಅಲ್ಲೇ ನನಗೆ ಅದೊಂಥರ ನನಗೆ ಈ ವಿಜ್ಞಾನದಲ್ಲಿ ಆಗಲೇ ಆಸಕ್ತಿ ಇದ್ದ ಕಾರಣ ವಿಜ್ಞಾನಕ್ಕೂ ತಂತ್ರಜ್ಞಾನಕ್ಕೂ ಏನೋ ಒಂದು ಸಂಬಂಧ ಬೆಳೆಸಿ ನಾನು ಇಂಜಿನಿಯರ್ ಆಗ್ಬೇಕಂತ ಆಗಲೇ ನನಗೆ ಒಂದು ತಲೆಯಲ್ಲಿ ಇತ್ತು. ಬಟ್ ಅದು ಎಷ್ಟರ ಮಟ್ಟಿಗೆ ನನಗೆ ಸೀಟು ಸಿಗ್ತದ ಅಥವಾ ಎಲ್ಲಿ ಸಿಗ್ತದೆ, ಯಾವ ಕಾಲೇಜ್ ಸಿಗ್ತದೆ ಎಲ್ಲ ಗೊತ್ತಿರಲಿಲ್ಲ. ಆದರೆ ಅದೇನೋ ಯಶಸ್ವಿ ಆಯಿತು. ಮುಂದೆ ನನಗೆ ಸುಳ್ಯದ KVG ಇಂಜಿನಿಯರಿಂಗ್ ಕಾಲೇಜಲ್ಲಿ ಸಿವಿಲ್ ಎಂಜಿನಿಯರಿಂಗ್ ವಿದ್ಯಾಭ್ಯಾಸಕ್ಕೆ ನಾನು ಸೇರಿದೆ. ಅಲ್ಲಿ ಅದು ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್, BE ಸಿವಿಲ್ ಎಂಜಿನಿಯರಿಂಗ್ ಅಂತ. ಆಗ ಈ ಥರ VTU ಅಂತೆಲ್ಲ ಇರಲಿಲ್ಲ. ಆಗ ಮಂಗಳೂರು ಯೂನಿವರ್ಸಿಟಿ ಅಂತ ಇದೆ. ನನ್ನ ಕಾಲೇಜೆಲ್ಲ ಮಂಗಳೂರು ಯೂನಿವರ್ಸಿಟಿಗೆ ಒಳಪಟ್ಟದೆ. ಮಂಗಳೂರು ಯೂನಿವರ್ಸಿಟಿಯಲ್ಲಿ ತಂತ್ರಜ್ಞಾನ ಕಾಲೇಜು ಅಡಿಯಲ್ಲಿ ನಂದು ಬರ್ತಾಯಿತ್ತು. ಆಗ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಮೊದಲಿನ ಹಾಗೆ ಕಾಲೇಜುಗಳೆಲ್ಲ ಇರಲಿಲ್ಲ. ನಿಟ್ಟೆ ಮತ್ತು ಮಣಿಪಾಲ್ ಹಾಗೆ NIT ಎಲ್ಲ ಸೆಲೆಕ್ಟೆಡ್ ಕಾಲೇಜ್ ಇತ್ತು. ಹಾಗೆ ಅಲ್ಲಿ ಒಳ್ಳೆ ವಿದ್ಯಾಭ್ಯಾಸ ಸಿಕ್ಕಿತ್ತು ನನಗೆ KVG ಇಂಜಿನಿಯರಿಂಗ್ ಕಾಲೇಜಲ್ಲಿ. ಆಮೇಲೆ ನಾನು ಸಾಧಾರಣ 3ನೇ ವರ್ಷ 4ನೇ ವರ್ಷ ಇಂಜಿನಿಯರಿಂಗ್ ಇರುವಾಗಲೇ ನನಗೆ ಒಂದು ಸ್ವಲ್ಪ ಟೀಚಿಂಗ್ ಕಡೆ ಒಲವು ಅಲ್ಲೇ ಶುರು ಆಯಿತು. ಹಾಗೆ ಇದು ಎಷ್ಟು ವರ್ಷದ ಕೋರ್ಸ್ ನಿಮ್ದು? ಅದು 4 ವರ್ಷದ ಕೋರ್ಸ್. ಇಂಜಿನಿಯರಿಂಗ್ ಅಂದರೆ 4 ವರ್ಷದ ಕೋರ್ಸ್. ಅದು ಬ್ಯಾಚುಲರ್ ಡಿಗ್ರಿ, ಏನು UG ಅಂತ ಹೇಳ್ತೀವಲ್ಲ, ಅದು ಬ್ಯಾಚುಲರ್ ಡಿಗ್ರಿ. ಅದನ್ನು ಮುಗಿಸಿದೆ. 3ನೇ ವರ್ಷಕ್ಕಾಗುವಾಗಲೇ ನನಗೆ ಸ್ವಲ್ಪ ಟೀಚಿಂಗ್ ಕಡೆ ಒಲವು ಬಂತು, ಅಧ್ಯಾಪಕ ವೃತ್ತಿಗೆ.
ಅದು ಯಾಕೆ ಹೇಗಾಯ್ತಂದ್ರೆ ಸಾಧಾರಣ ಇಡೀ ಕ್ಲಾಸಲ್ಲಿ ಒಂದು ಸ್ವಲ್ಪ ಜಾಸ್ತಿ ಮಾರ್ಕು ತೆಗೆಯುವವರ ಪೈಕಿ ನಾನು ಒಬ್ಬ ಇದ್ದೆ. ಮತ್ತೆ ಉಳಿದ ನನ್ನ ಕೆಲವು ಗೆಳೆಯರೆಲ್ಲ ಏನ್ ಮಾಡ್ತಿದ್ರು, ಕೆಲವು ಅನುಮಾನಗಳೆಲ್ಲ ಏನಾದ್ರು ಇದ್ರೆ ಗೊತ್ತಾಗದಿದ್ರೆ ನನ್ನ ಹತ್ರ ಕೇಳ್ತಿದ್ರು. ಹಾಗೆ ಆಗ ಅವರಿಗೊಂದು ಹೇಳಿಕೊಡುವ ಒಂದು ಕಲೆ ಬಂತು ನನಗೆ. ನಿಮ್ಗೆ ರಿಯಲೈಸ್ ಆಯ್ತು ಇದು ಹೇಳಿಕೊಡುವ ಇದು ಬಂದಾಗ ಇದು ಒಳ್ಳೇದಿದೆ, ನಾನು ಹೇಳಿದ ಅರ್ಥ ಆಗ್ತದೆ ಅವರಿಗೆ ಅರ್ಥ ಆಗ್ತಿತ್ತು. ಹೌದು. ಹಾಗೆ ಅದು ಯಾಕೋ ಅಲ್ಲಿಂದ ಅದು ಟೀಚರ್ ಆಗುವ ಒಂದು ಇದು ಬಂತು. ಆದ್ರೆ ಅದು ಆ ದಾರಿಗೆ ಬರ್ಬೇಕಿದ್ರೆ ಸ್ವಲ್ಪ ಸಮಯ ಬೇಕಾಯ್ತು. ನಂದು ಇಂಜಿನಿಯರಿಂಗ್ ಮುಗಿದ್ದು ನಾನು ಫಸ್ಟಿಗೆ ಏನಂದ್ರೆ ಈ ಸಿವಿಲ್ ಇಂಜಿನಿಯರಿಂಗ್ ಅಂದ್ರೆ ಫುಲ್ ಪ್ರಾಕ್ಟಿಕಲ್. ಸೊ ಸ್ವಲ್ಪ ನಮಗೆ ಪ್ರಾಕ್ಟಿಕಲ್ ನಾಲೆಜ್ ಕಲಿಬೇಕು. ಟೀಚರ್ ಆಗೋ ಹೌದು ಇಳಿದು ಅದನ್ನೆಲ್ಲ ಕಲಿಬೇಕಾಗ್ತದೆ. ಸಿವಿಲ್ ಇಂಜಿನಿಯರಿಂಗ್ ಪಾಠ ಮಾಡ್ಬೇಕಾದ್ರೆ ಸ್ವಲ್ಪ ಕಲ್ತಿರ್ಬೇಕು. ಹಾಗೆ ನಾನು ಏನ್ ಮಾಡಿದೆ, ಒಂದು ಮಂಗಳೂರಿನ ಒಬ್ರು ಕಾಂಟ್ರಾಕ್ಟರ್, ಆಗ ಕೊಂಕಣ್ ರೈಲ್ವೆ ಕಾಮಗಾರಿ ಪ್ರಾಜೆಕ್ಟ್ ನಡೀತಾ ಇತ್ತು. ಹಾಗೆ ಒಂದು ಶಿರೂರ್ ಹತ್ರ ಒಂದು ಪ್ರಾಜೆಕ್ಟ್ ನಡೀತಾ ಇತ್ತು. ಅಲ್ಲಿ ನನ್ನನ್ನು ಒಂದು ಸೈಟ್ ಇಂಜಿನಿಯರ್ ಆಗಿ ನಾನು ಅಲ್ಲಿ ಸೇರಿದೆ. ಸೊ ಅಲ್ಲಿಂದ ಅಲ್ಲಿ ಎಷ್ಟು ನಾನು ಸ್ವಲ್ಪ ಸಮಯ, ಒಂದು 6 ತಿಂಗಳ ಒಂದು ಸಣ್ಣ ಟೈಮಿನಲ್ಲಿ ಅಲ್ಲಿ ಸ್ವಲ್ಪ ಕೆಲಸ ಮಾಡಿದೆ. ಆದರೂ ನನಗೆ ಮನಸ್ಸಲ್ಲಿ ಏನಿತ್ತು, ನಾನು ಟೀಚರ್ ಆಗ್ಬೇಕಂತ. ಆಗ ನನಗೆ ಪಕ್ಕನೆ ಬಂದದ್ದು ಏನಂದ್ರೆ ವಿವೇಕಾನಂದ ಪಾಲಿಟೆಕ್ನಿಕ್ ಪುತ್ತೂರು. ಸೊ ಅಲ್ಲಿ ಟೀಚರ್ ಅಗತ್ಯ ಇದೆ ಅಂತ ನಂಗೆ ಗೊತ್ತಾಯ್ತು. ಅದು ಹೇಗೆ ಗೊತ್ತಾಯ್ತು ಅಂದ್ರೆ, ಅಷ್ಟೊತ್ತಿಗೆ ನನ್ನ ಅಕ್ಕ ಶುಭಾ ಡೋಂಗ್ರೆ ಅಂತ, ಅವರು ಅಲ್ಲಿ ಡಿಗ್ರಿ ಕಾಲೇಜ್, ವಿವೇಕಾನಂದ ಡಿಗ್ರಿ ಕಾಲೇಜಲ್ಲಿ ಪ್ರಾಧ್ಯಾಪಕರಾಗಿದ್ದರು. ಅವರು ನನಗೆ ಒಂದು ಮಾಹಿತಿ ಕೊಟ್ಟರು. ಹಾಗೆ ನಾನು ಏನು ಮಾಡಿದೆ, ಇನ್ನು ಇದಕ್ಕೆ ಇಲ್ಲಿ ಬಂದೆ. ಇಲ್ಲಿ ಇಂಟರ್ವ್ಯೂ ಎಲ್ಲ ಆಯಿತು, ಮತ್ತೆ ನನ್ನನ್ನು ಸೆಲೆಕ್ಟ್ ಮಾಡಿದ್ರು. ಸೊ ಅಲ್ಲಿಂದ ನನ್ನ ವಿವೇಕಾನಂದ ಪಾಲಿಟೆಕ್ನಿಕ್ ಪುತ್ತೂರಲ್ಲಿ ಪ್ರಥಮ ನನ್ನ ತರಗತಿ ಆಸ್ ಎ ಟೀಚರ್. ಅಲ್ಲಿಂದ ಆಗ ಲೆಕ್ಚರರ್ ಅಂತ ಕೊಟ್ಟಿದ್ರು. ಹಾಗೆ ಲೆಕ್ಚರರ್ ಆಗಿ ನಾನು ಸೇರಿದೆ. ಹಾಗೆ ಅದು ನಮ್ಮ ಟೀಚಿಂಗ್ ಜರ್ನಿ ಮುಗೀತು. ಆದರೆ ದುರದೃಷ್ಟವಶಾತ್ ಏನಾಯಿತು, ಆ ಟೈಮಲ್ಲಿ ನನ್ನ ತಂದೆಯವರಿಗೆ ಸ್ವಲ್ಪ ಆರೋಗ್ಯದ ಕಡೆ ಒಂದು ಗಂಭೀರ ಸಮಸ್ಯೆ ಬಂತು. ಹಾಗೆ ಅವರಿಗೆ ಹೃದಯ ಕಾಯಿಲೆ ಬಂತು. ಹಾಗೆ ನಮ್ಮ ಮನೆ ಕಡೆ ನಮ್ಮ ಕೃಷಿಯನ್ನ ನೋಡಿಕೊಳ್ಳುವ ಒಂದು ಅಗತ್ಯ ಇತ್ತು. ಹಾಗೆ ನೀವು ಎಷ್ಟು ವರ್ಷ ಮಾಡಿದ್ರಿ? ಇದು ಖಾಲಿ 3 ವರ್ಷ. ಇದು ಸಾಧಾರಣ ಒಂದು 95 ಇಂದ ನನ್ನ ಸೇರಿದ್ದು. 95, 96, 97 ಆ 3 ವರ್ಷ ಮಾಡಿದೆ. ಅಷ್ಟೊತ್ತಿಗೆ ಇವರ ಆರೋಗ್ಯ ತುಂಬಾ ಹದಗೆಟ್ಟಿದೆ. ಆಮೇಲೆ ತುಂಬಾನೇ ಅವ್ರದ್ದು ಇದಾಯಿತು. ಮತ್ತೆ ನಾನು ಮನೆಗೆ ಬರಬೇಕಾಯ್ತು. ಹಾಗೆ ನನ್ನ ಟೀಚಿಂಗ್ ವೃತ್ತಿಗೆ ವಿದಾಯ ಹೇಳಿ ಹೊಸಮಠಕ್ಕೆ ವಾಪಸ್ಸು ಬಂದೆ. ಇನ್ನು ಸ್ವಲ್ಪ ತಂದೆಯವರೊಟ್ಟಿಗೆ ಇರಬೇಕು, ಅವರ ಆರೋಗ್ಯದ ಕಡೆ ಗಮನ ಕೊಡಬೇಕು ಅಂತೇಳಿ ಬಂದೆ. ಆದರೆ ಇನ್ನೂ ನನ್ನ ಅದೃಷ್ಟ ಕೆಟ್ಟದಾಯಿತು. ಏನಂದರೆ 97 ಅವರು ತುಂಬ ಇದಾಯಿತು, ಮೃತಪಟ್ಟರು. ಹಾಗೆ ಮತ್ತೆ ಎಲ್ಲ ಮನೆಯ ಕಡೆ ಜವಾಬ್ದಾರಿ ನನಗೆ. ಅಂದ್ರೆ ನಿಮಗೆ ತುಂಬಾ ಕೃಷಿ ಭೂಮಿ ಇತ್ತ? ನನಗೆ ಒಂದು ಮನೆಯಲ್ಲಿ 5-6 ಎಕರೆ ಜಾಗ ಇದೆ. ಆಗ ಕೃಷಿ ಎಲ್ಲ ಇತ್ತು. ಹಾಗೆ ನಾವು ಜೀವನಕ್ಕೆ ಏನು ಸಮಸ್ಯೆ ಇರಲಿಲ್ಲ. ಹಾಗೆ ನಮ್ಮ ಕೃಷಿಯನ್ನೇ ನೋಡಿಕೊಂಡು ನಮ್ಮ ಜೀವನಕ್ಕೆ ಅನುಕೂಲವಾಗುವಷ್ಟು ಇತ್ತು. ಹಾಗೆ ಅದನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದೆ. ಆ ಟೈಮಲ್ಲಿ ನನಗೆ ಖಾಲಿ ಒಂದೆಷ್ಟು ವರ್ಷ, 25-26 ವರ್ಷ. ಆಗ ಊರಲ್ಲಿ ನಮ್ಮ ಮನೆಯಲ್ಲಿ ನಮ್ಮ ಕುಟುಂಬದಲ್ಲೆಲ್ಲ ಇವನಿಗೆ ಮದುವೆ ಮಾಡಬೇಕು ಅಂತ ಒಂದು ಆಲೋಚನೆ ಮಾಡಿದ್ರು. ಹಾಗೆ ನಾನು ಅದಕ್ಕೆ ಸಮ್ಮತಿ ಕೊಟ್ಟೆ. ಹಾಗೆ ನಮಗೆ ಉಜಿರೆಯ ಆಶಾ ಹೆಬ್ಬಾರ್, ಅವರು ಸಹ ಒಂದು ತೋಟದ ಕುಟುಂಬದಿಂದ ಬಂದವರು, ಹೆಬ್ಬಾರ್ ಫ್ಯಾಮಿಲಿಯಿಂದ. ಹಾಗೆ ಅವರೊಂದಿಗೆ ಮದುವೆ ಆಯಿತು. ಅವರಿಗೆ ಸಹ ಆ ಕೃಷಿ ಜ್ಞಾನ ಇದ್ದ ಕಾರಣ ಇಲ್ಲಿ ಅದು ಅನುಕೂಲ ಆಯಿತು ನನಗೆ. ಮತ್ತೆ ಹೀಗೆ ಒಂದ್ಸರಿ ಹೀಗೆ ಟೈಮ್ ಹೋಗ್ತಾ ಇತ್ತು. ಆಗ ಒಂದ್ಸರಿ ನನಗೆ ನನ್ನ ಮೊದಲ ಸಹೋದ್ಯೋಗಿ ಪಾಲಿಟೆಕ್ನಿಕಲ್ ಇರೋ ಅವರು ಒಂದ್ಸರಿ ಅವರ ಮದುವೆಗೆ ಅಂತೇಳಿ ಆಮಂತ್ರಣಕ್ಕೆ ಫೋನ್ ಮಾಡಿದ್ರು. ಫೋನ್ ಮಾಡುವಾಗ ಹೇಳಿದರು, ಹೀಗೆ ಇಂಜಿನಿಯರಿಂಗ್ ಕಾಲೇಜ್ ಆಗಿದೆ, ಅಲ್ಲಿ ಈಗ ಸ್ವಲ್ಪ ವೇಕೆನ್ಸಿ ಇದೆ. ಇದು ಒಂದು ತುಂಬಾ ವರ್ಷ ನಂತರ, ಒಂದು 5-6 ವರ್ಷದ ಹೌದು, ನನಗೆ ಮರ್ತೆ ಹೋಗಿತ್ತೆ. ನಾನು ಇನ್ನು ಟೀಚಿಂಗ್ ಹೋಗ್ತೇನೆ ಅಂತ ಅಲ್ಲಿಗೆ ಆಸೆ ಬಿಟ್ಟು ಹೋಗಿತ್ತು. ನನಗೆ ಅದು ತಲೆಯಲ್ಲೂ ಇರಲಿಲ್ಲ. ಆಗ ಈ ಐಡಿಯಾವನ್ನ ಹುಟ್ಟು ಹಾಕಿದ್ದು ನನ್ನ ಪತ್ನಿ. ಅವರು ಕೇಳಿದ್ದು, ನನ್ನ ತಮ್ಮ ಇಂಜಿನಿಯರಿಂಗ್, ಅವನು ಸಿವಿಲ್ ಇಂಜಿನಿಯರಿಂಗ್, ನಂದು ಒಂದು ಇಬ್ಬರದ್ದು ಒಂದೇ ಬ್ರಾಂಚ್ ಸಿವಿಲ್ ಇಂಜಿನಿಯರಿಂಗ್, ಅವ್ರು ಬರ್ತಾರ ಅಂತ ಆಗ ಕೇಳ್ತಿದ್ರು. ಆಗ ಅಂದ್ರೆ M.Tech ಮಾಸ್ಟರ್ಸ್ ಆಗ್ಬೇಕಂತ ಇರ್ಲಿಲ್ಲ ಇಂಜಿನಿಯರಿಂಗ್ ಕಾಲೇಜಿಗೆ ಪಾಠ ಮಾಡಬೇಕಾದ್ರೆ. ಆಗ ಇದನ್ನೇ BE ಈಗ ಸಾಕಾಗ್ತದೆ.
ಹಾಗೆ ತಮ್ಮನನ್ನ ನಾನು ಹೇಳಿದೆ ತಮ್ಮ ಬರ್ತಾನೆ ಏನೋ ಅಂತ. ಬಟ್ ಅವನಿಗೆ ಅಷ್ಟೊಂದು ಟೀಚಿಂಗ್ ಕಡೆ ಒಲವು ಇರಲಿಲ್ಲ, ಅದು ಆಗ್ಲಿಕ್ಕಿಲ್ಲ ಅಂತ ಹೇಳಿದ್ರು. ಆಗ ನೀವೇ ಯಾಕೆ ಬರಬಾರ್ದು ಅಂತ ಒಂದು ಪ್ರಶ್ನೆ ಬಂತು. ಅದು ನಾನು ಹೇಗೆ ಬರೋದು ಅಂತ, ಆ ಕಷ್ಟ ಪರಿಸ್ಥಿತಿ ಅಂತ ಅಲ್ಲಿ ಎಲ್ಲ ಆಯ್ತು. ಮತ್ತೆ ಅಷ್ಟೊತ್ತಿಗೆ ನಮ್ಮ ಪತ್ನಿ ಹೇಳಿದ್ರು, ನೋಡಿ ನಾನು ಇದನ್ನು ನೋಡ್ಕೊಳ್ತೇನೆ, ನಾನು ನೋಡ್ಕೊಳ್ತೇನೆ, ಮುಂದಿನ ನೀವು ನೋಡ್ಕೊಳ್ಳಿ, ನೋಡಿ ಆಗ್ತದ ಅಂತ ಹೇಳಿ ಹಾಗೆ ಅಲ್ಲಿಗೆ ಇಂಜಿನಿಯರಿಂಗ್ ಕಾಲೇಜಿಗೆ ಸೇರಿದೆ. ಓಕೆ, ನಿಮಗೆ ಇಂಜಿನಿಯರಿಂಗ್ ಕಾಲೇಜಿಗೆ ಆಫರ್ ಬಂತು ಅಲ್ಲಿಂದ? ಹೌದು, ನೀವು ಸೇರಿದ್ರಿ. ಬಟ್ ನಿಮಗೆ ಒಂದು ಮನಸ್ಸಿನಲ್ಲಿ ಇರಲಿಲ್ಲ, ನಾವು ಮೊದಲು ಪಾಲಿಟೆಕ್ನಿಕ್ ಕಾಲೇಜಲ್ಲಿ ಕಲಿಸಿದ್ದು, ಇದು ಈಗ ಇಂಜಿನಿಯರಿಂಗ್ ಕಾಲೇಜ್ ಹೇಗೆ ಅಂದರೆ ಅದು ಒಂದೇ? ಯಾಕಂದ್ರೆ ನಮಗೆ ಗೊತ್ತಿಲ್ಲ ಆ ಫೀಲ್ಡ್ ಇದ್ದು, ಒಂದೇ ಕಲಿಸುವಿಕೆಯ ಅಥವಾ ಅದರಲ್ಲಿ ಏನಾದ್ರು ಬೇರೆ ಬೇರೆ ಚೇಂಜಸ್ ಇದೆಯಾ? ಇಲ್ಲ, ಖಂಡಿತ ನನಗೆ ಹೆದರಿಕೆ ಇತ್ತು. ಒಂದು ಏನಂದ್ರೆ ಇಂಜಿನಿಯರಿಂಗ್ ಕಾಲೇಜ್ ಅಂದ್ರೆ ಅಲ್ಲಿ ದೊಡ್ಡ ಮಕ್ಕಳು, ಅವರು ಡಿಗ್ರಿ ಮಕ್ಕಳು, ಅಂದ್ರೆ PUC ಆಗಿ UG ಮಕ್ಕಳು ಅವರು. ಅಲ್ಲಿಯ ಸಿಲೆಬಸ್ ತುಂಬಾ ವಿಶಾಲ ಇರ್ತದೆ. ಹಾಗೆ ಇಲ್ಲಿ ಆದರೆ ಸ್ವಲ್ಪ ವಿಷಯ ಸ್ವಲ್ಪ ಸಣ್ಣ ಸಿಲೆಬಸ್, ಬಟ್ ವಿಷಯ ಒಂದೇ. ಆದರೆ ಇಂಜಿನಿಯರಿಂಗಿಗೆ ಪಾಠ ಮಾಡಬೇಕಾದ್ರೆ ತುಂಬ ಅಭ್ಯಾಸ. ಈಗ 1 ಗಂಟೆ ಪಾಠ ಮಾಡಬೇಕಾದ್ರೆ ಒಂದು 10-15 ಗಂಟೆ ತಯಾರಿ ಮಾಡಬೇಕಾಗ್ತದೆ. ಹಾಗೆ ಅದು ಒಂದು ಹೆದರಿಕೆ ಇತ್ತು. ಆಮೇಲೆ ಈ 5-6 ವರ್ಷದ ಗ್ಯಾಪ್ ಆಗಿತ್ತು, ಅಂದ್ರೆ ನಾನು ಏನು ಟೀಚಿಂಗ್ ಕಡೆ ಏನು ಗಮನ ಕೊಟ್ಟಿರಲಿಲ್ಲ. ಅದು ಇಂಪಾರ್ಟೆಂಟ್, ಯಾಕಂದ್ರೆ ಗ್ಯಾಪ್ ಅಲ್ಲಿ ಒಂದು ಹೆದರಿಕೆ ಇತ್ತು. ಆಕ್ಚುಲಿ ನನಗೆ ಆದ ಇಂಟರ್ವ್ಯೂ ಅಲ್ಲಿ ಕೂಡ ಇದೇ ಪ್ರಶ್ನೆ ಕೇಳಿದ್ರು. ಈಗ ನೋಡಿ, ಇಷ್ಟು ಸಮಯದ ನಂತರ ನೀವು ಇಂಜಿನಿಯರಿಂಗ್ ಬರ್ತಾ ಇದ್ದೀರಿ, ಅದನ್ನ ಹೇಗೆ ಇಲ್ಲಿ ಪಾಠ ನೀವು ಮ್ಯಾನೇಜ್ ಮಾಡ್ತೀರಿ ಅಂತ. ನನಗೂ ಹೌದು ಅನ್ನಿಸ್ತು. ಇಲ್ಲ, ನಾನು ಖಂಡಿತ ನನಗೆ ಅದ ಟೀಚಿಂಗ್ ಮೇಲೆ ತುಂಬಾ ಇಷ್ಟ ಇದೆ, ನಾನು ಕಾನ್ಫಿಡೆನ್ಸ್, ಹೌದು, ಆ ಕಾನ್ಫಿಡೆನ್ಸ್ ಅನ್ನ ನಾನು ಅಲ್ಲಿ ತೆಗೆಸಿದೆ. ಹಾಗೆ ಅಲ್ಲಿಂದ ಆ ಜರ್ನಿ. ಬಟ್ ಕಷ್ಟ ಆಯ್ತಾ? ಸ್ವಲ್ಪ ಕಷ್ಟ, ಒಂದು 6 ತಿಂಗಳಾಯ್ತು ಕಷ್ಟ. ಆಮೇಲೆ ನಂದು ನಾರ್ಮಲ್ ಇಂಜಿನಿಯರಿಂಗ್ ಲಿಂಕ್ ಕೂಡಲೇ ಸಿಕ್ಕಿತ್ತು. ಅಲ್ಲಿ ಯಾರಿಗೂ ಗೊತ್ತಾಗ್ಲಿಲ್ಲ ಇವನು ಅಲ್ಲಿ ಪಾಠ ಮಾಡಿ ಬಂದ, ಅಥವಾ ಇಷ್ಟು ಗ್ಯಾಪ್ ಆದದ್ದು ಇಲ್ಲ. ಹಾಗೆ ನನ್ನ ಅಲ್ಲಿಂದ ಮತ್ತೆ ನಿಮ್ದು ಬೇರೆ ನಿಮ್ದು ಇಷ್ಟೆಲ್ಲ ಸುಮಾರು ವಿಷಯದಲ್ಲಿ ನನಗೆ ಅಲ್ಲಿಂದ ಮತ್ತೆ ಏನಾಯ್ತಂದ್ರೆ, ಆಗ ಒಂದು ಹೊಸ ಕಾನೂನು ಬಂತು. ಇಂಜಿನಿಯರಿಂಗ್ ಕಾಲೇಜಲ್ಲಿ ಪಾಠ ಮಾಡಬೇಕಿದ್ರೆ ಮಾಸ್ಟರ್ಸ್ ಡಿಗ್ರಿ ಆಗಿರ್ಬೇಕು ಅಂತ. ಅದು ಆ ಟೈಮಲ್ಲಿ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಮಾಡಿದ್ರು. ಹಾಗೆ ನನಗೆ ಆಗ ಒಂದು ಏನಾಯ್ತು, VTU ಬಂದಿತ್ತು. ಅಷ್ಟೊತ್ತಿಗೆ VTU ಬಂದಿತ್ತು, ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬಂದಿತ್ತು. ಅಲ್ಲಿ ಒಂದು ಮಾಸ್ಟರ್ ಆಫ್ ಸೈನ್ಸ್ ಇನ್ ಇಂಜಿನಿಯರಿಂಗ್ ಬೈ ರಿಸರ್ಚ್, MSc ರಿಸರ್ಚ್ ಅಂತ ಒಂದು ಪಾರ್ಟ್ ಟೈಮ್ ಪ್ರೋಗ್ರಾಮ್ ಬಂತು. ಸೊ ನಾನು ಏನ್ ಮಾಡಿದೆ, ಅದಕ್ಕೆ ಎನ್ರೋಲ್ ಮಾಡಿದೆ. ಅದಕ್ಕೆ ಅದು PhD ತರ, ಅರ್ಧ PhD ತರ. ಅದರಲ್ಲಿ ನಾನು ಅದಕ್ಕೆ ಒಂದು ಗೈಡ್ ಆಗಬೇಕು, ಅದಕ್ಕೆ ರಿಸರ್ಚ್ ಸೆಂಟರ್ ಆಗಬೇಕು. ಹಾಗೆ ಅದು ತುಂಬಾ ಪ್ರಾಸೆಸ್ ಇದೆ. ಹಾಗೆ ಅದನ್ನು ಆ ಕೋರ್ಸ್ ಅನ್ನ ನಾನು ಮಾಡಿದೆ. ಆ ಕೋರ್ಸಿಗೆ, ಆ ಡಿಗ್ರಿಗೆ ಹೆಸರು ಮಾಸ್ಟರ್ ಆಫ್ ಸೈನ್ಸ್ ಇನ್ ಇಂಜಿನಿಯರಿಂಗ್ ಬೈ ರಿಸರ್ಚ್ ಅಂತ. ಹಾಗೆ MSc ರಿಸರ್ಚ್ ಅಂತ ಹೇಳುದು. ಅಂದ್ರೆ ಈ MSc ಅಲ್ಲ, ಈಗ ನಾವು BSc ಮಾಡಿ MSc ಮಾಡ್ತೇವಲ್ಲ, ಆ MSc ಅಲ್ಲ, ಇದು ಪಕ್ಕ ಕೋರ್ ಇಂಜಿನಿಯರಿಂಗ್ ಮಾಸ್ಟರ್ ಡಿಗ್ರಿ. ಸೊ ಇದು ಒಂಥರ MTech ಅನ್ನ ರಿಸರ್ಚ್ ಮಾಡಿದ ಹಾಗೆ, ಆ ತರ ಒಂದು ಡಿಗ್ರಿಯನ್ನು. ಅದು ಯಾಕೆ ಮಾಡಿದ್ದಂದ್ರೆ, ಅದು ಯಾರು ಮುಂದೆ ಅಧ್ಯಾಪಕ ವೃತ್ತಿಯನ್ನ ನಡೆಸ್ಬೇಕಂತ ಇರ್ತಾರೆ ಅವರಿಗೆ ಅನುಕೂಲ ಆಗುವಾಗ ಈ ಒಂದು ಡಿಗ್ರಿಯನ್ನ ಮಾಡಿರ್ತಾರೆ. ಅದರಲ್ಲಿ ಈಗ ನೀವು ಇಂಜಿನಿಯರಿಂಗ್ ಹೇಳಿದ್ರೆ, ಇಂಜಿನಿಯರಿಂಗ್ ಸೈನ್ಸ್ ಕೂಡ ಆಡ್ ಆಯ್ತು ಈಗ. ಹೌದು, ಅದು ಹೇಗೆ ವಿಷಯ ಅಂದ್ರೆ? ಇಲ್ಲ, ಇದರಲ್ಲಿ ಏನಂದ್ರೆ, ನಮ್ಮ ಇಂಜಿನಿಯರಿಂಗ್ ಅಂದ್ರೆ ಆ ಇಂಜಿನಿಯರಿಂಗಿನ ಮೂಲವೇ ವಿಜ್ಞಾನ. ಅದೇ ಒಂದು ಇಟ್ ಸೆಲ್ಫ್ ಇಸ್ ಸೈನ್ಸ್. ಹೌದು. ಇಂಜಿನಿಯರಿಂಗಿನ ಮೂಲವೇ ವಿಜ್ಞಾನ ಇಲ್ಲದಿದ್ರೆ ನಾವು ಯಾವುದೇ ಪಾಠ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಇಂಜಿನಿಯರಿಂಗ್ ಅಂದ್ರೆ ವಿಜ್ಞಾನದ ಮುಂದಿನ ರೂಪ. ವಿಜ್ಞಾನವನ್ನ ನಮ್ಮ ದಿನ ಬಳಕೆಗೆ ಉಪಯೋಗಿಸುವ ಇಂಪ್ಲಿಮೆಂಟೇಷನ್ ಆಫ್ ಸೈನ್ಸ್, ಒಂದು ಅಪ್ಲೈಡ್ ಸೈನ್ಸ್ ಅಂತ ಹೇಳ್ತಾರೆ. ಆ ಅಪ್ಲೈಡ್ ಸೈನ್ಸಿನ ಮುಂದಿನ ಭಾಗ ಇಂಜಿನಿಯರಿಂಗ್. ಹಾಗೆ ತಂತ್ರಜ್ಞಾನ ಇನ್ನೂ ನೆಕ್ಸ್ಟ್ ಸ್ಟೆಪ್. ಹಾಗೆ ಅದು ಸೈನ್ಸ್, ಇಂಜಿನಿಯರಿಂಗ್, ಟೆಕ್ನಾಲಜಿ, ಹಾಗೆ 3 ವಿಷಯ ಬರ್ತದೆ. ಸೊ ಕೊನೆಗೆ ಬರೋದು ಟೆಕ್ನಾಲಜಿ. ಸೊ ನಮ್ದು ಇದಕ್ಕೆ ಬುಡನೆ ಸೈನ್ಸ್. ಹಾಗೆ ಮುಂದೆ ಅದನ್ನ ನಾನು ಮುಗಿಸಿದೆ. ಆಮೇಲೆ ನೆಕ್ಸ್ಟ್ ಈ ಮಧ್ಯೆ ನಾನು ಕಾಲೇಜ್ ಚೇಂಜ್ ಮಾಡಿದೆ. ಹಾಗೆ ಅಲ್ಲಿಂದ ನಾನು ಆಳ್ವಾಸ್ ಸಂಸ್ಥೆ ಬಿಜಾರ್ ಮೂಡುಬಿದ್ರೆಯಲ್ಲಿ ಪ್ರೊಫೆಸರ್ ಆಗಿ ಸೇರಿದೆ. ಅದು ನೀವು ಚೇಂಜ್ ಮಾಡ್ಲಿಕ್ಕೆ ಕಾರಣ? ಚೇಂಜ್ ಮಾಡಿದ್ರೆ ಸಹಜವಾಗಿ ನನ್ನ ನಾಲೆಜ್ ಇನ್ಕ್ರೀಸ್ ಮಾಡಲಿಕ್ಕೆ, ನೆಟ್ವರ್ಕ್ ಅಪ್ಗ್ರೇಡೇಷನ್, ಹೌದು, ಪ್ರಮೋಷನ್, ಹಾಗೆ ಬೇರೆ ಕಡೆ ಸೇರಿದೆ. ಅಲ್ಲಿ ಹಾಗೆ ಸುಮಾರು ಸಮಯ ನನ್ನ ಸರ್ವಿಸ್ ಎಲ್ಲ ಆಯ್ತು. ಈ ಮಧ್ಯೆ ನಾನು PhD ಮಾಡ್ಕೊಂಡೆ. ಅದು ಎನ್ವೈರ್ಮೆಂಟಲ್ ಎಂಜಿನಿಯರಿಂಗ್ ಅಂತ. ನನ್ನ MSc ಇಂಜಿನಿಯರಿಂಗ್ ಯಾವ್ದಲ್ಲಿತ್ತೋ ಅದಕ್ಕೆ ಎನ್ವೈರ್ಮೆಂಟಲ್ ಎಂಜಿನಿಯರಿಂಗ್, ಪರಿಸರದಲ್ಲಿ. ಹಾಗೆ ಇದರಲ್ಲಿ ಕೂಡ PhD ಕೂಡ ಅದರಲ್ಲೇ
ಮುಗಿಸಿದೆ. ಅದು ಒಂದು ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್ ಹಾ. ಅಪ್ಲೈಡ್ ಟು ಯಾವುದು ಸಿವಿಲ್ ಇಂಜಿನಿಯರಿಂಗ್ ಹೌದು ಹೌದು. ಕನ್ಸ್ಟ್ರಕ್ಷನ್ ರಿಲೇಟೆಡ್ ನೀವು ಎನ್ವಿರಾನ್ಮೆಂಟ್ ಅಲ್ಲ ಅಲ್ಲ ಅಲ್ಲ, ಅಂದ್ರೆ ಸಿವಿಲ್ ಇಂಜಿನಿಯರಿಂಗ್ ಅಂತ ಹೇಳುದು ತುಂಬಾ ಜನರಲ್ ವಿಷಯ. ಅಂದ್ರೆ Okay. ಇದರಲ್ಲಿ 100 ವಿಷಯ ಉಂಟು. ಹಾ. ಕನ್ಸ್ಟ್ರಕ್ಷನ್ ಉಂಟು, ಹೈವೇ ಉಂಟು, ರೋಡ್, ಬ್ರಿಡ್ಜ್, ಸುರಂಗ, ಮತ್ತೆ ಏರ್ಪೋರ್ಟ್, ರೆಸಿಡೆನ್ಷಿಯಲ್ ಇದೆ, ಮತ್ತೆ ಇವನ್ನ ನೀರಿನ ಶುದ್ಧೀಕರಣ, ವಾತಾವರಣ ಟ್ರೀಟ್ಮೆಂಟ್ ಪ್ಲಾಂಟ್, ಇದು ಯಾವ್ದು ಏರ್ ಪೊಲ್ಯೂಷನ್. ಪೊಲ್ಯೂಷನ್. ಸೊ ಅದೆಲ್ಲ ಅದರಲ್ಲಿ ಬರ್ತದೆ. ಸೊ ಒಂದೊಂದು ಟಾಪಿಕ್ ಒಂದೊಂದು ಬ್ರಾಂಚ್ ಇರುವಷ್ಟು ದೊಡ್ಡದು. ಸೊ ಹಾಗೆ ನಮ್ದು ಅದಲ್ಲಿ ಎನ್ವೈರ್ಮೆಂಟ್ ಅಲ್ಲಿ ನಾನು ಹಾಗೆ ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಅಲ್ಲಿ ನಂದು PhD ಆಯ್ತು. ಹಾಗೆ PhD ಆಯ್ತು. ಹಾಗೆ ನಾನು ಕ್ರಮೇಣ ಅಲ್ಲಿ ಪ್ರೊಫೆಸರ್ ಆಗಿ ಸೇವೆ ಮಾಡ್ತಿದ್ದೆ. ಹಾಗೆ ಮುಂದೆ ನನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬೇಕಾಗಿ ಮತ್ತೆ ಹಾಗೆ ಬೇರೆ ಬೇರೆ ವಿಷಯಗಳಿಂದಾಗಿ ನಾನು ಮತ್ತೊಮ್ಮೆ ನನ್ನ ಕಾರ್ಯಕ್ಷೇತ್ರವನ್ನು ಬೇರೆ ಜಾಗಕ್ಕೆ ಈಗ ನಾನು ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜಲ್ಲಿ ಪ್ರೊಫೆಸರ್, ಪುತ್ತೂರಲ್ಲಿ. ಹೌದು, ಪುತ್ತೂರಿನ ವಿವೇಕಾನಂದ ಇಂಜಿನಿಯರಿಂಗ್ ಪ್ರೊಫೆಸರ್ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ಸೊ ಇದು ನನ್ನ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಮತ್ತೆ ನನ್ನ ಉದ್ಯೋಗದ ಮಾಹಿತಿ ಇಷ್ಟು. ಅದೇ ನಿಮ್ಮ ಹತ್ರ ಮಾತಾಡುವಾಗ ನೀವು ಆಫ್ ದ ರೆಕಾರ್ಡ್ ಅದು ಇಂಟರ್ನ್ಯಾಷನಲ್ ಇದು ಎಲ್ಲ ವಿಷಯ ಹೇಳಿದ್ದು, ವಿಜ್ಞಾನ ಮೇಳಗಳು. ಹೌದು ಹೌದು ಹೌದು. ಅದ್ರ ಬಗ್ಗೆ ಸ್ವಲ್ಪ ಅದು ಹೇಳ್ತೇನೆ. ಎಜುಕೇಶನ್ ತುಂಬಾ ತುಂಬಾ ವಿಚಾರ ಉಂಟು ಅದರಲ್ಲಿ ಮಾತಾಡ್ಲಿಕ್ಕೆ. ಈಗ ಉದಾಹರಣೆಗೆ ನೋಡಿ, ನಾನು ಹೈಸ್ಕೂಲ್ ಇರುವಾಗ ನನ್ನ ಮೇಲೆ ತುಂಬ ಪ್ರಭಾವ ಬಿದ್ದವರು ನನಗೆ ವಿಜ್ಞಾನದ ಮೇಷ್ಟ್ರು ನಂದು. ಸೊ ನನಗೆ ಆ ವಿಜ್ಞಾನದ ರುಚಿ ಹಿಡಿಸಿದವರು ನನ್ನ ಅಧ್ಯಾಪಕರು, ಹೈಸ್ಕೂಲಿನ ಅಧ್ಯಾಪಕರು. ನನ್ನ ಪ್ರಕಾರ ಸಾಧಾರಣ ಈ ಎಲ್ಲ ಮಕ್ಕಳಿಗೆ ಯಾವುದೋ ಒಂದು ವಿಷಯದಲ್ಲಿ ರುಚಿ ಗೊತ್ತಾಗೋದು ಅವರು ಹೈಸ್ಕೂಲಿಗೆ ಮುಟ್ಟುವಾಗ. ನನಗೂ ಹಾಗೆ ಆಯಿತು. ಆ ಟೈಮಲ್ಲಿ ನನಗೆ ಸೈನ್ಸಿನ ಮೇಲೆ ಒಂದು ಅಂದರೆ ಅವರ ಪಾಠಗಳು ಹಾಗಿರ್ತಿದ್ದವು. ನನಗೆ ಆಗ ತಂತ್ರಜ್ಞಾನದ ಹಾಗೂ ಗೊತ್ತಿರಲಿಲ್ಲ. ಮುಂದೆ ಮುಂದೆ ನಾನು ಬೆಳೆದು ನನಗೆ ಕೆಲವು ನನ್ನ ಮೇಷ್ಟ್ರುಗಳು ತುಂಬ ಶಿಕ್ಷಣ ತುಂಬ ಚೆನ್ನಾಗಿತ್ತಲ್ಲಿ. ಹಾಗೆ ಆ ವಿಷಯಗಳಿಂದ ನಮಗೆ ಗೊತ್ತಾಗಿ ನನಗೆ ಆ ಸೈನ್ಸಿನ ಮೇಲೆ ತುಂಬ ಇಂಟ್ರೆಸ್ಟ್ ಬಂತು. ಮತ್ತೆ ಹೇಳಿ ಕೇಳಿ ನಂದು ಇಂಜಿನಿಯರಿಂಗ್ ಅಲ್ಲಿ ವಿಜ್ಞಾನವೇ ಬೇಕು. ಈಗ ಫಾರ್ ಎಕ್ಸಾಂಪಲ್ ನಾನು ಪಾಠ ಮಾಡೋದು ಟರ್ಬೈನ್ ತಂತ್ರಜ್ಞಾನ ಪಾಠ ಮಾಡ್ತೇನೆ. ಟರ್ಬೈನ್ ತಂತ್ರಜ್ಞಾನದಲ್ಲಿ ಗಣಿತ ಬರ್ತದೆ, ವಿಜ್ಞಾನ ಬರ್ತದೆ, ಫಿಸಿಕ್ಸಿನ ವಿಭಾಗ ಬರ್ತದೆ, ಎಲ್ಲವೂ ಬರ್ತದೆ. ಅದನ್ನು ಕಲಿತುಕೊಳ್ಳದೆ ನಮ್ಗೆ ಇದಾಗುದಿಲ್ಲ. ಹಾಗೆ ನಂದು ಏನಾಯ್ತು, ಇಷ್ಟೊತ್ತಿಗೆ ನಂದು ಮದುವೆಯಾಗಿ ನಂಗೆ ಮಕ್ಕಳಾಗಿದೆ. ಅವರೆಲ್ಲ ಶಾಲೆಗೆ ಹೋಗುವ ಮಕ್ಕಳು. ಶಾಲೆಯಲ್ಲಿ ಅವರಿಗೆ ಒಂದು ವಿಜ್ಞಾನದ ಪ್ರಾಜೆಕ್ಟ್ಗಳ ಬಗ್ಗೆ ಆಸಕ್ತಿ ಇತ್ತು. ಹಾಗೆ ಅದು ನನ್ನ ಮಕ್ಕಳಿಗೆ ಒಂದು ಟ್ರೈನಿಂಗ್ ಮಾಡುವ ಉದ್ದೇಶದಿಂದ ಸ್ಟಾರ್ಟ್ ಆಯ್ತು. ಸೈನ್ಸ್ ಪ್ರಾಜೆಕ್ಟ್ ಅಂತ ಹೇಳೋದು ಆ ಒಂದು ಇದಕ್ಕೆ ಎಂಟರ್ ಆದ್ದು. ಇಲ್ಲಿ ನಂದು ವೃತ್ತಿ ನಡೀತಾ ಇದೆ, ಬಟ್ ಇದರೊಟ್ಟಿಗೆ ವಿಜ್ಞಾನವನ್ನ ತಗೊಂಡು ಹೋಗ್ಬೇಕಂತ ಹೇಳಿ ಅದು ಉಂಟದ್ದು. ಇಲ್ಲಂದ್ರೆ ನನ್ನ ಮಕ್ಕಳು ಸ್ಕೂಲಲ್ಲಿ ವಿಜ್ಞಾನ ನಿಮ್ಮ ಒಂದು ಆಸಕ್ತಿ ಆಹಾರ ಸಿಕ್ಕಿದಾಗ. ಹೌದು, ಬಹುಶಃ ಮಕ್ಕಳಿಗೆ ಅದು ಇಂಟ್ರೆಸ್ಟ್ ಬಂತು. ಹಾಗೆ ಅದಕ್ಕೆ ತಕ್ಕ ಸ್ಕೂಲಲ್ಲಿ ಸ್ವಲ್ಪ ಅದಕ್ಕೆ ಇದಿತ್ತು. ಹಾಗೆ ಅಲ್ಲಿಂದ ಮಕ್ಕಳಿಗೆ ತರಬೇತಿ ಕೊಡುವ ಅಗತ್ಯ ಬಂತು. ಅಂದ್ರೆ ಅಲ್ಲಿ ಅಧ್ಯಾಪಕರು ಟ್ರೈನಿಂಗ್ ಕೊಡುವಷ್ಟು ಯಾರು ಇರಲಿಲ್ಲ. ಸೊ ಹೇಗೂ ನನಗೆ ತಂತ್ರಜ್ಞಾನದ ಬ್ಯಾಕ್ಗ್ರೌಂಡ್ ಇದೆ, ವಿಜ್ಞಾನದ ಬ್ಯಾಕ್ಗ್ರೌಂಡ್ ಇದೆ. ಹಾಗೆ ಒಂದಿಷ್ಟು ಮಕ್ಕಳಿಗೆ, ನನ್ನ ದೊಡ್ಡ ಮಗ, ಸಣ್ಣ ಮಗನು ತುಂಬಾ ಸಣ್ಣ ಇದ್ದ, ಹಾಗೆ ಅವನಿಗೆ ತರಬೇತಿ ಕೊಟ್ಟು ಅದು ಹೀಗೆ ಮುಂದೆ ಹೋಯ್ತು. ಹಾಗೆ ಅವನು ಏನಾಯ್ತು, ಅವನ ಶಾಲೆಯಿಂದ ಅವನ ಕಾಂಪಿಟಿಷನ್ ಸ್ಟಾರ್ಟ್ ಆಯ್ತು. ಹಾಗೆ ಅದು ಮುಂದೆ ಸೈನ್ಸ್ ಕಾಂಪಿಟಿಷನ್ ಗೆ ಹಾಗೆ ಅಲ್ಲಿಂದ ಅದು ಸ್ಟಾರ್ಟ್ ಆಯ್ತು. ಮುಂದೆ ಹೋಯ್ತು. ಆಗ ನಾನು ಕೂಡ ಅದರ ಹಿಂದೆ ಓಡಬೇಕಾಯ್ತು. ನಾನು ಕೂಡ ನನ್ನಷ್ಟಕ್ಕೆ ಅದು 100 ವಿಚಾರಗಳನ್ನ ಅಧ್ಯಯನ ಮಾಡಬೇಕಾಯ್ತು. ಯೂಶುವಲಿ ಏನಾಗ್ತದೆ ಅಂತೇಳಿ ಪ್ರೊಫೆಸರ್ ಫೀಲ್ಡ್ ಅಲ್ಲಿ ಎಲ್ಲ ಇದ್ದವರಿಗೆ ತುಂಬಾ ಹೆಕ್ಟಿಕ್ ಇರ್ತದೆ. ಅಂದ್ರೆ ನೀವು ಆಗ ಹೇಳಿದಾಗೆ ಒಂದು ಪಾಠ ಮಾಡ್ಬೇಕಿದ್ರೆ ನಿಮ್ಮ ಹೋಮ್ವರ್ಕ್ ತುಂಬಾ ಇರ್ಬೇಕಾಗ್ತದೆ, ನೀವು ಕಲಿಬೇಕಾಗ್ತದೆ, ಅಪ್ಡೇಟ್ ಇರ್ಬೇಕಾಗ್ತದೆ. ಯಾಕಂದ್ರೆ ವಿದ್ಯಾರ್ಥಿಗಳು ಕೆಲವೊಂದ್ಸಲ ಭಯಂಕರ ದೊಡ್ಡ ಕ್ವಶನ್ಗಳು ಕೇಳ್ತಾರೆ, ನಾವು ಅಪ್ಡೇಟೆಡ್ ಇಲ್ಲೇ ಇದ್ರೆ. ಸೊ ಇದು ನಮ್ಗೆ ಅಂದ್ರೆ ಬೇರೊಬ್ರು ಪ್ರೊಫೆಸರ್ ಇದು ಹೇಳಿದ್ದು ಮಾತು. ಸೊ ಹಾಗಾಗಿ ಅಂತ ಟೈಮ್ನಲ್ಲಿ ನಿಮ್ಗೆ ಇದೆಲ್ಲ ಕೆಲಸ ಮಾಡ್ಲಿಕ್ಕೆ ಎಲ್ಲಿ ಟೈಮ್ ಸಿಕ್ತಿತ್ತಾ? ಟೈಮ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡ್ತೀವಿ? ಓಕೆ, ಇದು ತುಂಬಾ ಇದರಲ್ಲಿ ಕೂಡ ವಿಚಾರ ಇದೆ ಹೇಳಲಿಕ್ಕೆ. ನನಗೆ ಏನಾಗ್ತಿತ್ತು, ನನಗೆ ಆಗ ನಾನು ಪಾಠ ಮಾಡ್ತಿದ್ದದ್ದು ಕೆಲವು ಸಬ್ಜೆಕ್ಟ್ಗಳು ನಮ್ಮ ಇಂಜಿನಿಯರಿಂಗ್ ಕಾಲೇಜಲ್ಲಿ. ಉದಾಹರಣೆಗೆ ನಾನು ಇಲ್ಲಿ ಹೇಳ್ತೇನೆ, ಅದು ಫ್ಲೂಯಿಡ್ ಮೆಕ್ಯಾನಿಕ್ಸ್ ಅಂತ ಒಂದು ಸಬ್ಜೆಕ್ಟ್, ಮತ್ತೊಂದು ಸ್ಟ್ರೆಂತ್ ಆಫ್ ಮೆಟೀರಿಯಲ್ಸ್ ಅಂತ ಒಂದು ಸಬ್ಜೆಕ್ಟ್. ಅದೆಲ್ಲ ಏನಂದ್ರೆ ಅದೆಲ್ಲ ಒಂಥರ ಕುಖ್ಯಾತಿ ಪಡೆದಿರುವ ಸಬ್ಜೆಕ್ಟ್ಗಳದು. ಅದು ಅಂದರೆ ಅದು ಪಾಠ ಮಾಡಲಿಕ್ಕೆ ನೀವು ಹೇಳಿದ 15 ಗಂಟೆ ಸಾಲದು, 1 ಗಂಟೆಗೆ ಪ್ರಿಪ್ರೇಷನ್. ಅಷ್ಟು ಅದಕ್ಕೆ ತಯಾರಿ ಬೇಕಾಗ್ತಿತ್ತು, ಖಂಡಿತ ಪ್ರೆಷರ್ ಇರ್ತಿತ್ತು. ಅದನ್ನು ಆ ಸಬ್ಜೆಕ್ಟ್ ಮಾಡಬೇಕಿದ್ರೆ ತುಂಬ ಓದಬೇಕು. ಮಕ್ಕಳು ಫೇಲ್ ಆಗ್ತಾರ ಅಂತ ತುಂಬ ಹೆದರಿಕಿತ್ತು. ಸಾಧಾರಣ ಆ ಸಬ್ಜೆಕ್ಟು ಹಿಡ್ಕೊಂಡವನಿಗೆ ಒಂದೊಂದು ಸರಿ ಹೆದರಿಕೆ ಆಗೋದಿದೆ.
ಓಹೋ. ಈ ಸೆಮಿಸ್ಟರ್ ಹೇಗಾಗ್ತದೆ ಅಂತ. ಹೌದಪ್ಪ. ಹೌದು, ಆ ಥರ ಸಬ್ಜೆಕ್ಟ್ಗಳು ನಾನು ಕಾಂಪ್ಲಿಕೇಟೆಡ್. ನನಗೂ ಅದು ಚಾಲೆಂಜ್ ಆಗಿ ತಗೊಳ್ಳೋದು ನಂಗೆ ಇಷ್ಟ. ಓಕೆ. ಮತ್ತೆ ನಾನು ಅದನ್ನ ತಗೊಂಡೆ. ಹಾ, ಹಾ. ಫೇಲ್ಯೂರ್ ಆಗ್ಲಿಲ್ಲ ಅಂತೇನು ಹೇಳಲಿಕ್ಕೆ ನಾನು ಹೇಳುದಿಲ್ಲ. ಹಾ, ಹಾ. ಆಗಾಗ ಫೇಲ್ ಆಗ್ತಿದ್ರು ಮಕ್ಕಳು. ಓಕೆ. ಅದು ಅಂದ್ರೆ ತುಂಬಾ ಕೆಟ್ಟದಾಗಿ ಫೇಲ್ ಆಗೋದು ಆ ಥರ ಆಗ್ತದೆ. ಹೌದಪ್ಪ, ಹೌದು. ಆಗ ಈ ಟೈಮ್ ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತದೆ. ಹಾ, ಹಾ. ವಿಜ್ಞಾನದ ಕಡೆಗೆ ಹ್ಮ್. ಇಲ್ಲೂ ಇದನ್ನೆಲ್ಲ ನೋಡ್ಕೊಳ್ಬೇಕು, ವಿಜ್ಞಾನದ ಕಡೆಗೆ ಗಮನ ಕೊಡಬೇಕು. ಹೌದು. ಆದ್ರೆ ನಾನು ಈಗ ಉದಾಹರಣೆಗೆ ನನ್ನ ತಯಾರಿಗಳನ್ನ ಬೇಕಾದ್ರೆ ರಾತ್ರಿವರೆಗೂ ಮಾಡ್ತಿದ್ದೆ. ಓಹೋ. ಈಗ ರಾತ್ರಿ ನೀವು 11 ಗಂಟೆ 12 ಗಂಟೆವರೆಗೂ ಓದಬೇಕಾದ್ರೆ ಓದ್ಬೇಕು. ಮೇನ್ಲಿ ಅಂದ್ರೆ ನಿಮ್ಗೆ ಹೌದು, ಇಂಟ್ರೆಸ್ಟ್ ಇದ್ದ ಕಾರಣ ಹೌದು, ನನಗೆ ಹೌದು. ಎರಡು ಈಚೆ ಪಾಠ ಮಾಡೋದು ಇಂಟ್ರೆಸ್ಟ್, ಹೌದು. ಈ ಕಡೆ ಮಕ್ಕಳಿಗೆ ಹೌದು. ಪ್ರಾಜೆಕ್ಟ್ ಗೈಡ್ Project ಮಾಡೋದು guide ಮಾಡೋದು. ಹಾಗೆ ಅದು ನನಗೆ ನಾನು ಮ್ಯಾನೇಜ್ ಮಾಡಿದ್ದೆ. ಅದು ಹಾ, ಹಾ, ಹಾ. ಖಂಡಿತ ಒತ್ತಡ ಹೌದು, ಆಗ್ತಿತ್ತು. ಹೌದು, ಹೌದು. ಒತ್ತಡ Correct. ಆಗ್ತಿತ್ತು. ಯಾಕೆಂದ್ರೆ ಇಂಥ ಸಬ್ಜೆಕ್ಟ್ಗಳನ್ನು ಹಿಡ್ಕೊಂಡು ಪಾಠ ಮಾಡ್ತಾ ಇದನ್ನು ಮಾಡೋದು ಹೌದು. ಅಷ್ಟು ತಯಾರಿ ಕಷ್ಟ, ಅಷ್ಟು ಹೌದು. ತಯಾರಿ ಇತ್ತು. ಹಾಗೆ ಮತ್ತೆ ಅದೇ ನೀವು ಈಗ ಮಾತಾಡ್ತಾ ಸ್ಟೆಮ್ ಎಜುಕೇಶನ್ ಅಂತ ಹೇಳಿದ್ರಿ. ಅದು ಸ್ಟೆಮ್ ಎಜುಕೇಶನ್ ಅಂತ ಹೇಳಿದ್ರೆ ಅದ್ರದ್ದು ಫುಲ್ ಫಾರ್ಮ್ ಏನು ಮತ್ತೆ ಅದು ಎಂತ ವಿಷಯ ಅಂತ? ಓಕೆ, ನೋಡಿ ಈ ಸ್ಟೆಮ್ ಅಂತ ಹೇಳೋದು ಅದಕ್ಕೆ STEM ಅಂತ 4 ಅಕ್ಷರದ ಒಂದು ಇಂಗ್ಲಿಷಿನ ಇದು ಅಕ್ಷರಗಳು. ಹಾ. ಅಂದ್ರೆ ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್, ಮ್ಯಾಥಮೆಟಿಕ್ಸ್. ಹಾ. ಅಂದ್ರೆ ಮೂಲ ವಿಜ್ಞಾನ ಏನಿದೆ ಈಗ, ವಿಜ್ಞಾನ ಫಿಸಿಕ್ಸ್ ಅಥವಾ ಸೈನ್ಸ್ ಮತ್ತೆ ಗಣಿತದ ಮಧ್ಯೆ ಹ್ಮ್. ಈ ಎರಡು ತಂತ್ರಜ್ಞಾನ ಮತ್ತೆ ಇಂಜಿನಿಯರಿಂಗ್ ಅನ್ನ ತರುವುದು, ಮರ್ಜ್ ಮಾಡುದು. ಮರ್ಜ್ ಹಾ, ಮಾಡೋದು. ಹಾ. ಅಂದ್ರೆ ಅದಕ್ಕೆ ಪೂರಕ ಆಗುವ ಹಾಗೆ ಹಾ. ವಿಜ್ಞಾನವನ್ನ ಮಕ್ಕಳಿಗೆ ಕಲಿಸುವುದು. ಕಲಿಸಿದೆ. ಹಾ. ಉದಾಹರಣೆಗೆ ಇದೇನು ಹೊಸತ್ತಲ್ಲ. ಹಾ, ಈ ಹಾ. ಸ್ಟೆಮ್ ಅಂತ ಹೇಳುವುದು ಅದೇನು ಬೇರೆ ಒಂದು ವಿಚಾರ ಅಲ್ಲ. ಅಲ್ಲ. ಹಾ. ಇದು ಎಷ್ಟೋ ವರ್ಷಗಳಿಂದ ಭಾರತದಲ್ಲೂ ಇದೆ, ಬೇರೆ ದೇಶಗಳಲ್ಲಿ ದೇಶಗಳಲ್ಲಿ ಯಾವಾಗದಿಂದಲೇ ಮಾಡ್ತಾರೆ. ಅಂದ್ರೆ ಈಗ ಸಣ್ಣ ಪ್ರಾಯದಿಂದಲೇ, ಈಗ 3ನೇ 4ನೇ ಕ್ಲಾಸಿಂದಲೇ ಆ ಸ್ಟೆಮ್ ಆಗುವ ಹಾಗೆ. ಈಗ ಫಾರ್ ಎಕ್ಸಾಂಪಲ್ ಅಮೆರಿಕ ಅಥವಾ ಚೀನಾದಲ್ಲಿ ಈಗ 3ನೇ 4ನೇ ಮಕ್ಕಳಿಗೆ ರೋಬೋಟಿಕ್ಸ್ ಪಾಠ ಮಾಡುವ ಅಂತ ಹೌದು. ಎಲೆಕ್ಟ್ರಾನಿಕ್ಸ್ ಅಲ್ಲಿ ಮಾಡ್ತಾರೆ. ಹಾ. ಸೊ ಹಾಗೆ ಅದು ಎಂಜಿನಿಯರಿಂಗ್ ಹೌದಪ್ಪ, ಮತ್ತೆ ಹೌದು, ಟೆಕ್ನಾಲಜಿ. ಹಾ. ಅದು ಸಣ್ಣ ಮಕ್ಕಳಿರುವಾಗ ಬರ್ತದೆ. ಓಕೆ. ಹಾಗೆ ನಮ್ಮಲ್ಲಿ ಏನಂದ್ರೆ, ನಮ್ಮಲ್ಲಿ ಕೂಡ ವಿಜ್ಞಾನ ಇದೆ, ವಿಜ್ಞಾನ ಆಕ್ಟಿವಿಟಿ ಇದೆ. ಹಾ. ನಾವು ವಸ್ತು ಪ್ರದರ್ಶನ ಅಂತ ಮಾಡ್ತೇವೆ, ಹೌದು. ಪ್ರಾಜೆಕ್ಟ್ ಅಂತ ಮಾಡ್ತೇವೆ, ಅದೆಲ್ಲ ಮಾಡ್ತೇವೆ. ಓಕೆ. ಬಟ್ ಬೇರೆ ಕಂಟ್ರಿಗಳದನ್ನು ತುಂಬಾ ವರ್ಷದ ಹಿಂದೆ ಮಾಡ್ತಿದ್ರು. ಹಾ, ಹಾ, ಹಾ. ಓಕೆ. ನಾವು ಅದನ್ನು ಸ್ವಲ್ಪ ಸ್ಲೋ ಆಗಿ ಮಾಡ್ತಿದ್ದೇವೆ. ಹಾ, ಹಾ. ಸೊ ಅಂದ್ರೆ ನೀವು ಇದಕ್ಕೆ ಈ ಸ್ಟೆಮ್ಮಿಗೆ ಏನಾದ್ರೂ ಒಂದು ಎಕ್ಸಾಂಪಲ್ ಹೇಳ್ಬಹುದು? ಅಂದ್ರೆ ಈಗ ಯಾವ್ದಾದ್ರು ಒಂದು ವಿಷಯ ಇಂಪ್ಲಿಮೆಂಟೇಷನ್ ಮಾಡುವಾಗ ಅದರಲ್ಲಿ ಸೈನ್ಸ್, ಟೆಕ್ನಾಲಜಿ ಇದು 3 ಸಹ ಬರುವಂತದ್ದು ಹೇಗೆ ಬರ್ತದೆ ಅಂತ ಹೇಳಿ ಒಂದು ಜನ್ಮ ಹಾ. ವೀಕ್ಷಕರಿಗೆ ಒಂದು ಕ್ಲಾರಿಟಿ ಬರ್ಲಿಕ್ಕೆ ಹಾ. ಎಕ್ಸಾಂಪಲ್ ಕೂಡ ಈ ತರ. ನೋಡಿ, ಉದಾಹರಣೆಗೆ ಈಗ ಒಂದು 7ನೇ ಕ್ಲಾಸಿನ ಒಬ್ಬ ಹುಡುಗ ಒಂದು ಸಣ್ಣ ಪ್ರಾಜೆಕ್ಟ್ ಮಾಡ್ತಾನೆ. ಓಕೆ. ಈಗ ವಾಹನ ಬರುವಾಗ ನಮಗೆ, ಅಥವಾ ಬೇಡ, ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ. ಈಗ ನೀವು ಸೆನ್ಸಾರ್ ಅಂತ ಹಾ, ಎಲೆಕ್ಟ್ರಾನಿಕ್ ಹೌದು, ಸೆನ್ಸಾರ್ ಹೌದು, ಬಗ್ಗೆ sensor. ಕೇಳಿದ್ದೀರಿ. ಈಗ ಏನಾಗಿದೆ, ಈಗ ಕತ್ತಲಾದ ತಕ್ಷಣ ಬಲ್ಬ್ ಉರಿಬೇಕು, ಹೌದು, ಆ automatic. ತರ ಒಂದು ಅದಕ್ಕೆ ಟೆಕ್ನಾಲಜಿ ಮಾಡಬೇಕು. ಅದರಲ್ಲಿ ನೋಡಿ, ಅದರಲ್ಲಿ ವಿಜ್ಞಾನ ಇದೆ. ಅದರಲ್ಲಿ ಏನ್ ಬೇಕು? ಸೆನ್ಸರ್ ಬೇಕು. ಹೌದು. ಸೆನ್ಸರ್ ಅಂದ್ರೆ ಅದಕ್ಕೆ ಬೆಳಕು ಹೋದ ತಕ್ಷಣ ಬಲ್ಬ್ ಉರಿಬೇಕು ಅಂತ ಹೇಳಿ ಅಲ್ಲಿ ಗೊತ್ತಿರಬೇಕು. ಗೊತ್ತಿರ್ಬೇಕು. ಅಲ್ಲಿ ಎಲೆಕ್ಟ್ರಾನಿಕ್ಸ್ ಬರ್ತದೆ. ಓಕೆ. ಅಲ್ಲಿ ಎಲೆಕ್ಟ್ರಾನಿಕ್ಸ್ ಬರ್ತದೆ. ಆಮೇಲೆ ಆ ಲೈಟ್ ಇರುವಾಗ ಒಂದು ನಮನೆ, ಲೈಟ್ ಹೋದ ಚಾರ್ಜ್ ಆಗುದು. ಅಲ್ಲಿ ಚಾರ್ಜ್ ಆಗುದು. ಹಾಗೆ ಹೌದು. ಅಲ್ಲಿ ಅಲ್ಲಿ ಎರಡು ಎಲ್ಲ ಬರ್ತದೆ. ವಿಜ್ಞಾನ ಬರ್ತದೆ, ತಂತ್ರಜ್ಞಾನ ಬರ್ತದೆ, ಇಂಜಿನಿಯರಿಂಗ್ ಆಗಿ ಹೌದು, ಬರ್ತದೆ. ಹೌದು. ನಾನು ಒಂದು ನಿಮ್ಗೆ ಹೇಳ್ತೇನೆ, ಇಂಜಿನಿಯರಿಂಗಿಗೂ ತಂತ್ರಜ್ಞಾನಕ್ಕೂ ಏನು ವ್ಯತ್ಯಾಸ ಅಂತ. ವ್ಯತ್ಯಾಸ. ಹಾ. ನೋಡಿ, ಸಾಮಾನ್ಯ ಭಾಷೆಯಲ್ಲಿ ನೀವು ಇಂಜಿನಿಯರಿಂಗ್ ಅಂತ ಹೇಳಿ, ತಂತ್ರಜ್ಞಾನ ಅಂತ ಹೇಳಿ ಅಂಥ ವ್ಯತ್ಯಾಸ ಇಲ್ಲ. ನಮಗೆ ಹಾ. ನಿಮ್ಗೆ ಅಂಥ ವ್ಯತ್ಯಾಸ ಇಲ್ಲ. ಹ್ಮ್. ಆದ್ರೆ ಸರಿಯಾಗಿ ನೋಡುದಾದ್ರೆ ಅದರಲ್ಲಿ ಉಂಟು ವ್ಯತ್ಯಾಸ. ನಾನು ಹೇಳ್ತೇನೆ ಹೇಗಂದ್ರೆ, ಈಗ ಉದಾಹರಣೆಗೆ ಹ್ಮ್. ನೀವು ಸೈನ್ಸ್, ಈಗ ಉದಾಹರಣೆಗೆ ಈಗ ಸಿಮೆಂಟ್ ಮಾಡೋದಂತ ಇಟ್ಕೊಳ್ಳುವ. ಸಿಮೆಂಟ್ ಮಾಡಲಿಕ್ಕೆ ಬೇರೆ ಬೇರೆ ವಸ್ತುಗಳು ಬೇಕು. ಆ ವಸ್ತುಗಳ ರಾಸಾಯನಿಕ ಕ್ರಿಯೆಯಲ್ಲಿ ನಡೆಯುವಾಗ ಸಿಮೆಂಟ್ ಉತ್ಪತ್ತಿ ಆಗುತ್ತೆ. ಹೌದು. ಆ ರಾಸಾಯನಿಕ ಕ್ರಿಯೆ ಏನು? ಅದು ಪಕ್ಕಾ ವಿಜ್ಞಾನ. ವಿಜ್ಞಾನ. ಹಾ. ಸೊ ಅದನ್ನು ನಾನು ಅರ್ಥ ಮಾಡಿಕೊಳ್ಳುವಾಗ ಅಂದ್ರೆ ಅಲ್ಲಿ ವಿಜ್ಞಾನ ಬರ್ತದೆ. ವಿಜ್ಞಾನದಲ್ಲಿ ಸಹ ಕೆಮಿಸ್ಟ್ರಿಯಾ? ಹೌದು, ಕೆಮಿಸ್ಟ್ರಿ, ಹಾ. ರಸಾಯನಶಾಸ್ತ್ರ ಬರ್ತದೆ, ಹೌದು. ಮೆಟೀರಿಯಲ್ ವಸ್ತುಶಾಸ್ತ್ರ ಹಾ, ಬರ್ತದೆ, ವಸ್ತುಶಾಸ್ತ್ರ ಮೆಟೀರಿಯಲ್ ಬರ್ತದೆ. ಸೈನ್ಸ್ Correct, ಬರ್ತದೆ. correct. ಹಾಗೆ ಅದೆಲ್ಲ ಬರ್ತದೆ. ಆಸ್ ಎ ಲೇಮನ್ ನಮ್ಗೆ ಅದು ಸಿಮೆಂಟ್ ಹೌದು, ಸಿಮೆಂಟ್ ಅಷ್ಟೇ. ಒಂದು ಸ್ಟೆಪ್ ಮುಂದೆ ಹೋಗಿ ಹಾ. ಸಿಮೆಂಟ್ ಯಾಕೆ ಬಳಸಬೇಕು? ಸಿಮೆಂಟ್ ಯಾಕೆ ಬಳಸಬೇಕಂದ್ರೆ, ಸಿಮೆಂಟ್ ಅಂದ್ರೆ ಬೈಂಡಿಂಗ್ ಮೆಟೀರಿಯಲ್ ಅಂತ ಅರ್ಥ. ಹಾ, ಅಂಟು ಅಂಟು, ಜಲ್ಲಿ ಕಲ್ಲಿಗೆ ಅಂಟಿಸ್ಲಿ. ಅಂಟಿಸಿ. ಆಗ ಏನಾಯ್ತು, ಅದು ಇಂಜಿನಿಯರಿಂಗ್ ಐಡಿಯಾ ಆಯ್ತು. ಹಾ. ಕರೆಕ್ಟ್. ನೀವು ಈಗ ಕಟ್ಟಡಕ್ಕೆ ಉಪಯೋಗಿಸಬಹುದು, ಕಾಂಕ್ರೀಟ್ ತಯಾರಿಸಬಹುದು ಅಂತ ಹೇಳುದು ಇಂಜಿನಿಯರಿಂಗ್ ಹೌದು, ಐಡಿಯಾ. ಈಗ ಕಾಂಕ್ರೀಟ್ ಇಂದ ಏನೇನೋ ಮಾಡ್ಬೋದು. ಈಗ ಹೌದು, ಹೌದು, ಹೌದು. ಏನೇನೋ ಸ್ಟ್ರಕ್ಚರ್ ಮಾಡ್ಬೋದು, ಅಪಾರ್ಟ್ಮೆಂಟ್ ಮಾಡ್ಬೋದು, ಹೌದು, ರೋಡ್ ಎಂತದ್ದು ಮಾಡ್ಬೋದು, ಮಾಡ್ಬೋದು. ಏನೇನೋ ಹೌದು. ಮಾಡ್ಬೋದು. ಅದು ಏನಾಯ್ತು, ತಂತ್ರಜ್ಞಾನ ಆಯ್ತು. ತಂತ್ರಜ್ಞಾನ. ಹಾ, ಓಕೆ. ಅದೇ ತರ ನೂರಾರು ಉದಾಹರಣೆ ಹೌದು, ಕೊಡ್ಬೋದು. ಹೌದು, ಹೌದು. ಸಣ್ಣ ಎಲೆಕ್ಟ್ರಾನಿಕ್ಸ್ ವಸ್ತುವಿನ ಹಿಂದೆ ಸೈನ್ಸ್ ಇದೆ. ಸೈನ್ಸ್ ಇದೆ. ಅದನ್ನ ಹೇಗೆ ಯೂಸ್ ಮಾಡಬಹುದು, ಈಗ ಡಯೋಡ್ ಅಂತ ಹೇಳ್ತೇವೆ, ಹೌದು, ಹೌದು. ಅಥವಾ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಅಂತ ಹೌದು, ಹೇಳ್ತೇವೆ, ಹೌದು. ಅದರಲ್ಲಿ ಅದೇ ಇದೆ. ಓಕೆ.
ಅದು ಇಂಜಿನಿಯರಿಂಗ್ ಆಯ್ತು. ಅದನ್ನ ನೀವು ಕಂಪ್ಯೂಟರಿಗೆ ಹಾಕಿ ನೀವು ದೊಡ್ಡ ಕಂಪ್ಯೂಟರ್ ಮಾಡುವಾಗ ತಂತ್ರಜ್ಞಾನ ಆಯ್ತು. ಇಂಪ್ಲಿಮೆಂಟೇಷನ್ ಅದು ಕೊನೆಗೆ ಹೋಗಿ ತಂತ್ರಜ್ಞಾನಕ್ಕೆ ಬರ್ತದೆ. ಇದು ಇದು ವಿಚಾರ. ಅದು ಸ್ಟೆಮ್ ಅಲ್ಲಿ ಬರಬೇಕು ಅಂತ ಸಣ್ಣ ಮಕ್ಕಳಿಗೆ ಅದು ಬರಬೇಕು. ಅದಕ್ಕೆ ಈಗ ಆ ಸಿಲೆಬಸ್ ಅಲ್ಲೆಲ್ಲ ಅದು ಹಾಕ್ತಾ ಇದ್ದಾರೆ. ಅಂದ್ರೆ ನಾವು ಈಗ ಆಸ್ ಎ ಲೇಮನ್ ನೋಡುವಾಗ ನಮ್ಗೆ ತುಂಬಾ ಪ್ರಾಡಕ್ಟ್ಸ್ ಗಳು ಕಾಣ್ತದೆ. ಈಗ ಒಂದು ಕಾರ್ ಇರ್ಲಿ ಇದಿರ್ಲಿ ಎಂತದ್ದು, ಅದ್ರ ಹಿಂದೆ ಇದು ಸ್ಟೆಮ್ ವರ್ಕ್ ಆಗಿದೆ. ಹೌದು, ಅಂದ್ರೆ ಸೈನ್ಸ್, ಟೆಕ್ನಾಲಜಿ, ಮ್ಯಾಥಮೆಟಿಕ್ಸ್, ಇಂಜಿನಿಯರಿಂಗ್ ಇದೆಲ್ಲ ವರ್ಕ್ ಆಗಿದೆ. ಗಣಿತ ಕೂಡ ಎಲ್ಲದಲ್ಲಿ ಬೇಕು. ಅದೇ ಈಗ ನಾವು ಮಾತಾಡುವಾಗ ಆಕ್ಚುಲಿ ನಾವು ಈಗ ನಮ್ಗೆ ಸ್ವಲ್ಪ ವಾಹನಗಳಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ. ನಾವು ವಾಹನದ ವಿಷಯ ಮಾತಾಡುವಾಗ ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ಒಂದು ವಾಹನವನ್ನು ಪ್ರೊಡಕ್ಟ್ ಮಾಡಬೇಕಿದ್ರೆ ಫುಲ್ ಅದರದ್ದು ಟೈರ್ ಇದ್ದು ಸ್ಪೆಸಿಫಿಕೇಶನ್ ಕೂಡ ಮ್ಯಾನುಫ್ಯಾಕ್ಚರರೇ ಕೊಡಬೇಕು, ಟೈರ್ ಮ್ಯಾನುಫ್ಯಾಕ್ಚರರ್. ಅಂದ್ರೆ ನನ್ನ ಮನಸ್ಸಿನಲ್ಲಿ ಏನಿತ್ತು ಅಂತ ಹೇಳಿದ್ರೆ ಫಸ್ಟಿಗೆ, ಇಲ್ಲ ಅದು ಟೈರ್ ಮ್ಯಾನುಫ್ಯಾಕ್ಚರರ್ ಅದ್ರಲ್ಲಿ ಎಕ್ಸ್ಪರ್ಟ್ಸ್ ಅಲ್ವಾ, ಸೊ ಅವರು ಗೈಡ್ ಮಾಡ್ತಾರೆ ನಿಮ್ಮ ವಾಹನಕ್ಕೆ ಯಾವುದು ಟೈರ್ ಬೇಕು, ಹೇಗೆ ಬೇಕು ಅನ್ನುವಂಥದ್ದು. ಇಲ್ಲ ಇದು ಹಾಗೆ ಇಲ್ಲ ಅಂತ ಅಂದ್ರೆ ಅದು ಆ ಫೀಲ್ಡ್ ಅಲ್ಲಿ ಇದ್ದವ್ರು ಎಂತ ಹೇಳ್ತಾರೆ ಅಂತ ಹೇಳಿದ್ರೆ, ಇದು ಆಟೋಮೊಬೈಲ್ ಇಂಡಸ್ಟ್ರಿ ಅಂದ್ರೆ ವಾಹನ ತಯಾರಿಕಾಗಾರರಿಗೆ ಇದ್ದದ್ದು ನಾಲೆಜ್ ಇರಬೇಕು. ಸೊ ಈ ರೀತಿ ಅದು ಡಿಸೈನ್ ಆಗ್ತದೆ. ಅಂದ್ರೆ ಈಗ ಆಟೋಮೊಬೈಲ್ ಅವರು ಓದುವಾಗ, ಮೆಕ್ಯಾನಿಕಲ್ ಓದುವಾಗ ಇಲ್ಲಿ ಮೆಟೀರಿಯಲ್ ಟೆಸ್ಟಿಂಗ್ ಅಂತ ಇದೆ, ಅದನ್ನೆಲ್ಲ ಅವ್ರು ಓದಿರ್ಬೇಕು. ಅದಲ್ಲಿ ಪಕ್ಕಾ ವಿಜ್ಞಾನ ಇದೆ, ಇಂಜಿನಿಯರಿಂಗ್ ಇದೆ. ಅದನ್ನ ತಂತ್ರ ಇಲ್ಲದಿದ್ರೆ ವಾಹನದ ಪರ್ಫಾರ್ಮೆನ್ಸ್ ಚೇಂಜ್ ಆಗ್ತದೆ ಅಂತ ಅವರು ಹೇಳುವಂಥದ್ದು. ಸೊ ಹಾಗಾಗಿ ಅದೇ ಎಷ್ಟೋ ಮಿತ್ತಿರ್ತದೆ ನಮ್ಗೆ ಅದರಲ್ಲಿ ಗೊತ್ತಿರುವುದಿಲ್ಲ ನೋಡಿ. ಸೊ ಹೀಗೆ ನಿಮ್ಮಂತವ್ರು ಇದನ್ನೆಲ್ಲ ಕರೆಕ್ಟ್ ಹೇಳಿದ್ರೆ ನಮ್ಗೆ ಕರೆಕ್ಟ್ ಅರ್ಥ ಆಗ್ತದೆ ಇಂಪ್ಲಿಮೆಂಟೇಷನ್ ಹೇಗೆ ಬರ್ತದೆ. ಇಲ್ಲಿ ಏನಂದ್ರೆ ಯಾರು ವೀಕ್ಷಕರು ನೋಡ್ತಾ ಇದ್ದಾರೆ ಅಥವಾ ವಿದ್ಯಾರ್ಥಿಗಳು ಯಾರು ನೋಡ್ತಿದ್ರೆ, ನೀವು ಆ ಕರೆಕ್ಟ್ ವ್ಯತ್ಯಾಸವನ್ನ ಗೊತ್ತಾಗ್ಬೇಕು ನಿಮ್ಗೆ. ವಿಜ್ಞಾನ ಅಂದ್ರೆ ಏನು, ಇಂಜಿನಿಯರಿಂಗ್ ಅಂದ್ರೆ ಏನು, ತಂತ್ರಜ್ಞಾನ ಯಾವ, ಇದೆಲ್ಲ ಈಗ ಈಗ ಉದಾಹರಣೆಗೆ ನಾವು ಮೊಬೈಲ್ ಯೂಸ್ ಮಾಡೋದು ಅದೆಲ್ಲ ತಂತ್ರಜ್ಞಾನ. ಮೊಬೈಲ್ ಒಳಗೆ ಸಾಫ್ಟ್ವೇರ್ ಇದೆ, ಅದು ಏನಾಯ್ತು, ಅದು ಒಂಥರ ಸಾಫ್ಟ್ವೇರ್ ಆಗಿ ಮಾಡ್ಬೋದು ಅಂತ ಹೇಳಿದ್ರೆ ಇಂಜಿನಿಯರಿಂಗ್ ಅಂದ್ರೆ ಈಗ ಬೈನರಿ ಆಪರೇಷನ್, ಲಾಜಿಕ್ ಗೇಟ್ ಎಲ್ಲ ಸರ್ಕ್ಯೂಟ್ ಅಲ್ಲಿ ಇದೆಯಲ್ಲ, ಅದೆಲ್ಲ ಇಂಜಿನಿಯರಿಂಗ್ ಆಗಿ. ಸೊ ಕಡೆಗೆ ಅದು ನಿಮ್ಗೆ ಒಂದು ಉಪಯೋಗದ ವಸ್ತು ಆಗಿ ಬಂತು, ತಂತ್ರಜ್ಞಾನವಾಗಿ. ಓಕೆ, ಈಗ ನೀವು ಈಗ ನಿಮ್ಮ ಜರ್ನಿಯಲ್ಲಿ ತುಂಬಾ ಮುಂದೆ ಹೋಗಿ ಅಂದ್ರೆ ನಿಮಗೆ PUC ಡಿಗ್ರಿಯಲ್ಲಿ ಗೊತ್ತಾಯ್ತು ನಾನು ಪ್ರಾಧ್ಯಾಪಕನಾಗಬೇಕು, ಆ ಇಂಟ್ರೆಸ್ಟ್ ಹೇಗೆ ಬಂತು ನಿಮಗೆ ಗೊತ್ತಾಯ್ತು. ಅದೇ ರೀತಿ ಈಗ ಹೊಸ ವಿದ್ಯಾರ್ಥಿಗಳಿಗೆ ಆಕ್ಚುಲಿ ಅವರಿಗೆ ಏನಾಗ್ತದೆ ಅಂತ ಆ ಒಂದು PUC ಏಜಲ್ಲಿ ಏನು ಗೊತ್ತಿರುವುದಿಲ್ಲ, ಅಂದ್ರೆ ಅವರಿಗೆ ನಾಲೆಜ್ ಇರುವುದಿಲ್ಲ ನನಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಅಂತೇಳಿ. ಹೋಗ್ತಾ ಹೋಗ್ತಾ ಒಂದು PUC ಒಂದು ಸಿಂಪಲ್ ಡಿಗ್ರಿ ಎಲ್ಲ ಆಗುವಾಗ, BSc ಅಥವಾ BCom ಆಗುವಾಗ ಅವರಿಗೆ ಗೊತ್ತಾಗ್ತದೆ, ಓ ನನಗೆ ಇಂಥ ಫೀಲ್ಡಲ್ಲಿ ಇಂಟ್ರೆಸ್ಟ್ ಉಂಟು ಅಂತೇಳಿ ಅವರಿಗೆ ಒಂದು ಅವರ ಇದರಲ್ಲಿ ಗೊತ್ತಾಗ್ತದೆ. ಸೊ ಆಗ ಇಂಥ ವಿಷಯದಲ್ಲಿ ಎಲ್ಲಾದರೂ ಸೈನ್ಸ್, ಟೆಕ್ನಾಲಜಿ ಇದರಲ್ಲೆಲ್ಲ ಇಂಟ್ರೆಸ್ಟ್ ಬಂದರೆ ಈ ಫೀಲ್ಡಲ್ಲಿ ನನಗೆ ಮುಂದೆ ಹೋಗಬೇಕು ಅಂತೇಳಿ ಆದರೆ ಅವರು ಯಾವ ದಾರಿಯನ್ನು ಹಿಡಿಬೇಕು, ಅವರ ನೆಕ್ಸ್ಟ್ ಸ್ಟೆಪ್ ಏನಿರಬೇಕು, ಯಾಕಂದರೆ ಅವರಿಗೆ ಮತ್ತೆ ಡಿಲೇ ಆಗಬಾರ್ದು, ಟೈಮ್ ವೇಸ್ಟ್ ಆಗಬಾರ್ದು, ಅವರ ಎನರ್ಜಿ ವೇಸ್ಟ್ ಆಗಬಾರ್ದು ಅಂತೇಳಿ ಆದರೆ ಇಮಿಡಿಯೇಟ್ಲಿ ಅವರು ಏನು ಮಾಡಬೇಕು ನಮ್ಮ ಇಂಡಿಯಾದಲ್ಲಿ? ಓಕೆ, ನೋಡಿ ಇದು ತುಂಬಾ ಇಂಟ್ರೆಸ್ಟಿಂಗ್ ಇದೆ ಪ್ರಶ್ನೆ. ಈಗ ಸಾಧಾರಣವಾಗಿ ವಿದ್ಯಾರ್ಥಿಗಳಿಗೆ, ನಮ್ಮ ವಿದ್ಯಾರ್ಥಿಗಳಿಗೆ ನಮ್ಮ ಭಾರತೀಯ ಒಂದು ಸೋಷಿಯಲ್ ಸಿನಾರಿಯೋ ನೋಡಿದರೆ, ಮಕ್ಕಳು ಸಾಧಾರಣ ಸೆಕೆಂಡ್ PUC ಆಗುವಾಗ ಇನ್ನೇನು ಮಾಡೋದು ಅಂತ ಮತ್ತೆ ಆಲೋಚನೆ ಮಾಡುವವರು ಇದ್ದಾರೆ. ಅದು ಸ್ವಲ್ಪ ಕಷ್ಟ, ಅದನ್ನೀಗ ನಾವು ಸ್ವಲ್ಪ ಸರಿ ಮಾಡಿಕೊಳ್ಬೇಕು. ಇದಕ್ಕೆ ಸುಮಾರು ಜನರ ಕಾಂಟ್ರಿಬ್ಯೂಷನ್ ಇದೆ. ಫಾರ್ ಎಕ್ಸಾಂಪಲ್, ನಿಮ್ಮ ಮನೆಯ ವಾತಾವರಣ ಇದೆ. ಉದಾಹರಣೆಗೆ ನಿಮ್ಮ ಮಗು 6ನೇ 7ನೇ ಕ್ಲಾಸಿಂದ ಇರುವಾಗಲೇ ನಾವು ಅಬ್ಸರ್ವ್ ಮಾಡಬೇಕು, ಆ ಮಗುವಿನ ಇಂಟ್ರೆಸ್ಟ್ ಏನಿದೆ ಅಂತ ನಾವು ನೋಡಬೇಕು, ಪೇರೆಂಟ್ಸ್ ನೋಡಬೇಕು. ಹೇಳುದಾ ನೀವು? ಅದು ಗೊತ್ತಾಗ್ತದೆ, ಖಂಡಿತ ಗೊತ್ತಾಗ್ತದೆ. ಅದಕ್ಕೆ ಪೂರಕವಾದ ಶಾಲೆ ಕೂಡ ಇರಬೇಕು. ಸೊ ಇಲ್ಲಿ ಮಗುವಿನ ಮುಂದಿನ ಜೀವನಕ್ಕೆ ಪರಿಣಾಮ ಆಗುವವರು ಒಂದು ತಂದೆ ತಾಯಿಗಳು, ಹೆತ್ತವರು. ಓಕೆ, ಹೆತ್ತವರಿಗೆ ಗೊತ್ತಿಲ್ಲ, ಅದರ ಬಗ್ಗೆ ಏನು ಗೊತ್ತಾಗುದಿಲ್ಲ, ಅಥವಾ ಅವರಿಗೆ ಏನು ವಿದ್ಯಾಭ್ಯಾಸ ಇಲ್ಲ ಅಥವಾ ಅಂತ ಆದರೆ ಕಡಿಮೆ ಪಕ್ಷ ಶಾಲೆಯಲ್ಲಿ ಆದರೂ ಇದು ಬೇಕು. ಆಯ್ತು, ಈಗ ಇದು ಗೊತ್ತಾಗ್ಲಿಲ್ಲ ಅಂತ ಇಟ್ಕೊಳ್ಳುವ. ಈಗ ಒಂದು ಮಗುವಿಗೆ ಪ್ರಾಜೆಕ್ಟ್ ಬಗ್ಗೆ ಏನೇನು ಗೊತ್ತಿಲ್ಲ, 10ನೇ ಪಾಸ್ ಆಯ್ತು. 10ನೇ ಪಾಸ್ ಆಗುವಾಗ ಗೊತ್ತಾಗಬೇಕು, ಅಲ್ಲಿ ಒಂದು ಡಿಸೈಡಿಂಗ್ ಪಾಯಿಂಟ್, ನಾನು ವಿಜ್ಞಾನದ ಕಡೆಗೆ ಒಲವು ಹೋಗ್ಬೇಕಾ ಅಥವಾ ಬೇರೆ ನನ್ನ ಫೀಲ್ಡ್ ಮಾಡಬೇಕಾ ಅಂತೇಳಿ. ಆಗ ಆ ಮಗುವಿಗೆ ಗೈಡ್ ಮಾಡುವವರು ಬೇಕು. ಸೊ ಅಲ್ಲಿಂದ ನಮ್ಮ ಕಾರ್ಯಶಾಖೆ ಖಾಲಿ ಮಕ್ಕಳು ಮಾತ್ರ ಇಲ್ಲಿ ಡಿಸಿಷನ್ ಮೇಕರ್ಸ್ ಅಲ್ಲ. ಈಗ ನಮ್ಮಂಥವರು ಅಥವಾ ಯಾರೋ ಅಧ್ಯಾಪಕರು, ಯಾವ ಸಂಬಂಧಿಕರು, ಯಾರೋ ಸ್ವಲ್ಪ ಮೆಚೂರ್ಡ್ ಅನುಭವ ಇದ್ದವರು ಏನಾದರೂ ಆ ಮಕ್ಕಳಿಗೆ ಗೈಡ್ಲೈನ್ಸ್ ಮಾಡಬೇಕು. ಸೊ ಅಲ್ಲಿಂದ ನಮ್ಮದು ಸ್ಟಾರ್ಟ್ ಆಗ್ತದೆ. ಆಯ್ತು, ಅದು ಸಿಗ್ಲಿಲ್ಲ ಅಂತ ಇಟ್ಕೊಳ್ಳುವ ಮಗುವಿಗೆ. ಯಾವುದೋ ಒಂದು ಹಳ್ಳಿಯ ಮಗು, ಏನು ಗೊತ್ತಿಲ್ಲ, ಎಲ್ಲರ ಹಾಗೆ 10ನೇ ಆಯ್ತು, ಎಲ್ಲರ ಹಾಗೆ ಸೈನ್ಸಿಗೆ ಸೇರಿತು. ಬಟ್ ಹಾಗೆ ಆಗುದಿಲ್ಲ. ಅಟ್ಲೀಸ್ಟ್ ಒಂದು ಸೆಕೆಂಡ್ PUC ಆಗುವಾಗಾದರೂ ಆ ಮಗುವಿಗೆ ಒಂದು ಐಡಿಯಾ ಬಂದಿರಬೇಕು, ಅಥವಾ ಆ ಕಾಲೇಜಿನವರು ಪ್ರಯತ್ನ ಪಡಲೇಬೇಕು.
ಆ ಕಾಲೇಜಿನಲ್ಲೇ ಅದಕ್ಕೆ ಪೂರಕ ವಾತಾವರಣ ಸೃಷ್ಟಿಸಬೇಕು. ಮುಂದೆ ಆ ಮಗು ಏನಾಗಬೇಕು ಅಂತೇಳಿ ಆ ಮಗುವಿಗೆ ಅಟ್ಲೀಸ್ಟ್ ಒಂದು ಫಸ್ಟ್ PUC ಮುಗಿಯುವಾಗಾದರೂ ಮಕ್ಕಳಿಗೆ ಡಿಸೈಡ್ ಮಾಡಬೇಕು. ನಾನು ಬೇರೆ ಅಥವಾ SSLCಯಲ್ಲೇ ಡಿಸೈಡ್ ಆಗ್ತದೆ ನಾನು ಈಗ ಕಾಮರ್ಸ್ ಕಡೆಗೆ ಹೋಗ್ಬೇಕಾ. ಅದೇ ಆಗ ಅವರಿಗೆ ಗೈಡ್ ಮಾಡೋರಿದ್ರೆ ಸಮಸ್ಯೆ ಇಲ್ಲ, ಇಲ್ಲದ್ರೆ ಈ ಸಮಸ್ಯೆ ಉಂಟಾಗ್ತದೆ. ಈಗ ಸೆಕೆಂಡ್ PUCಗೆ ಬರುವಾಗ ಏನಂತಲೇ ಗೊತ್ತಿಲ್ಲ, ಹೌದೌದು, ಮುಂದೆ ಏನು ಅಂತ ಗೊತ್ತಿಲ್ಲ. ಕೆಲವರು ನೀಟ್ ಹೋಗು ಅಂತ ಹೇಳಿದ್ರು, ಕೆಲವರು CET ಹೋಗು ಅಂತ ಹೇಳಿದ್ರು, ಕೆಲವರು BSc ಹೋಗು, ತುಂಬಾ ಜನ ಏನು ಹೇಳ್ತಾರೆ ಅದನ್ನು ಮಾಡುವುದಂತಾಗಿದೆ. ಆದರೆ ಇಲ್ಲಿ ಹಾಗೆ ಆಗುದಿಲ್ಲ. ಇದು ನಮ್ಮ ಕಾಲೇಜುಗಳಲ್ಲಿ ಸ್ವಲ್ಪ ಮಟ್ಟಿಗೆ ಅಧ್ಯಾಪಕರು ಸ್ವಲ್ಪ ಮಾಡಬೇಕಿದೆ. ನಮ್ದು ಜವಾಬ್ದಾರಿ ಇದೆ, ಅಧ್ಯಾಪಕರ ಜವಾಬ್ದಾರಿ ಇದೆ ಇಲ್ಲಿ. ನಾನು ಅದನ್ನ ಮೇನ್ ಹೇಳೋದು. ಆಸ್ ಎ ಟೀಚರ್ ನಾನು ಹೇಳೋದು, ನಂದು ಹೇಳಿಕೊಟ್ಟ ಅಷ್ಟು ಡ್ಯೂಟಿ ಮಾಡಿ ನಾನು ಬಂದರೆ ಆಗುದಿಲ್ಲ. ಈಗ ನಾನು ನನ್ನ ಇಂಜಿನಿಯರಿಂಗ್ ಕಾಲೇಜಲ್ಲೂ ನಾನು ನನ್ನ ಹೇಳಿದ ಪಾಠ ಮಾತ್ರ ಮಾಡಿದರೆ ಸಾಕಾಗುದಿಲ್ಲ. ಈಗ ಅವರಿಗೆ ಮುಂದೆ ಏನಾಗಬೇಕಂತ ನಾನು ಹೊರಗೆ ಪ್ರಪಂಚ ನೋಡಿದವರು, ಆಗ ಅದನ್ನು ಹೇಳಬೇಕು. ಹಾಗೆ ಇಲ್ಲಿ ಅಧ್ಯಾಪಕರದ್ದು ಇದು ಬರ್ತದೆ. ಸೊ ಅಧ್ಯಾಪಕರು ಹೇಳಬೇಕು. ಸೊ ಅದು ಒಂದು ನನ್ನ. ಇಲ್ಲದಿದ್ರೆ ಯಾರಾದರೂ ಸಂಬಂಧಿಕರು ಈ ಮಕ್ಕಳಿಗೆ ಇಂಟ್ರೆಸ್ಟ್ ಇಂದ ಯಾರನ್ನಾದ್ರೂ ಕೇಳಿ, ಯಾರು ಇಲ್ಲ ಇದ್ರೆ ಅಧ್ಯಾಪಕರು ಹೇಳಿಕೊಡ್ಲಿಲ್ಲ, ನಮ್ಮ ಪೇರೆಂಟ್ಸ್ಗಳಿಗೂ ಗೊತ್ತಿಲ್ಲ, ಇನ್ನೇನು ಮಾಡೋದು ಅಂತ ಈ ಮಗು ಪ್ರಯತ್ನ ಮಾಡಬೇಕು. ಆಗ ಅದನ್ನ ಡೈವರ್ಸ್ ಆಗ್ತದೆ. ಇಂಜಿನಿಯರಿಂಗ್ ಹೋಗ್ಬೇಕಾ, ಓಕೆ, ಈಗ ಅವನಿಗೆ ಇಂಟ್ರೆಸ್ಟ್ ಬಂತು ಅಂತ ಇಟ್ಕೊಳ್ಳೋ ಇದರಲ್ಲಿ ಸೈನ್ಸ್ ಇದ್ರೆ, ಸೊ ಅಲ್ಲಿ ಅವರು ಎಂತ ಮಾಡಬೇಕು? PUCಯಿಂದಲೇ ತಯಾರಿ ಎಂತ ಮಾಡಬೇಕು ಅಥವಾ ಮಾಡಬೇಕು. ಈಗ ನೋಡಿ, ಈಗ ಎಲ್ಲಿವರೆಗೆ ಮುಟ್ಟಿದಂದ್ರೆ ಇಂಜಿನಿಯರಿಂಗು IIT ಎಲ್ಲ ಕೋಚಿಂಗ್ ಮಾಡು, IIT ತರ ಹೇಗಿರ್ತದೆ ಅಂತ IIT ಕಡೆ ಹೋಗ್ಲಿಕ್ಕೆ 6ನೇ 5ನೇ ಕ್ಲಾಸಿಂದ ತಯಾರಿ ಸ್ಟಾರ್ಟ್ ಆಗ್ತದೆ. ನೀವೆಲ್ಲ ಕೇಳಿರ್ಬೋದು, ಈಗ ಬೆಂಗಳೂರಿನ ಶಾಲೆಗಳಲ್ಲಿ IIT ಕೋಚಿಂಗ್ ಅಂತಲೇ ಇರ್ತದೆ. IIT ಅಂದ್ರೆ IIT ಸಿಲೆಬಸ್ ಅಲ್ಲ. IITಗೆ ಹೋಗ್ಲಿಕ್ಕೆ JEE ಎಕ್ಸಾಮ್ ಅಂತ ಇದೆ, ಎಂಟ್ರೆನ್ಸ್ ಎಕ್ಸಾಮ್. ಆ ಎಂಟ್ರೆನ್ಸ್ ಎಕ್ಸಾಮ್ಗಳನ್ನ ಮಕ್ಕಳು ಪಾಸ್ ಆಗುವ ಹಾಗೆ ಪೂರ್ವ ತಯಾರಿ ಸಣ್ಣದಿಂದಲೇ ಮಾಡ್ತಾರೆ. ಈಗ ಅದು ಮಾಡ್ತಾರೆ, ಬಟ್ ಈಗ ಏನಕ್ಕೆ ಎಲ್ಲೋ ಒಂದು ಕಡೆ ಅದು ವ್ಯಾಪಾರೀಕರಣ ಆದ ಕಾರಣ ನಮ್ಗೆ ಇಂಥ ಸಮಸ್ಯೆಗಳು ಬರುವ. ಸೊ ಹಾಗೆ ಅದಕ್ಕೆ ತುಂಬಾ ತಯಾರಿ ಬೇಕು. ಬಟ್ ತೀರಾ ಸಣ್ಣ ಏಜಲ್ಲೇ ಅದನ್ನು ತರುವುದು ನನ್ಗೆ ಅಷ್ಟೊಂದು ನಾನು ಸಮಂಜಸ ಅನಿಸುದಿಲ್ಲ. 4ನೇ ಕ್ಲಾಸಿನ ಮಗುವಿಗೆ. ಬಟ್ ವಿದೇಶದಲ್ಲೆಲ್ಲ ಏನು ಹೇಳ್ತಾರೆ, ಇಲ್ಲ ಸಣ್ಣ ಮಗುವಿಗೆ ಅದನ್ನೆಲ್ಲ ಹೇಳಿಕೊಡ್ಬೋದು ಅಂತ ಹೇಳ್ತಾರೆ. ಬಟ್ ಅದನ್ನ ಸ್ವಲ್ಪ ನೋಡ್ಬೇಕು ಕಂಟ್ರಿ ವೈಸ್. ಅಂತ ಹೇಳಿ ಅದಕ್ಕೆ ಒಂದು ಹೌದು, ಯಾವುದು ಅದು ಕಷ್ಟ. ಹಾಗೆ ಅದನ್ನು ಡಿಸೈಡ್ ಮಾಡೋದು ಕಷ್ಟ. ಈಗ ಮಕ್ಕಳಿಗೆ ಸಣ್ಣದಿಂದಲೇ IIT ಕೋಚಿಂಗ್ ಕೊಡ್ಬೇಕಾ ಅಥವಾ ಒಂದು 8ನೇ ಕ್ಲಾಸಿಂದ ಸಾಕು, ಡಿಬೇಟೇಬಲ್, ಅದು ಡಿಬೇಟೇಬಲ್ ಇದೆ. ಸೊ ನಾನು ಅದು ಜಸ್ಟ್ ಕಮೆಂಟ್ ಮಾಡುದಿಲ್ಲ. ಬಟ್ ಸ್ಟಿಲ್ ಬೇಕೇ. ಓಕೆ, ಈಗ ಆಯ್ತು, ಈಗ IIT ಕಡೆ ಹೋಗ್ಬೇಕಂತಾದ್ರೆ ಇದಿಷ್ಟೆಲ್ಲ ತಯಾರಿ ಮಾಡ್ಬೇಕು. ಆಕ್ಚುಲಿ ಪೇರೆಂಟ್ಸಿಗೆ ಸ್ವಲ್ಪ ಒಳ್ಳೆ ಬ್ಯಾಕ್ ಗ್ರೌಂಡ್ ಇದ್ರೆ ಮೊದಲೇ ಟ್ರೈನ್ ಮಾಡ್ಬೇಕು, ಅದನ್ನೆಲ್ಲ ತುಂಬಿಸಿ ಇಡ್ಬೇಕು. ಅದೀಗ ನೀವು ಟ್ರೈನಿಂಗ್ ಅಂತ ಹೇಳಿದ್ರೆ ಅದು ಹೇಗೆ ಟ್ರೈನಿಂಗ್ ಇರ್ತದೆ? ಅದು ಶಾಲೆಯಲ್ಲಿ ಕೊಡೋದು. ಅದು ಉದಾಹರಣೆಗೆ ಅವ್ರು ಏನ್ ಮಾಡ್ತಾರೆ, ಅದು ಒಂಥರ ಸ್ಟೆಮ್ ತರನೇ. ಅಲ್ಲಿ ಈಗ ಯಾವುದೋ ಫಿಸಿಕ್ಸಿನ ತತ್ವಗಳನ್ನ ಮಕ್ಕಳಿಗೆ ಆಪ್ಟಿಟ್ಯೂಡ್ ಅಂತ ಹೇಳ್ತಾರೆ. ಆಪ್ಟಿಟ್ಯೂಡ್ ಅಂದ್ರೆ ಒಂದು ಟ್ರಿಕ್ ಇಂದ ಸಾಲ್ವ್ ಮಾಡೋದು ಒಂದು ಪ್ರಾಬ್ಲಮ್, ಅಂತದನ್ನೆಲ್ಲ ಹೇಳಿಕೊಡೋದು. ಟ್ರಿಕ್ಕಿ ಮ್ಯಾಥಮ್ಯಾಟಿಕ್ಸ್ ಅಂದ್ರೆ ನಿಮ್ಮ ಲೆಕ್ಕ ಪುಸ್ತಕದಲ್ಲಿದ್ದ ಲೆಕ್ಕಗಳನ್ನಲ್ಲ, ಹೌದು ಅಂತದನ್ನ ಆ ತರ ಮಾಡುವಂತದ್ದನ್ನ ಕಲಿಸ್ಕೊಡೋದು. ಅಂದ್ರೆ JEE ಎಕ್ಸಾಮ್ ಅಲ್ಲಿ ಅಂತದ್ದು ಕೇಳೋದು. ಅಂದ್ರೆ ನೀವು ಆ ಲೆವೆಲ್ ನಿಮ್ಮ ಮೆದುಳು ಡೆವಲಪ್ ಆದ್ರೆ ನೀವು ಇಂಜಿನಿಯರಿಂಗ್ ಅನ್ನ ಜೀರ್ಣಿಸ್ಕೊಳ್ತೀರಿ ಅಂತ ಅದರ ಅರ್ಥ. ಹಾಗೆ ಮತ್ತೆ ಇದ್ರದ್ದು ಇಂಪ್ಲಿಮೆಂಟೇಷನ್ ಹೇಗೆ? ಈಗ ನೋಡಿ, ಕಾಲೇಜಲ್ಲಿ ಶಾಲೆಯಲ್ಲಿ ಕಲಿಸೋದು ಒಂದು. ಈಗ ನನ್ನ ಲೆಕ್ಕದಲ್ಲಿ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ನಾವು ಅಲ್ಲಿ ಕಲಿಸಿದ್ದು ಮಾತ್ರ ನಮ್ಗೆ ಸಾಕಾಗುದಿಲ್ಲ. ಅಂದ್ರೆ ಒಂದು ಲೆವೆಲ್ ಮೇಲೆ ಹೋಗ್ಬೇಕಿದ್ರೆ ನನ್ನದು ಸ್ವಪ್ರಯತ್ನ ಏನಾದ್ರೂ ನಾನು ಮನೆಗೆ ಬಂದ ಮೇಲೆ ಸಹ ಬೇರೆ ಏನ್ ಮಾಡ್ಬೋದು, ಹೊರಗಿನ ಜಗತ್ತು ನೋಡಿಕೊಂಡು ನಾನೆಂತ ಪ್ರಾಜೆಕ್ಟ್ಸ್ ಮಾಡ್ಬೋದು, ಅದು ಮಾಡ್ಬೇಕಾಗ್ತದೆ. ಸೊ ಅದಕ್ಕೆ ಏನೇನು ಅಂದ್ರೆ ಈಗ ಎಕ್ಸಿಬಿಷನ್ ಅನ್ನು ಏನಾದ್ರು ಅಟೆಂಡ್ ಮಾಡೋದು, ಅದೇ ವಿಚಾರಕ್ಕೆ ಬರ್ತೇನೆ ನಾನೀಗ. ಈಗ ನಾನು ಹೇಳಿದಲ್ಲ, ಇಂಥದ್ದೆಲ್ಲ ಇದಕ್ಕೆ ಹೋಗ್ಬೇಕಂತ ಇದ್ರೆ ಈ 8ನೇ 7ನೇ 6ನೇ ಕ್ಲಾಸಿಂದಲೇ ಈ ಸೈನ್ಸ್ ಪ್ರಾಜೆಕ್ಟ್ ನಂತದೆಲ್ಲ ತಲೆಗೆ ಬಂದರೆ ಆಗ ಅದು ಈಗ ನೀವು 10ನೇ ಕ್ಲಾಸ್ 11ನೇ ಕ್ಲಾಸ್ ಆಗುವಾಗ ತನ್ನಿಂತಾನೇ ನಿಮ್ಮ ಮೈಂಡ್ ಒಳಗೆ ಒಂದು ಐಡಿಯಾ ಬಂದಿರ್ತದೆ. ಯಾಕೆಂದ್ರೆ ನೀವು ಈ ಸೈನ್ಸ್ ಪ್ರಾಜೆಕ್ಟ್ ಅಲ್ಲಿ ಖುದ್ದು ಭಾಗವಹಿಸಿದ್ದೀರಿ, ಆಗ ನಿಮ್ಗೆ ಆ ಸೈನ್ಸಿನ ಒಂದು ಆ ರುಚಿ ಗೊತ್ತಿರ್ತದೆ. ಅದನ್ನ ಹೀಗೆ ಆ ಏಜಲ್ಲೇ ಬಂದ್ರೆ ನಿಮ್ಗೆ 10ನೇ ಕ್ಲಾಸು 11ನೇ ಕ್ಲಾಸ್ ಆಗುವಾಗ ನಿಮ್ಮ ಡಿಸಿಷನ್ ಮೇಕಿಂಗ್ ಪವರ್ ಸ್ವಲ್ಪ ಒಳ್ಳೇದಾಗ್ತದೆ. ಸೊ ಅದಕ್ಕೆ ಈ ನಾನು ಸ್ಟೆಮ್ ಅಂತ ಹೇಳ್ತೀನಲ್ಲ, ಆ ಸ್ಟೆಮ್ಗಳನ್ನ ಯಾಕೆ ನೀವೊಂದು ತುಂಬಾ ಸಣ್ಣದಿರೋದಂತರದ್ದು ನಾನು ಅಷ್ಟೇನು ಹೇಳುದಿಲ್ಲ. ಬಟ್ ಒಂದು 7ನೇ
8ನೇ ಕ್ಲಾಸಿಗೆ ಆಗುವಾಗ ಈಗ ನೋಡಿ ಕೆಲವರು ಈ ಅಟಲ್ ಟಿಂಕರಿಂಗ್ ಲ್ಯಾಬ್ ಅಂತ ಈಗ ಇದೆ, ಹೆಚ್ಚಿನ ಶಾಲೆಗಳಲ್ಲಿ ಮಾಡ್ಕೊಂಡಿದ್ದಾರೆ. ಅಲ್ಲಿ ಎಲೆಕ್ಟ್ರಾನಿಕ್ಸ್ ಅನ್ನ ಕಲಿಸ್ತಾರೆ, ಅದರಲ್ಲಿ ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ಗಳನ್ನ ಕಲಿಸ್ತಾರೆ. ಸೊ ಅದನ್ನೆಲ್ಲ ಈಗ ಸೇರಿಸಿದ್ದಾರೆ ಸಿಲೆಬಸ್ಸಿಗೆ. ಈಗ ಈಗ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ, ಈಗ ರೋಬೋಟಿಕ್ಸ್ ತಂದಿದ್ದಾರೆ. ಈಗ ಮಕ್ಕಳೇ ಒಂದು ರೋಬೋಟ್ ಕೈ ಮಾಡೋದು, ಲ್ಯಾಬ್ ಒಳಗೆ ಒಂದು ರೋಬೋಟ್ ಇಂದ ಒಂದು ಕೆಲಸ ಮಾಡಿಸುವ ಹಾಗೆ ಮಾಡುದು, ಅಂಥದ್ದೆಲ್ಲ ಈಗ ತುಂಬಾ ಆಗಿದೆ. ಈಗ ಚೀನಾದಲ್ಲೆಲ್ಲ 5ನೇ 6ನೇವರೇ ರೋಬೋಟ್ ಆರ್ಮ್ ಮಾಡ್ಕೊಂಡು ಬರ್ತದೆ. ಈಗ ಒಂದು ಲ್ಯಾಬ್ ಅಲ್ಲೇ ಕೂತ್ಕೊಂಡು ಆ್ಯಪ್ ಬರೆಯುದು, ಈಗ ಅದೆಲ್ಲ ತುಂಬಾ ಸಣ್ಣ ಸಣ್ಣ ಕ್ಲಾಸಿಗೆ ಬರ್ತಾ ಇದೆ. ಮೊದಲು ಆ್ಯಪ್ ಬರೆಯುವುದು ಇಂಜಿನಿಯರಿಂಗ್ ಸ್ಟೂಡೆಂಟ್ ಅಂತ ದೊಡ್ಡ ವಿಷಯ, ಈಗ ಆ್ಯಪ್ ಬರೆಯುವುದು, ಆ್ಯಪ್ ಮಾಡೋದು ಸಣ್ಣ ಮಕ್ಕಳು ಮಾಡೋದು, ಆ ತರ ಅದು ಈಗ ಬಂದಿದೆ. ಸೊ ಅದನ್ನ ಸಣ್ಣ ಮಕ್ಕಳಿಗೆ ಬೆಳೆಸಿದ್ರೆ ತನ್ನಿಂತಾನೆ ನಿಮ್ಗೆ ಒಂದು PUC ಹೋಗುವಾಗ ಒಂದು ಐಡಿಯಾ ಬರ್ತದ, ಇದು ನನಗೆ ಈ ಲೈನ್ ಬೇಕು, ನನಗೆ ಎಲೆಕ್ಟ್ರಾನಿಕ್ಸ್ ಲೈನ್ ಬೇಕು, ನನಗೆ ಕೆಲವರಿಗೆ ಬೇಡ, ನನಗೆ ಸೈನ್ಸ್ ಪ್ರಾಜೆಕ್ಟ್ ಬೇಡ, ಆಗ ಆಗ ನನಗೆ ಮೆಡಿಕಲ್ಗೆ ಹೋಗ್ಬೇಕು, ಆ ತರ ಲೈನ್ ಡಿಸೈಡ್ ಆಗಬೇಕು. ಹೌದು. ಸೊ ಇಂಥದನ್ನೆಲ್ಲ ಭಾಗವಹಿಸಿದ್ರೆ ನನ್ನ ಪ್ರಕಾರ ನೀವು ಹೇಳಿದ ಹಾಗೆ ಮುಂದೆ ಏನು ಮಾಡ್ಬೋದು ಅಂತ ಹೇಳೋದಕ್ಕೆ ಸುಲಭ ಆಗ್ತದೆ. ಪ್ಲಸ್ ನಿಮ್ಗೆ ಪೇರೆಂಟ್ಸ್ಗಳ ಗೈಡೆನ್ಸ್ ಬೇಕು. ಅಟ್ಲೀಸ್ಟ್ ಆ ಊರಿನಲ್ಲಿ ಯಾರಾದರೂ ಒಂದು ಹಿರಿಯರಿದ್ರೆ ಅಥವಾ ಯಾರಾದರೂ ಇದ್ದರೆ ಹೇಳುವವರು ಬೇಕು. ಅಥವಾ ಶಾಲೆಯಲ್ಲಿ ನೋಡಿ, ಲಾಸ್ಟಿಗೆ ಒಂದು ಮಗುವಿಗೆ ಸರಿಯಾಗಿ ಶಾಲೆಯಲ್ಲಿ ಬೇಕು, ಶಾಲೆಯಲ್ಲಿ ಒಂದು ಗೈಡ್ ಮಾಡಬೇಕು. ಅಂದ್ರೆ ಹೆಚ್ಚು ಹೊತ್ತು ಕಳೆಯುವುದು ಶಾಲೆಯಲ್ಲಿ. ಆಗ ಈಗ ಕೆಲವು ಶಾಲೆಯಲ್ಲಿ ಹೀಗೆ ಬೇರೆ ಬೇರೆಯವರನ್ನ ಕರೆದು ಮಕ್ಕಳಿಗೆ ಇಂಡಸ್ಟ್ರಿ ಓರಿಯೆಂಟೇಷನ್ ಮಾಡ್ತಾರೆ. ಸೊ ಅದನ್ನೆಲ್ಲ ಕಲೆಕ್ಟಿವ್ ಆಗಿ ಮಾಡಿದ್ರೆ ನೀವು ಹೇಳಿದಾಗೆ ಮಕ್ಕಳಿಗೆ ಒಂದು ಗೈಡೆನ್ಸ್ ಸಿಗ್ತದೆ. ಓಕೆ, ಈಗ ಈ ಸೈನ್ಸ್ ಅಥವಾ ಇಂಜಿನಿಯರಿಂಗ್ ಸ್ಟೂಡೆಂಟ್ಸಿಗೆ ನಾವೆಲ್ಲ ಕೇಳಿದ್ವಿ, ಅವರು ಪ್ರಾಜೆಕ್ಟ್ ಮಾಡಿದ್ರು. ಈಗ ನಿಟ್ಟದ್ದೆಲ್ಲ ಪೇಪರಲ್ಲೆಲ್ಲ ಬರ್ತದೆ, ಇಂಥ ಒಂದು ಪ್ರಾಜೆಕ್ಟ್ ಮಾಡಿದ್ರು, ಸಮುದ್ರದ ವೇವ್ಸ್ ಇಂದ ಇದು ಕಂಡುಹಿಡಿದ್ರು, ಯಾವುದು ವಿದ್ಯುತ್ ಉತ್ಪಾದನೆ ಮಾಡೋದನ್ನು ಕಂಡುಹಿಡಿದ್ರು ಅಂತೇಳಿ. ಅದು ಮತ್ತೆ ಎಲ್ಲಿ ಸಹ ಇಂಪ್ಲಿಮೆಂಟೇಷನ್ ಆದದ್ದು ನಾವು ನೋಡ್ಲೇ ಇಲ್ಲ ಇಷ್ಟವರೆಗೆ. ಅದರಲ್ಲಿ 2 ವಿಷಯ ಉಂಟು. ಒಂದು ಪ್ರಾಜೆಕ್ಟ್ ಹೇಗೆ ಮಾಡುದು, ಅದಕ್ಕೆ ಎಂತ ಫಾರ್ಮಾಲಿಟೀಸ್. ಎರಡನೇದು ಅದು ಇಂಪ್ಲಿಮೆಂಟೇಷನ್ ಯಾಕೆ ಆಗುದಿಲ್ಲ ಅಂತೇಳಿ. ಅಂದ್ರೆ ನಾವು ಕೆಲವು ಪೇಪರಲ್ಲಿ ಓದುವಾಗ ನಮ್ಗೆ ಅನ್ನಿಸ್ತದೆ, ಇನ್ನು ಬಾರಿ ಸುಲಭ ಉಂಟು, ಇವರು ಕಂಡು ಹಿಡಿದಿದ್ದಾರೆ, ನಾಳೆಯಿಂದ ನಮ್ಗೆ ಶುರು ಆಗ್ತದೆ ಅಂತೇಳಿ. ಅದು ಹಾಗಿಲ್ಲ, ಅದು 25 ವರ್ಷ ಆದ್ರೂ ಸಹ ಅದು ಇಂಪ್ಲಿಮೆಂಟೇಷನ್ ಆಗುದಿಲ್ಲ. ಇದು ಯಾಕೆ ಅಂತ, ಆ ಗ್ಯಾಪ್ ಯಾಕೆ ಬರ್ತಾವ? ಹೌದು, ಹೇಳ್ತೇನೆ. ಈಗ ಫಸ್ಟಿಗೆ ನಾವು ಆ ಸೈನ್ಸ್ ಪ್ರಾಜೆಕ್ಟ್ ಅಂದ್ರೆ ಏನಂತ ನೋಡುವ. ನಾವೀಗ ಸಣ್ಣ ಕ್ಲಾಸಿನ ದೃಷ್ಟಿಯಿಂದ ನೋಡುವ. ಈಗ ಉದಾಹರಣೆಗೆ ಆ ಸೈನ್ಸಿನ ಒಂದು ಐಡಿಯಾ ಬರೋದು ಒಂದು 4-5 ಕ್ಲಾಸಿಗೆ ಮಕ್ಕಳು ಹೋಗುವಾಗ ಬರ್ತದೆ. ಈಗ ಸಣ್ಣ ಲೆವೆಲಲ್ಲಿ ನಾವೇನು ಹೇಳ್ತೇವೆ, ಮಾಡೆಲ್ ಮಾಡೋದು ಅಂತ ಹೇಳ್ತೇವೆ. ಈಗ ಹೆಚ್ಚಿನವರು ನೀವೀಗ ಒಂದು ಸಾಮಾನ್ಯ ಜನರ ಹತ್ರ ಕೇಳಿ ಸೈನ್ಸ್ ಪ್ರಾಜೆಕ್ಟ್ ಅಂದ್ರೆ ಏನು ಅಂದ್ರೆ ನಾವು ಮಾಡೆಲ್ ಮಾಡೋದು ಅಂತ ಹೇಳ್ತಾರೆ. ಈಗ ನಿಮ್ಮ ಮಗುವನ್ನ ಸೈನ್ಸ್ ಪ್ರಾಜೆಕ್ಟ್ಗೆ ಕಳಿಸಿದಾರ? ಹೌದು, ನನ್ನ ಮಗು ಹೋಗಿದೆ, ನಮ್ಮ ಮಗು ಸೋಲಾರ್ ಪ್ಯಾನೆಲ್ ಮಾಡಿದೆ, ನನ್ನ ಮಗು JCB ಮಾಡಿದೆ, ಹಾಗೆ ಹೇಳ್ತೀವಿ. ಅದು ಏನು, ಅದು ಅದರ ಒಂದು ಮೊದಲ ಭಾಗ. ಅಂದ್ರೆ ಅದು ಸಣ್ಣ ಮಕ್ಕಳಿಗೆ ಮಾಡೋದು. ಹೌದು, ಅದು ಒಂದು ಮಾಡೆಲ್ ಮಾಡೋದು. ಅಥವಾ ಒಂದು ಟ್ರಾಫಿಕ್ ಲೈಟ್ ಅನ್ನು ತೋರಿಸುವುದು. ಅಂದ್ರೆ ಒಂದು ಕಾನ್ಸೆಪ್ಟ್ ಅನ್ನ ಒಂದು ವಸ್ತು ರೂಪದಲ್ಲಿ ತಂದು ಟೇಬಲ್ ಮೇಲೆ ತೋರಿಸುವುದು, ಅದು ಮೂಲ, ಅದು ಮಾಡೆಲ್ ಮೇಕಿಂಗ್ ಅಂತೇಳಿ. ಈಗ ಅದರಲ್ಲಿ ಈಗ ಕೆಲವೊಂದು ಸರ್ತಿ ಈಗ ಖಾಲಿ ಒಂದು ಚಾರ್ಟ್ ಮಾಡಿ, ಚಾರ್ಟ್ ಅಲ್ಲಿ ಈಗ JCB ಹೇಗೆ ಕೆಲಸ ಮಾಡ್ತಾ ಇದೆ ಅಂತ ಚಿತ್ರದ ಮೂಲಕ ತೋರಿಸುವುದು, ಅದು ಕೂಡ ಓಕೆ, ಅದು ಕೂಡ ಒಂದು ಅದ ಸೈನ್ಸ್ ಪ್ರಾಜೆಕ್ಟಿನ ಮೂಲ. ಅದು ಮುಂದೆ ಹೋಗಿ ಇನ್ನೊಂದು ವರ್ಕಿಂಗ್ ಮಾಡೆಲ್ ಅಂತ ಉಂಟು. ವರ್ಕಿಂಗ್ ಮಾಡೆಲ್ ಅಂದ್ರೆ ಏನು, ನೀನು ಇಟ್ಟ JCB ಕೆಲಸ ಮಾಡಬೇಕು, ಅಟ್ಲೀಸ್ಟ್ ಅದರ ಕೈ ಹೀಗೆ ಆಗ್ಬೇಕು, ಹಾಗೆ ಅದಕ್ಕೆ ಏನೋ ಒಂದು ಟೆಕ್ನಿಕ್ ಯೂಸ್ ಮಾಡಿ ಅದನ್ನು ಕಾಣುವ ಹಾಗೆ ಮಾಡಬೇಕು. ಆಗ ಏನಾಯ್ತು, ಅದು ವರ್ಕಿಂಗ್ ಆಯ್ತು. ಅದು ವರ್ಕಿಂಗ್ ಅಲ್ಲಿ ಇನ್ನು ತುಂಬಾ ಇದೆ, ಇನ್ನು ರಿಯಲ್ ಸ್ಕೇಲ್ ಅಂತ ಇದೆ. ದೊಡ್ಡದನ್ನ ನಿಜವಾಗ್ಲೂ ಒಂದು ಫೀಲ್ಡ್ ಅಲ್ಲಿ ಮಾಡಿ ಅದು ವರ್ಕ್ ಆಗುವಾಗ ಅದು ರಿಯಲ್ ಸ್ಕೇಲ್ ಪ್ರಾಜೆಕ್ಟ್. ಮತ್ತೆ ಸ್ವಲ್ಪ ಲ್ಯಾಬ್ ಒಳಗೆ ಒಂದು ದೊಡ್ಡದಾಗಿ ಮಾಡಿ ತೋರಿಸೋದಕ್ಕೆ ಪೈಲಟ್ ಸ್ಕೇಲ್ ಅಂತ ಹೇಳ್ತಾರೆ, ಅಥವಾ ಲ್ಯಾಬ್ ಸ್ಕೇಲ್ ಅಂತ ಹೇಳ್ತಾರೆ. ಅಂದ್ರೆ ಅದರಲ್ಲಿ ಸ್ವಲ್ಪ ಬೇರೆ ಬೇರೆ ಇದೆ, ಲ್ಯಾಬ್ ಸ್ಕೇಲ್, ಪೈಲಟ್ ಸ್ಕೇಲ್, ರಿಯಲ್ ಸ್ಕೇಲ್. ನಾವು ಸಣ್ಣ ಮಟ್ಟದಲ್ಲಿ ಮಾಡಿ ನೋಡುದು. ಹೌದು, ಅಂದ್ರೆ ಕಾನ್ಸೆಪ್ಟ್ ಅನ್ನ ರಿಯಲ್ ಆಗಿ ವರ್ಕ್ ಮಾಡುವಾಗೆ ತೋರಿಸೋದು. ಇದು ಕ್ಲಾಸ್ಗಳು ನೀವು ಜಾಸ್ತಿ ಆದ ಹಾಗೆ, ಉದಾಹರಣೆಗೆ 8, 9ಕ್ಕೆ ಬರುವಾಗ ಮಕ್ಕಳು ಜಾಸ್ತಿ ಮೆಚೂರ್ ಆಗಿರ್ತಾರೆ. ಇಂತಹ ಸ್ಟೆಮ್ಗಳನ್ನ ಸಿಲೆಬಸ್ ಅಲ್ಲಿ ಸೇರಿಸಿದ ಕಾರಣ ಅವರ ಮೆಚುರಿಟಿ ಜಾಸ್ತಿ ಆಗುತ್ತೆ. ಆ ಪ್ರಾಜೆಕ್ಟ್ ಅನ್ನು ಒಂದು ಲೆವೆಲ್ ಮುಂದಕ್ಕೆ ತಗೊಂಡು ಹೋಗ್ಬೇಕು. ಅಂದ್ರೆ ಆ ಪ್ರಾಜೆಕ್ಟ್ ಒಳಗೆ ಒಂದು ಸಂಶೋಧನೆ ಬರಬೇಕು. ಆಮೇಲೆ ಆ ಪ್ರಾಜೆಕ್ಟ್ ಯಾವುದೋ ಒಂದು ಪಬ್ಲಿಕ್ ಸಮಸ್ಯೆಗೆ ಉತ್ತರ ಆಗಿರುತ್ತೆ, ಪ್ರಾಬ್ಲಮ್ ಸಾಲ್ವಿಂಗ್. ಹೌದು, ಅದಕ್ಕೆ ಅಂದ್ರೆ ಆ ಪ್ರಾಬ್ಲಮ್ ಏನು ಅಂತ ಇಟ್ ಇಸ್ ಕಾಲ್ಡ್ ಪ್ರಾಬ್ಲಮ್ ಐಡೆಂಟಿಫಿಕೇಶನ್. ಆ ಪ್ರಾಬ್ಲಮ್ ಐಡೆಂಟಿಫಿಕೇಶನ್ ಮಾಡಿ ಅದಕ್ಕಾಗುವಾಗೆ ಈಗ ನಾನು ಸರಳವಾಗಿ ಒಂದು ಹೇಳ್ತೇನೆ. ಈಗ ನಮ್ಮ ಮನೆಯಲ್ಲಿ ಒಂದು ಸೊಳ್ಳೆಯ ಕಾಟ ಇದೆ.
ಈಗ ನಿಮಗೆ ಮೆಡಿಕಲಲ್ಲಿ ವಿಷಕಾರಿ ಹೌದು, ಸೊಳ್ಳೆ ಹೌದು. ಇದು ಇದೆ. ಹೌದು. ಅದು ನನಗೆ ಇಷ್ಟ ಇಲ್ಲ ಉರಿಸ್ಲಿಕ್ಕೆ. ನಮಗೆ ಒಂದು ಆರ್ಗ್ಯಾನಿಕ್ ಇಂದ ಮಾಡಬೇಕಂತ ಇದೆ. ಅದರಲ್ಲಿ ಬೇರೆ ಬೇರೆ ವಿಷ ನಮಗೆ ವಸ್ತುಗಳಿವೆ, ಅದನ್ನು ಮಾಡ್ಬೋದು. ನಾನು ಯಾವುದೋ ಒಂದು ಸೆಗಣಿ ಮತ್ತೆ ಯಾವುದೋ ಒಂದು ಮಿಶ್ರಣ ಮಾಡಿ ನಾನು ಒಂದು ಮಾಡ್ತೇನೆ. ಅಡಿಕೆ ಸಿಪ್ಪೆ. ಹೌದು, ಯಾವುದೋ ಒಂದು ಐಡಿಯಾ ಮಾಡ್ತೇನೆ. ಆಗ ಏನಾಯ್ತು, ಪ್ರಾಬ್ಲಮ್ ಏನು, ಸೊಳ್ಳೆದ್ದು ಪ್ರಾಬ್ಲಮ್. ಸೊ ಈಗ ಬೇರೆ ಏನು, ನಮ್ಮ ಮಾರ್ಕೆಟ್ ಅಲ್ಲಿ ಇದ್ದ ವಿಷಕಾರಿ, ಸೊ ಅದರಿಂದ ನಮಗೆ ತೊಂದರೆ ಆಗ್ಬೋದು. ಹಾಗಾದ್ರೆ ನನ್ನದು ಉತ್ತರ ಏನು, ನಾನು ಸುಲಭವಾಗಿ ಸಿಗುವ ವಸ್ತುವಿನಿಂದ ಅಪಾಯ ಇಲ್ಲದೆ ಸೊಳ್ಳೆಗಳನ್ನು ಓಡಿಸ್ಬೇಕು. ಆಗ ಏನಾಯ್ತು, ಅದು ಕಾನ್ಸೆಪ್ಚುಯಲೈಸ್ ಆಯ್ತು, ಅಂದ್ರೆ ಕಾನ್ಸೆಪ್ಟಿಗೆ ಬಂತು. ಈಗ ನಾನು ಏನೋ ಒಂದು ಎರಡು ಮಿಶ್ರಣ ಮಾಡಿ ಇದನ್ನು ಉರಿಸಿ ಹೋಯ್ತು ಸೊಳ್ಳೆ ಅಂತ ಹೇಳಿದ್ರೆ ಯಾರು ನಂಬ್ತಾರೆ? ಅದಕ್ಕೆ ಸೈಂಟಿಫಿಕ್ ಟಚ್ ಕೊಡಬೇಕು. ಅದಕ್ಕೆ ಹೆಸರು ಎಕ್ಸ್ಪರಿಮೆಂಟ್ ಮಾಡಬೇಕು. ಇಲ್ಲಿ ಇರುವುದು ಮುಖ್ಯ. ಯಾಕೆ 7, 8, 9 ಮಕ್ಕಳಿಗೆ ಆಗುವಾಗ ಇದೆಲ್ಲ ಬೇಕಂದ್ರೆ ಅವರು ಮೆಚೂರ್ ಆಗಿರ್ತಾರೆ, ಈಗ ಅವ್ರಿಗೆ ಗೊತ್ತಿರ್ತದೆ. ಈಗ ಇದನ್ನ ಮುಂದಿನ ಹಂತಕ್ಕೆ ತಗೊಂಡ್ಬೇಕು. ಈಗ ಇಲ್ಲಿ ನಮಗೆ ಅದನ್ನ ಎಕ್ಸ್ಪರಿಮೆಂಟ್ ಮಾಡಬೇಕು. ಉದಾಹರಣೆಗೆ ಆ ಸೆಗಣಿಯಲ್ಲಿ ಇದನ್ನು ಮಿಶ್ರ ಮಾಡುವಾಗ, ಈ ವಸ್ತುವನ್ನು ಮಾಡುವಾಗ ಏನಾಗ್ತದೆ ಅದನ್ನ ಲ್ಯಾಬಿಗೆ ಕೊಡಬೇಕು. ಲ್ಯಾಬಲ್ಲಿ ಪರೀಕ್ಷೆ ನಡೆಸಬೇಕು. ಮತ್ತೆ ಸೊಳ್ಳೆ ಓಡಿತಾ ಅಂತ ಹೇಳುವುದರ ಬಗ್ಗೆ ಪರೀಕ್ಷೆ ನಡೆಸಬೇಕು. ಆಮೇಲೆ ಅದನ್ನ ಏನ್ ಮಾಡಬೇಕು, ಅದನ್ನ ಸೈಂಟಿಫಿಕ್ ರೈಟಿಂಗ್ ಅಂತ ಹೇಳ್ತಾರೆ, ಅಂದ್ರೆ ಬರಿಬೇಕು. ನಿಮ್ಗೆ ಅನ್ನಿಸ್ಬೋದು ಇಷ್ಟು ಸಣ್ಣ ಮಕ್ಕಳು ಬರಿಬಹುದಾ? ಈಗ ನೋಡಿ, ಈಗೆಲ್ಲ ತಂತ್ರಜ್ಞಾನ ಇದೆ, ಕಂಪ್ಯೂಟರ್ ಇದೆ. ಈಗಂತೂ ನಿಮಗೆ ಚಾಟ್ ಜಿಪಿಟಿ ಬಂದ ಮೇಲೆ ಏನನ್ನು ಮಾಡ್ಬೋದು. ಆದ್ರೆ ಈಗ ಒಂದು 10 ವರ್ಷದ ಹಿಂದಿನ ಸಿನಾರಿಯೋ ನೋಡಿದ್ರೆ ಮಕ್ಕಳು ಅದನ್ನು ಮಾಡಬಲ್ಲರು. ಈಗ 6ನೇ ಕ್ಲಾಸಿನ ಮಕ್ಕಳು ಆರಾಮದಲ್ಲಿ MS ವರ್ಡ್ ಅಲ್ಲಿ ರಿಪೋರ್ಟ್ ಮಾಡ್ಬೋದು, PPT ಮಾಡ್ಬೋದು. ಸೊ ಅದೇನು ದೊಡ್ಡ ಕಷ್ಟ ಇಲ್ಲ. ಸೊ ಅವ್ರು ಏನ್ ಮಾಡಬೇಕು, ಲ್ಯಾಬ್ಗಳಿಗೆ ಹೋಗ್ಬೇಕು, ಪರೀಕ್ಷೆ. ಈಗ ಇದಕ್ಕೆ ಮಕ್ಕಳಿಗೆ ಇಷ್ಟು ಸಣ್ಣ ಏಜಲ್ಲಿ ಹೇಗೆ ಗೊತ್ತಾಗ್ತದೆ? ಅದಕ್ಕೆ ದೊಡ್ಡವರು ಬೇಕು, ಗೈಡ್ ಬೇಕು. ಅದಕ್ಕೆ ಹೇಳುದು ಗೈಡ್, ಅಥವಾ ಸ್ವಲ್ಪ ಸ್ಟೈಲ್ ಆಗಿ ಹೇಳುವುದಾದ್ರೆ ಸೂಪರ್ವೈಸರ್ ಬೇಕು, ಅಥವಾ ಮೆಂಟರ್ ಬೇಕು. ಆ ಮೆಂಟರ್ ಎಲ್ಲಿರ್ತಾರೆ? ಮೆಂಟರ್ ಯಾರೋ ಆಗ್ಬೋದು, ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿ ಯಾರಾದ್ರೂ ಒಳ್ಳೆ ಗೊತ್ತಿದ್ದವರಿದ್ರೆ ಆಗ್ಬೋದು. ಟೀಚರು, ಸಾಧಾರಣವಾಗಿ ಒಳ್ಳೆ ಮೆಂಟರ್ಸು ಟೀಚರ್. ನಿಮ್ಮ ಮಗುವನ್ನು ಶಾಲೆಯಲ್ಲಿ ನೋಡಿದವರು ನಿಮ್ಮ ಟೀಚರ್. ಸೊ ಟೀಚರ್ ಹೇಳಿಕೊಡ್ಬೇಕು. ಅಥವಾ ಫಸ್ಟ್ ಆಫ್ ಆಲ್ ಆ ಶಾಲೆಯಲ್ಲಿ ಆ ಸೈನ್ಸ್ ಅನ್ನ ಪ್ರಮೋಟ್ ಮಾಡುವ ಇಂಟ್ರೆಸ್ಟ್ ಬೇಕು, ವಾತಾವರಣ ಇರಬೇಕು. ಮ್ಯಾನೇಜ್ಮೆಂಟ್ ಇಂದ ಹಿಡಿದು, ಪ್ರಾಂಶುಪಾಲರಿಂದ ಹಿಡಿದು, ಅಧ್ಯಾಪಕರಿಂದ ಹಿಡಿದು, ಪ್ಲಸ್ ಪೇರೆಂಟ್ಸ್. ಅದು ವೆರಿ ವೆರಿ ಇಂಪಾರ್ಟೆಂಟ್. ಅಟ್ಲೀಸ್ಟ್ ಪೇರೆಂಟ್ಸು ಆಯ್ತು ನೀನು ಮಾಡು ನಿನ್ನ ಪಾಡಿಗೆ, ನಂಗೆ ಏನು ಅರ್ಥ ಆಗುದಿಲ್ಲ ಅಂತ ಹೇಳಿದ್ರು ಸಹ ಓಕೆ. ಬಟ್ ಅಷ್ಟು ಜನರ ಸಪೋರ್ಟ್ ಇಲ್ಲದಿದ್ರೆ ಈ ಮಗುವಿಗೆ ಆ ಪ್ರಾಜೆಕ್ಟ್ ಆಗುದಿಲ್ಲ ಮಾಡಲಿಕ್ಕೆ. ಇಷ್ಟೆಲ್ಲ ಆದ ಮೇಲೆ ಆ ಪ್ರಾಜೆಕ್ಟ್ ಒಂದು ರೂಪಕ್ಕೆ ಬರ್ತದೆ. ಆಯ್ತು, ಈಗ ಪ್ರಾಜೆಕ್ಟ್ ಮಾಡಿದ್ದಾನೆ ಅಂತೇಳಿ ಯಾರಿಗೆ ಗೊತ್ತಾಗುದು ಹೇಗೆ? ಅದಕ್ಕೆ ಎಕ್ಸಿಬಿಷನ್ ಅಂತ ಹೇಳ್ತಾರೆ. ಅಂದ್ರೆ ಪ್ರಾಜೆಕ್ಟ್ ಕಾಂಪಿಟಿಷನ್ ಅಥವಾ ಎಕ್ಸಿಬಿಷನ್ ಅಂತ, ಅದರಲ್ಲಿ ಬೇರೆ ಬೇರೆ ಇದೆ. ಕೆಲವು ಕಾಂಪಿಟಿಷನ್ ಅಂತ ಇದೆ, ಕೆಲವು ಎಕ್ಸಿಬಿಷನ್ ಅಂತ ಇದೆ. ಖಾಲಿ ಪ್ಲಾಟ್ಫಾರ್ಮ್ ಪ್ರದರ್ಶಿಸುವುದು. ಈಗ ಯಾವುದೋ ಒಂದು ನಿಮ್ಮ ತಾಲೂಕಲ್ಲಿ ಒಂದು ಶಾಲೆಯವರು ಕರೀತಾರೆ, ಇವತ್ತು ನಾಳೆ ನಮ್ಮದು ವಿಜ್ಞಾನ ಮೇಳ ಇದೆ, ನಿಮ್ಮ ಪ್ರಾಜೆಕ್ಟ್ ತಗೊಂಡು ಬನ್ನಿ. ಆಗ ಈ ಮಗುವನ್ನ ನಾವು ಕಳಿಸ್ಬೇಕು, ಈ ಶಾಲೆಯವರು ಕಳಿಸ್ಬೇಕು, ತಂದೆ ತಾಯಿಗಳು ಇಂಟ್ರೆಸ್ಟ್. ಈಗ ಅಲ್ಲಿಂದ ಬಂದ ಇನ್ವಿಟೇಷನ್ ಅನ್ನ ನಮ್ಮ ಈ ಶಾಲೆಯ ಹೆಡ್ ಮಾಸ್ಟರ್ ತೋರಿಸ್ಬೇಕು, ನೋಟಿಸ್ ಬೋರ್ಡ್ ಅಲ್ಲಿ ಹಾಕಬಹುದು. ಅಂದ್ರೆ ಪೇರೆಂಟ್ಸಿಗೆ ಗೊತ್ತಾಗ್ಲಿಕ್ಕೆ ಇದನ್ನು ಶಾಲೆಯಲ್ಲಿ ಮಾಡಬೇಕು. ನಾನು ತುಂಬಾ ವರ್ಷ ಇದರಲ್ಲಿ, ನಾನು ಅದೇ 25 ವರ್ಷದಿಂದ ನನ್ಗೆ ತಿಳಿದ ಮಟ್ಟಿಗೆ ಎಷ್ಟೆಷ್ಟೋ ಕಡೆ ಎಂತೆಂಥ ಮೇಳಗಳು ನಡೀತದೆ. ನಿಮ್ಮ ತಾಲೂಕು ಮಟ್ಟದ್ದು, ನಿಮ್ಮ ಗ್ರಾಮ ಮಟ್ಟದ್ದು, ಇಂಟರ್ ಕಾಲೇಜು, ಜಿಲ್ಲಾ ಮಟ್ಟದ್ದು, ಏನೇನೋ ಬರ್ತಾ ಇರ್ತದೆ. ಅದು ಶಾಲೆಯ ಮುಖ್ಯಸ್ಥರಿಗೆ ಬರ್ತದೆ. ಈ ಮುಖ್ಯಸ್ಥರು ಏನು ಮಾಡ್ತಾರೆ, ಅವರು ಅದನ್ನ ಹಾಗೆ ಇಟ್ಕೊಂಡಿರ್ತಾರೆ, ಗೊತ್ತೇ ಆಗುದಿಲ್ಲ ಶಾಲೆಯಲ್ಲಿ. ನೋಡಿ, ಈಗ ಕಾರಣ ಏನಂದ್ರೆ ನಾನು ಹೇಳ್ತೇನೆ, ಅದಕ್ಕೆ ತುಂಬಾ ಕಾರಣ ಇದೆ. ಈಗ ಉದಾಹರಣೆಗೆ, ಈಗ ಹೆಡ್ ಮಾಸ್ಟ್ರಿಗೆ ಒಂದು ಇನ್ವಿಟೇಷನ್, ನಾಡ್ದು ಇಂಥ ಶಾಲೆಯಲ್ಲಿ ಪ್ರೋಗ್ರಾಮ್ ಇದ್ದು. ಆಗ ಹೆಡ್ ಮಾಸ್ಟರ್ ಏನು ಮಾಡಬೇಕು, ನೋಟಿಸ್ ಕಳಿಸ್ಬೇಕು. ಹೆಡ್ ಮಾಸ್ಟ್ರು ಮಕ್ಕಳನ್ನು ರೆಡಿ ಮಾಡಬೇಕು, ಮತ್ತು ಟೀಚರನ್ನು, ಒಂದು ಜವಾಬ್ದಾರಿಯುತ ಟೀಚರನ್ನು ನೇಮಿಸಬೇಕು. ಆ ದಿನ ಕರ್ಕೊಂಡು ಹೋಗಬೇಕು, ಕರ್ಕೊಂಡು ಹೋಗಿ ಜವಾಬ್ದಾರಿ ಇವತ್ತು ಕರ್ಕೊಂಡು ಹೋಗಿ ಈಚೆ ವಾಪಸ್ ತಗೊಂಡು ಬರಬೇಕು. ಅದೆಲ್ಲ ಜವಾಬ್ದಾರಿ ನನ್ನ ತಲೆ ಮೇಲೆ, ರೆಸ್ಪಾನ್ಸಿಬಿಲಿಟಿ. ನಮ್ಮ ಶಾಲೆಯಿಂದ 10 ಜನನ ಕಳಿಸಿದ್ದಾರೆ, ನಾವೊಂದು ವಾಹನ ಮಾಡಬೇಕು. ಪೇರೆಂಟ್ಸ್ಗಳು ಹೇಳ್ತಾರೆ ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳ್ತಾರೆ, ನೀವೇ ಮಕ್ಕಳನ್ನ ಕರ್ಕೊಂಡು ಹೋಗಿ. ಇದೆಲ್ಲ ರಿಸ್ಕ್ ಯಾಕೆ ತಗೊಳ್ಬೇಕು? ಹಾಗೆ ಇದನ್ನು ಒಳಗಿಟ್ಕೊಳ್ಬೇಕು. ಅದು ಒಂದು ವಿಷಯ. ಆಮೇಲೆ ಎಷ್ಟೋ ಕಡೆ ಏನಾಗ್ತದೆ ಅಂದರೆ,
ಆ ಹೆಡ್ ಯಾರು ಕೂತಿರ್ತಾರೆ, ಈಗ ಹೆಡ್ ಮಾಸ್ಟರ್ ಆಗಲಿ, ಹೆಚ್ಚಿನ ಕಡೆ ಈಗ ಸೈನ್ಸ್ ಬ್ಯಾಕ್ಗ್ರೌಂಡ್ ಇದ್ದವರು, ಮ್ಯಾಥಮೆಟಿಕ್ಸ್ ಇದ್ದವರು ಇದ್ರೆ ಏನು ಮಾಡ್ತಾರೆ, ನ್ಯಾಚುರಲಿ ಅವರು ಸಹಜವಾಗಿ ಇಂಟ್ರೆಸ್ಟ್ ನೋಟಿಸ್ ಕಳಿಸ್ತಾರೆ. ಕೆಲವು ಕಡೆ ಅದಕ್ಕೆ ಅಷ್ಟೊಂದು ಆ ರುಚಿ ಇಲ್ಲದ ಇದ್ರೆ ಅದನ್ನ ಮಾಡುದಿಲ್ಲ. ಬಟ್ ಕಾಮರ್ಸಿನ ಅಥವಾ ಬೇರೆ ಇದರ ಮಾಡುವವರು ಇಷ್ಟಪಟ್ಟದ್ದು ನಾನು ನೋಡಿದ್ದೇನೆ ಅಂತ ಶಾಲೆಗಳನ್ನ. ನಾವು ಜನರಲ್ ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಆಗುದಿಲ್ಲ, ಬಟ್ ಉಂಟು, ಹೌದು. ಹಾಗೆ ಈ ತರ ನಡೀತದೆ. ಸೊ ಅಲ್ಲಿಂದಲೇ ನಮ್ಮದು ಪ್ರಾಜೆಕ್ಟ್ ಅವೇರ್ನೆಸ್ ಸ್ಟಾರ್ಟ್ ಆಗಬೇಕು. ಸೊ ಅಂದ್ರೆ ಸೈನ್ಸ್ ಅವೇರ್ನೆಸ್ ಫಸ್ಟಿಗೆ ಬರಬೇಕು. ನಮ್ಮ ಮನಸ್ಸಲ್ಲಿ ಬೇರೆ ಬೇರೆ ಈಗ ಖರ್ಚಾಗ್ತದಂತೆ ಮನಸ್ಸಲ್ಲಿ ಇರ್ಬೋದು, ಅಥವಾ ಪೇರೆಂಟ್ಸ್ ಅನ್ಎಜುಕೇಟೆಡ್ ಅಂತ ಇರ್ಬೋದು. ಹಾಗೆ ಹಾಗೆ ಸುಮಾರು ವಿಷಯಗಳು ಇದರಲ್ಲಿ ಸಮಸ್ಯೆಗಳು ಬರ್ತವೆ. ಓಕೆ, ಅದು ಈಗ ಅವರು ಪ್ರಾಜೆಕ್ಟ್ ಮಾಡಿದ್ರು, ಅಲ್ಲಿ ಎಕ್ಸಿಬಿಟ್ ಮಾಡಿದ್ರು, ಅದರ ನಂತರ ಏನು ಅದರದ್ದು ವ್ಯವಸ್ಥೆಗಳು? ಈಗ ಏನಿರ್ತದೆ ಅಂತ ಸಾಧಾರಣವಾಗಿ ಈಗ ಜಿಲ್ಲಾ ಮಟ್ಟ ಅಂತ ಆದ್ರೆ ಈಗ ಅದು ಆಯೋಜಕರ ಮೇಲೆ ಹೊಂದಿಕೊಂಡು, ಈಗ ನೀವು ಜಿಲ್ಲಾ ಮಟ್ಟದಲ್ಲಿ ಮಾಡಿದ್ರೆ ಅಲ್ಲಿ ಏನಾದ್ರು ವಿನ್ ಆದ್ರೆ ನೆಕ್ಸ್ಟ್ ಯಾವ್ದಾದ್ರು ರಾಜ್ಯ ಮಟ್ಟ ಇರ್ಬೋದು, ಅಲ್ಲಿ ಸ್ಪೋರ್ಟ್ಸ್ ಅಲ್ಲಿ ಇದ್ದಾಗೆ ರಾಜ್ಯ ಮಟ್ಟಕ್ಕೆ ಹೋಗ್ಬೋದು, ಅಲ್ಲಿಂದ ಅಂತಾರಾಷ್ಟ್ರೀಯ ನ್ಯಾಷನಲ್ ಇಲ್ಲಿವರೆಗೂ ಹೋಗ್ಬೋದು. ಇಲ್ಲ ಅದು ಅಲ್ಲಿಗೆ ಮುಗೀತಂತಾದ್ರೆ ಅದು ಬೇರೆ ಮುಂದೆ ಎಲ್ಲಿ ಹೋಗುದಿಲ್ಲ. ಆದರೆ ನಾವು ಅದನ್ನ ನಿಲ್ಲಿಸಬಾರ್ದು. ನಾವು ಅದೇ ಪ್ರಾಜೆಕ್ಟ್ ಅನ್ನ ಇನ್ನೂ ಇಂಪ್ರೂವೈಸ್ ಮಾಡಿ ಇನ್ನೊಂದು ಕಾಂಪಿಟೇಷನ್ಗೆ ಮಾಡ್ಬೋದು. ಅದು ನಮ್ಮ ಜವಾಬ್ದಾರಿ. ಯಾರು ಟೀಚರ್ ಇದ್ದಾರೆ, ಗೈಡ್ ಜವಾಬ್ದಾರಿ. ಸೊ ಗೈಡ್ ಗೆ ತುಂಬಾ ಅದರಲ್ಲಿ ರೋಲ್ ಇದೆ. ಹಾಗೆ ಆ ತರ ಅದನ್ನು ಕೊಂಡೋಗ್ಬೋದು. ಈಗ ನೋಡಿ, ನಮ್ಮ ಭಾರತದಲ್ಲಿ ತುಂಬಾ ಕಡೆ ಆಗಾಗ ಆಗ್ತಾ ಇರ್ತದೆ. ನಾನು ನಿಮ್ಗೆ ಕೆಲವು ಉದಾಹರಣೆ ಹೇಳ್ತೇನೆ. ಈಗ ಒಂದು ಐರಿಸ್ ಅಂತ ಒಂದು ದೊಡ್ಡ ರಾಷ್ಟ್ರ ಮಟ್ಟದ ಪ್ರಾಜೆಕ್ಟ್ ಇದಿದೆ. ಅದರಲ್ಲಿ ನೀವು ತುಂಬಾ ಸಂಶೋಧನಾತ್ಮಕ ಪ್ರಾಜೆಕ್ಟ್ಗಳನ್ನು ಹಾಕಬೇಕು. ಹೈಸ್ಕೂಲಿಗೆ ಹಾಕ್ಬೋದು. ಅದು ಹೈಸ್ಕೂಲ್ನ ಕಾಂಪಿಟೇಷನ್, ಅದು ಹೈಸ್ಕೂಲಿಂದ PUC ವರೆಗೆ ಹಾಕ್ಬೋದು. ಅದರಲ್ಲಿ ಸಂಶೋಧನೆ ಇದ್ದಷ್ಟು ಒಳ್ಳೇದು, ತಂತ್ರಜ್ಞಾನ ಇದ್ದಷ್ಟು ಒಳ್ಳೇದು. ಈಗ ಉದಾಹರಣೆಗೆ ನೀವು ಯಾವುದೋ ಒಂದು ಆ್ಯಪ್ ಬಳಸಿ ಏನೋ ಒಂದು ಸಂಶೋಧನೆ ಮಾಡಿದ್ದೀವಿ, ಅದನ್ನು ಸಹ ಅದರಲ್ಲಿ ಮಾಡ್ಬೋದು. ಈಗ ಅಲ್ಲಿ ಅಡ್ವಾಂಟೇಜ್ ಏನಂದ್ರೆ, ಅದರಿಂದ ಏನು ಲಾಭ ಅಂದ್ರೆ, ಈಗ ನಿಮ್ಮ ಪ್ರಾಜೆಕ್ಟು ಐರಿಸಿಗೆ ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡಬೇಕು. ಅವರು ಎಲ್ಲಿಯಾದ್ರೂ ಆ ಪ್ರಾಜೆಕ್ಟ್ ನಿಮ್ದು ಅಪ್ರೂವ್ ಮಾಡಿದ್ರೆ ಅದು ಆ ಕಾಂಪಿಟೇಷನ್ ಎಲ್ಲೋ ಒಂದು ಕಡೆ ನಡೀತದೆ. ಆ ದೇಶದಲ್ಲಿ ನ್ಯಾಷನಲ್ ಲೆವೆಲ್ ನಡೀತದೆ. ಉದಾಹರಣೆ ಡೆಲ್ಲಿಯಲ್ಲಿ ನಡೀಬಹುದು, ಅಥವಾ ಹೈದರಾಬಾದ್ ಅಲ್ಲಿ ನಡೀಬಹುದು, ಬೆಂಗಳೂರಲ್ಲಿ ನಡೀಬಹುದು. ಅದು ಅವರಿಗೆ ಬಿಟ್ಟು. ಒಂದು ವೇಳೆ ಅಲ್ಲಿ ಅದು ವಿನ್ ಆದ್ರೆ ಅಲ್ಲಿ ಬೇರೆ ಬೇರೆ ಕ್ಯಾಟಗರಿ ಇದೆ. ಗ್ರ್ಯಾಂಡ್ ಗೋಲ್ಡ್ ಅಂತ ಇದೆ. ಆ ಗ್ರ್ಯಾಂಡ್ ಗೋಲ್ಡ್ ಎಲ್ಲ ವಿನ್ ಆದ್ರೆ ಆ ಪ್ರಾಜೆಕ್ಟ್ ಡೈರೆಕ್ಟ್ ಫಾರಿನ್ಗೆ ಹೋಗ್ತದೆ. ಅಂದ್ರೆ ಇವರಿಗೆ ಐರಿಸ್ ಪ್ರಾಜೆಕ್ಟಿಗೆ ಬೇರೆ ಅಂತಾರಾಷ್ಟ್ರೀಯ ಮಟ್ಟದೊಂದಿಗೆ ಒಡಂಬಡಿಕೆ ಇರ್ತದೆ. ನೀವು ವಿನ್ ಆದ ಪ್ರಾಜೆಕ್ಟು ನಮ್ಮ ಕಾಂಪಿಟೇಷನ್ಗೆ ಕ್ವಾಲಿಫೈ ಆಗ್ತದೆ. ಉದಾಹರಣೆಗೆ ಈ ಐರಿಸ್ ಅಲ್ಲಿ ಕ್ವಾಲಿಫೈ ಆದ ಪ್ರಾಜೆಕ್ಟ್ಗಳು ಯಾವುದೇ ಇಲ್ಲಿ, ಈಗ ಅದರಲ್ಲಿ ಮತ್ತೆ ಸೀನಿಯರ್ ಜೂನಿಯರ್ ಅಂತೆಲ್ಲ ಇದೆ ಏಜ್. ಈಗ ಸೀನಿಯರ್ ಪ್ರಾಜೆಕ್ಟ್ ಒಂದು ಅಲ್ಲಿ ಡೆಲ್ಲಿಯಲ್ಲಿ ವಿನ್ ಆದ್ರೆ ಈಗ ಡೈರೆಕ್ಟ್ ನೀವು ಅಮೆರಿಕಕ್ಕೆ ಹೋಗ್ಬೋದು. ಅವರ ಖರ್ಚನ್ನು ಸಹ ಅವರೇ ಕೊಡ್ತಾರೆ. ಬಟ್ ಒಟ್ಟಿಗೆ ಗೈಡು ಮತ್ತೆ ಅವರು ಹೋಗುವಂಗಿಲ್ಲ. ಆ ಮಕ್ಕಳನ್ನು ಕರ್ಕೊಂಡು ಹೋಗೋ ಜವಾಬ್ದಾರಿಯುತ ಜನರು ಇದ್ದಾರೆ, ಅವರು ಕರ್ಕೊಂಡು ಹೋಗ್ತಾರೆ. ಅದಕ್ಕೆ ವೀಸಾ ಮಾಡಿಸುವ ಪ್ರೋಸೆಸ್ ಆಗಲಿ ಅದನ್ನೆಲ್ಲ ಮಾಡಿಸ್ಕೊಂಡು ಖರ್ಚು ಕೊಟ್ಟು, ವಿಮಾನದ ಖರ್ಚು ಕೊಟ್ಟು ಇಲ್ಲಿ ತಂದು ಬಿಡುವವರೆಗೂ ಅದನ್ನ ನೋಡ್ಕೊಳ್ಳುವವರಿದ್ದಾರೆ. ಎಷ್ಟು ನೋಡಿ, ನಾನು ಒಂದು ಸಣ್ಣ ಪುತ್ತೂರಿನಂತಹ ಊರಿನಿಂದ, ಪುತ್ತೂರು ನನ್ನ ಪ್ರಕಾರ ಪ್ರಾಜೆಕ್ಟ್ಗಳ ಬಗ್ಗೆ ತುಂಬ ಒಂದು ಎಜುಕೇಟೆಡ್ ಇದೆ. ಅಲ್ಲಿ ಶಾಲೆಗಳಿವೆ. ಅಲ್ಲಿ ಎಷ್ಟೋ ಮಕ್ಕಳು ಅಮೆರಿಕಕ್ಕೆ ಹೋದು ನೋಡಿದ್ದಾನೆ. ಈಗ ಉದಾಹರಣೆಗೆ ಮೊದಲು ಇಂಟೆಲ್ ಕಂಪನಿ, ಸಾಫ್ಟ್ವೇರ್ ಕಂಪನಿಯವರು ಪ್ರಾಯೋಜಕತ್ವ ಮಾಡ್ತಿದ್ರು. ಹೌದು, ಆ ಪ್ರಾಜೆಕ್ಟ್ ಅನ್ನ ಸಾಧಾರಣವಾಗಿ ನ್ಯೂಯಾರ್ಕ್ ಮತ್ತೆ ಬೇರೆ ಬೇರೆ ನಗರಗಳಲ್ಲಿ ಆಗ್ತಿತ್ತು ಅದು. ಆಗ ಅವರು ಪ್ರಾಜೆಕ್ಟ್, ಈಗ ಅವ್ರು ನಿಲ್ಲಿಸಿದ್ದಾರೆ ಅದನ್ನ, ಬಟ್ ಅದು ನಡೀತದೆ, ಈಗಲೂ ನಡೀತಾ ಇದೆ. ಅದಲ್ಲಿ ವಿನ್ ಆದ್ರೆ ಅಲ್ಲಿ ತುಂಬಾ ಬಹುಮಾನ ಎಲ್ಲ ಬರ್ತದೆ. ಸೊ ಅದು ಒಂಥರ ನಮ್ಮ ದೇಶಕ್ಕೆ ಕೀರ್ತಿ. ಹಾಗೆ ಮತ್ತೆ ಇಷ್ಟು ಸಣ್ಣ ಏಜ್ ಅಲ್ಲಿ ಅಲ್ಲಿ ಹೋಗಿ ಬರ್ಬೋದು. ಅದು ಈಗ ಅದಕ್ಕೆ ಒಂದು ಬೇರೆ ಹೆಸರಿದೆ, ರೀಜನರಾನ್ ಐಸೆಫ್ ಅಂತ. ಐಸೆಫ್ ಅಂದ್ರೆ ಇಂಟರ್ನ್ಯಾಷನಲ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಫೇರ್ ಅಂತ. ಸೊ ಅಲ್ಲಿ ಮಕ್ಕಳು ಹೋಗಿ ವಿನ್ ಆಗಿ ಬರ್ಬೋದು. ಇದು ನೋಡಿ ಹೆಚ್ಚಿನವರಿಗೆ ಗೊತ್ತಿಲ್ಲ. ಹೌದು, ಕರೆಕ್ಟ್. ಈಗ ಮೂಡುಬಿದ್ರೆ ಆಗ್ಲಿ, ನಾನೀಗ ಇರೋ ಪ್ಲೇಸಿಂದ ಆಗ್ಲಿ, ಇಲ್ಲಿನ ಒಂದು ಹೈಸ್ಕೂಲ್ ಪ್ರಾಜೆಕ್ಟು ಐರಿಸಿಗೆ ಹಾಕಿ ಡೆಲ್ಲಿಯಲ್ಲಿ ವಿನ್ ಆಗಿ ಅಮೆರಿಕಕ್ಕೆ ಹೋಗ್ಬೋದು.
ಈಗಲೂ ಆಗ್ಬೋದು, ಈಗಲೂ ಆಗ್ತಾ ಇದೆ. ಓಕೆ ಓಕೆ. ಈಗ ನಮ್ಗೆ ಅದು ಗೊತ್ತಾಗುದಿಲ್ಲ ಅಷ್ಟೇ. ಅಷ್ಟೇ ಅಷ್ಟೇ. ನಾವು ಏನ್ ತಿಳ್ಕೊಳ್ತೇವೆ, ಅಮೆರಿಕ ಅಂತ ಹೇಳುವಾಗ ದುಡ್ಡು ಖರ್ಚಾಗ್ತದೆ. ಹೌದು ಹೌದು ಇಲ್ಲ, ಕೆಲವು ಕಡೆ ದುಡ್ಡು ಖರ್ಚಾಗ್ಬೇಕು. ಈಗ ನಾವು ಟ್ರಾವೆಲ್ ಮಾಡಬೇಕು, ಹೌದು. ಸಣ್ಣ ಪುಟ್ಟ ಖರ್ಚುಗಳು ಉಂಟು. ಹೋಗ್ಬೇಕು, ಅದಕ್ಕೆ ನಾವು ರೆಡಿ ಇರ್ಬೇಕು. ಬಟ್ ಮೇಜರ್ ಅವರು ಸ್ಪಾನ್ಸರ್ ಮಾಡ್ತಾರೆ. ಹಾಗೆ ಈಗ ಮೊದಲು ನನಗೆ ಒಂದು ನೆನಪಿದ್ದಾಗೆ, ಈ ವಿನ್ ಆಗಿ ತುಂಬ ಒಂದು ಎಕ್ಸ್ಟ್ರಾ ಆರ್ಡಿನರಿ ಪರ್ಫಾರ್ಮೆನ್ಸ್ ತೋರಿಸಿದ ಮಕ್ಕಳಿಗೆ, ಆ ಮಕ್ಕಳ ಹೆಸರನ್ನ ಯಾವುದೋ ಒಂದು ಗ್ರಹ ಅವರು ನೋಡಿರ್ತಾರಲ್ಲ, ಆ ನಾಸಾದವರು ಅಬ್ಸರ್ವ್ ಮಾಡಿರ್ತಾರಲ್ಲ ನಕ್ಷತ್ರಕ್ಕೆ, ಅದಕ್ಕೆ ಹೆಸರಿಡ್ತಾ ಇದ್ರು. ಓಹೋ. ಈ ಮಕ್ಕಳ ಹೆಸರನ್ನ ಅದಕ್ಕೆ ಇಡೋದು. ಅದು ಒಂಥರ ಅಷ್ಟು ಒಂದು ಅಷ್ಟು ಗೌರವಯುತ ವಿಚಾರ ಅದು. ಅಂದ್ರೆ ಅಲ್ಲಿ ಹೋಗಿ ವಿನ್ ಆದ್ರೆ ಹಾಗೆ ಅಷ್ಟು ದೊಡ್ಡ ಅದು ಕಾಂಪಿಟಿಷನ್. ಸೊ ಹಾಗೆ ಆ ಐರಿಸ್ಗೆ ಇದನ್ನು ಟ್ರೈನಿಂಗ್ ಮಾಡುವವರು ಇದ್ದಾರೆ. ಐರಿಸ್ಗೆ ಆಗಾಗ ಸೆಮಿನಾರ್ಗಳು, ವೆಬಿನಾರ್ಗಳು ನಡೀತಾನೆ ಇರ್ತದೆ. ಬಟ್ ಈ ಮಾಹಿತಿ ಜನರಿಗೆ ಇಲ್ಲ. ಅಥವಾ ಗೊತ್ತಿದ್ರು ನಮ್ಮ ಕೆಲವು ಶಾಲೆಗಳು ಸುಮ್ಮನೆ ಕೂತಿರ್ಬೋದು. ಅದೇ ರೀತಿ ಈಗ ಕನ್ನಡ ಮೀಡಿಯಂ ಶಾಲೆಗೆ NCERT ಅಂತ, NCERT ಅವರು ಏನ್ ಮಾಡ್ತಾರೆ, ಅವರು ಸಹ ಇಂಥ ಪ್ರಾಜೆಕ್ಟ್ ಮಾಡ್ತಾರೆ. ಇಲ್ಲಿಂದ ವಿನ್ ಆಗಿ ಅದು ನ್ಯಾಷನಲ್ ಲೆವೆಲ್ ಹೋಗಿ ಅಲ್ಲಿಂದ ದೊಡ್ಡ ಮಟ್ಟಕ್ಕೆ ಹೋಗುದು. ಅದೇ ತರ CBSE ಅವರು, ಸೆಂಟ್ರಲ್ ಸ್ಕೂಲ್ನವರು, ಪ್ರತಿ ವರ್ಷ ಸೆಂಟ್ರಲ್ ಸ್ಕೂಲಿನ ಪ್ರಾಜೆಕ್ಟ್ ಕಾಂಪಿಟಿಷನ್ ಅದ ಅಡ್ವರ್ಟೈಸ್ ಶಾಲೆಗಳಿಗೆ ಬರ್ತದೆ. ಕೇವಲ ಬೆರಳೆಣಿಕೆ ಶಾಲೆಗಳು ಮಾತ್ರ ಅದನ್ನ ಮಕ್ಕಳಿಗೆ, ಪೇರೆಂಟ್ಸ್ಗಳಿಗೆ ತಿಳಿಸ್ತಾರೆ. ಕೆಲವರು ಮಾತ್ರ ಅದರಿಂದ ಪ್ರಾಜೆಕ್ಟ್ ಮಾಡಿ ವಿನ್ ಆಗ್ತಾರೆ. ಕೆಲವರು ಅಲ್ಲೇ ಸೋಲ್ತಾರೆ, ವಾಪಸ್ ಬರ್ತಾರೆ. ಹೆಚ್ಚು ಪ್ರಾಬ್ಲಮ್ ಅಂದ್ರೆ ಅವೇರ್ನೆಸ್ ಇಲ್ಲ. ಹಾಗೆ ಈಗ ನೀವು ಇನ್ನೊಂದು ಕೇಳಿದ್ರಿ, ಈ ಮಕ್ಕಳು ಮಾಡಿದ ಪ್ರಾಜೆಕ್ಟ್ಗಳು ನೀವು ಒಂದು ಪೇಟೆಂಟ್ ಮಾಡ್ಬೋದಾ, ಅಥವಾ ಅದು ಯಾಕೆ ರಿಯಲ್ ಆಗಿ ಇಂಪ್ಲಿಮೆಂಟೇಷನ್ ಯಾಕೆ ಆಗೋದಿಲ್ಲ ಅಂತ ನೋಡಿ. ಈಗ ಕೆಲವು ಪ್ರಾಜೆಕ್ಟ್ಗಳಿಗೆ ಎಕ್ಸ್ಟೆನ್ಸಿವ್ ರಿಸರ್ಚ್ ಅಂತ ಹೇಳ್ತೇವೆ. ಉದಾಹರಣೆಗೆ, ಈಗ ನಾನು ಹೈಸ್ಕೂಲ್ ಮಟ್ಟದಲ್ಲಿ ಮಗು ಮಾಡಿದ ಟೆಸ್ಟ್ಗಳು ಸಾಕಾಗೋದಿಲ್ಲ. ಆ ಟೈಮಲ್ಲಿ ಆ ರಿಸಲ್ಟ್ಗಳು ನಿಮ್ಗೆ ಒಳ್ಳೆ ಬಂದಿರ್ಬೋದು, ಅಥವಾ ಆ ಕಾಂಪಿಟೇಷನಿನ ಥೀಮಿನೊಳಗೆ ಅದು ಒಳ್ಳೆ ಪ್ರಾಜೆಕ್ಟ್ ಆಗಿರ್ಬೋದು. ಆದರೆ ಅದು ರಿಯಲ್ ವರ್ಕ್ ಫೀಲ್ಡಿಗೆ ಇಳಿಬೇಕಾದ್ರೆ ಅದರ ಖರ್ಚು ನೋಡಬೇಕು, ಅದರ ಉತ್ಪಾದನಾ ವೆಚ್ಚ ನೋಡಬೇಕು, ಇನ್ನು ರಿಗರಸ್ ಟೆಸ್ಟಿಂಗ್ ಅಂತ ಹೇಳ್ತಾರೆ. ಆ ರಿಗರಸ್ ಟೆಸ್ಟಿಂಗ್ ಎಲ್ಲ ನಡಿಬೇಕಾಗ್ತದೆ. ಈಗ ಉದಾಹರಣೆಗೆ, ನಾನು ಯಾವುದೋ ಒಂದು ಕಾಯಿಲೆಗೆ ಮದ್ದು ಕಂಡು ಹುಡುಕಿದೆ, ಅಥವಾ ಬೇಡ ಯಾವುದೋ ಒಂದು ಬತ್ತಿ ಮಾಡಿದೆ ಅಂತೇಳಿ, ಆ ಬತ್ತಿಯನ್ನು ನೀವು ಯಾವ ಲೆವೆಲ್ವರೆಗೂ ಕೊಂಡೋಗ್ಬೋದು. ಈಗ ಉದಾಹರಣೆಗೆ ಒಬ್ಬರು ಇಂಡಸ್ಟ್ರಿಯವರನ್ನು ಹಿಡಿಬೋದು. ನಾನು ಇಂಡಸ್ಟ್ರಿಯವರನ್ನು ಹಿಡಿದು ಅದರಿಂದ ವ್ಯಾಪಾರೀಕರಣ ಮಾಡ್ಬೋದು. ಇದನ್ನು ಅವರಿಗೆ ಅದರಲ್ಲಿ ಓಕೆ, ಈ ಪ್ರಾಡಕ್ಟ್ ಒಳ್ಳೆ ಇದೆ, ಆದರೆ ಅಲ್ಲಿ ಅಷ್ಟು ಅದು ನೋಡಬೇಕು. ನೀವು ಹೈಸ್ಕೂಲ್ ಲೆವೆಲಲ್ಲಿ ಟೆಸ್ಟ್ ಆದ್ದು, ಇನ್ನೂ ಸ್ವಲ್ಪ ಜಾಸ್ತಿ ಅದನ್ನು ಟೆಸ್ಟ್ ಆಗಬೇಕು. ಆ ಪರೀಕ್ಷೆಗಳು ತುಂಬ ನಡಿಬೇಕಾಗ್ತದೆ. ಸೊ ಆಗ ಏನಾಗ್ತದೆ, ಆಗ ಖರ್ಚು ವೆಚ್ಚ ಬರ್ತದೆ. ಕೆಲವರಿಗೆ ಯಾರೋ ಸ್ಪಾನ್ಸರ್ ಇದ್ರೆ ಅದು ಮಾಡ್ತಾರೆ ಕೆಲವರು. ಅಲ್ಲ, ಈಗ ನಾನು ಹೇಳುದು ಅದೇ, ಅಲ್ಲಿ ಐರಿಸ್ ನಿಮ್ದು ಟಾಪ್ ಕ್ಲಾಸ್ ಇದ್ದುಂಟಲ್ಲ, ಅಲ್ಲಿ ಕೆಲವು ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಇವರು ಬಂದು ಅಲ್ಲಿಂದ ಅವರು ಟೇಕ್ ಆಫ್ ಮಾಡೋರು ಇದ್ದಾರೆ. ಆ ಪರ್ಸೆಂಟೇಜ್ ತುಂಬಾ ಕಡಿಮೆ ಪರ್ಸೆಂಟೇಜ್. ಅದು ಏನಾಗ್ತದೆ, ಕೆಲವರು ಅಲ್ಲಿ ಸೋಲ್ತಾರೆ, ಬರ್ತಾರೆ. ಆಕ್ಚುಲಿ ಪ್ರಾಜೆಕ್ಟ್ ಒಳ್ಳೇದಿರ್ತದೆ, ಆ ಮೂಮೆಂಟ್ ಅಲ್ಲಿ ಅದು ಸೋತಿರ್ತದೆ. ಅದನ್ನು ಈಚೆಯವರು ಅದನ್ನು ಜಾಸ್ತಿ ಮುಂದಕ್ಕೆ ತಗೊಂಡು ಹೋಗ್ಬೇಕು. ಹಾಗೆ ಇಲ್ಲದಿದ್ರೆ ನಾವು ಇಂಟರ್ನ್ಯಾಷನಲ್ ಯಾರನ್ನಾದ್ರೂ ನಾವು ಮುಂದುವರಿಸಬೇಕು ಅದನ್ನು. ಈಗ ಆ ಪ್ರಾಜೆಕ್ಟ್ ಇಂಪ್ಲಿಮೆಂಟ್ ಮಾಡಿ ಅದರಿಂದ ದುಡ್ಡನ್ನ ಗಳಿಸುವ ಅಷ್ಟೇ ಆಲೋಚನೆ, ಜನರಿಗೆ ಉಪಯೋಗ ಆಗುವಾಗ ಎಷ್ಟು ಖರ್ಚು ಮಾಡಬೇಕು, ಇಷ್ಟು ಖರ್ಚು ಮಾಡಿದ್ರೆ ನನಗೆ ಬೆನಿಫಿಟ್ ಇದೆಯಾ ಅಂತೇಳಿ ಅವರು ಕ್ಯಾಲ್ಕುಲೇಷನ್ ಮಾಡ್ತಾರೆ. ಅದು ಇಲ್ಲ ಅಂತಾದ್ರೆ, ಅಥವಾ ಆ ಫೆಸಿಲಿಟಿ, ಆ ಟೆಸ್ಟಿಂಗ್ ಇಲ್ಲ, ಆ ಟೆಸ್ಟಿಂಗ್ ಮಾಡಲಿಕ್ಕೆ ನಾನು US ಗೆ ಹೋಗ್ಬೇಕಂತಾದ್ರೆ ಆಗ ಕೆಲವರು ಹಾಗೆ ಅದು ನಿಲ್ತದೆ. ಕೆಲವು ಟೆಸ್ಟಿಂಗ್ ನಮ್ಮ ಹತ್ರ ಇಲ್ಲ. ಇನ್ನೊಂದು ಡೌಟ್ ಉಂಟು. ಈಗ ಉದಾಹರಣೆಗೆ ಒಂದು ಪ್ರೈವೇಟ್ ನವರಾದ್ರೂ ಓಕೆ, ಅವರು ಇಕಾನಾಮಿಕಲಿ ಕ್ಯಾಲ್ಕುಲೇಷನ್ ಆಗ್ತಾರೆ, ಇದು ನನಗೆ ವಯಬಲ್ ಹೌದಾ ಅಲ್ವಾ, ಅಥವಾ ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಅವ್ರು ರಿಸ್ಕ್ ತಗೊಳ್ಬೇಕು. ಒಂದು ಪ್ರಾಬ್ಲಮಿಗೆ ಸೊಲ್ಯೂಷನ್ ಅಲ್ಲಿ ರಿಯಲ್ ಸೊಲ್ಯೂಷನ್ ಇದ್ರೂ ಸಹ ಅದೇ ಆಕ್ಚುಲಿ ಗವರ್ಮೆಂಟ್ಗೆ ಒಳ್ಳೇದು. ದುಡ್ಡು ಅವರಿಗೆ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕು ಗವರ್ಮೆಂಟ್ಗೆ, ಅಲ್ಲಿ ಅವರು ದುಡ್ಡು ನೋಡುದಿಲ್ಲ. ಈಗ ನೋಡಿ, ಆಗ್ತಾ ಇದೆ ಆಕ್ಚುಲಿ. ಈಗ ಗೌರ್ಮೆಂಟ್ನವರಿದ್ದು ಬೇರೆ ಬೇರೆ ವಿಧಾನಗಳಲ್ಲಿ, ಈಗ ನಿಮ್ಮ ಕೃಷಿಗೆ ಸಂಬಂಧಪಟ್ಟದಾಗ್ಲಿ, ಅಥವಾ ವೈದ್ಯಕೀಯ ಸಂಬಂಧಪಟ್ಟದಾಗ್ಲಿ, ಹಾಗೆ ಈ ಹ್ಯಾಕಥಾನ್ಗಳಂತ ಮಾಡ್ತಾರೆ. ಅಂದ್ರೆ ಫಂಡೆಡ್, ಈಗ MSME ಅಥವಾ ಇಂಡಸ್ಟ್ರಿ ಮಾಡುವವರಿಗೆ ಈ ಹ್ಯಾಕಥಾನ್ಗಳಂತ ಮಾಡ್ತಾರೆ. ಈ ಹ್ಯಾಕಥಾನ್ ಅಂದ್ರೆ ವಿಷಯ ಇಷ್ಟೇ, ಅಲ್ಲಿ ಕೂಡ ಯಾವುದೋ ಒಂದು ಪ್ರಾಜೆಕ್ಟ್ ಐಡಿಯಾವನ್ನ ಬರಿಬೇಕು. ಅಲ್ಲಿ ಫಂಡಿಂಗ್ ಕೊಡುವವರಿದ್ದಾರೆ. ಈಗ ನಾನೇ ನೋಡಿದ್ದೇನೆ, ಎಷ್ಟೋ ಫಂಡಿಂಗ್ ಏಜೆನ್ಸಿಗಳಿದ್ದಾರೆ, ಗೌರ್ಮೆಂಟ್ ಅಲ್ಲಿ ಫಂಡಿಂಗ್ ಕೊಡುವವರಿದ್ದಾರೆ. ಆ ಫಂಡ್ ಅನ್ನು ಉಪಯೋಗಿಸಿಕೊಂಡು ನಾನು ಏನೋ ಒಂದು ಪ್ರಾಡಕ್ಟ್ ಮಾಡಬೇಕು. ಈಗ ಉದಾಹರಣೆಗೆ
ಒಂದು ಈಗ ಎಲೆ ಚುಕ್ಕಿ ರೋಗಕ್ಕೆ ನಾನು ಒಂದು ಮದ್ದು ಮಾಡ್ತೇನೆ. ಆ ಮದ್ದು ಮಾಡಿದರೆ ಆ ಮದ್ದನ್ನು ಡಿಸ್ಪ್ಲೇ ಮಾಡಲಿಕ್ಕೆ ಒಂದು ಸಂಸ್ಥೆಯಿಂದ ದುಡ್ಡು ಕೊಡ್ತಾರೆ. ಈಗ ನಿಮ್ಮದು ಆಕ್ಸೆಪ್ಟ್ ಆದರೆ ಅವರೇ ನಿಮ್ಮ ಇದು ಯಾವುದು ಸಂಶೋಧನೆ ಕರೆಕ್ಟ್ ನಡೀತಿದೆ, ಈ ಪ್ರಾಡಕ್ಟ್ ಒಳ್ಳೇದಾಗ್ತದೆ ಅಂತ ಅವ್ರಿಗೆ ಗೊತ್ತಾದರೆ ನಿಮಗೆ ದುಡ್ಡು ಬರ್ತದೆ. ನೀವು ಮಾಸ್ ಪ್ರೊಡಕ್ಷನ್ ಮಾಡ್ಬೋದು. ನೀವು ಯಾವುದಾದ್ರು ಒಂದು ಒಬ್ಬರೊಟ್ಟಿಗೆ ಕೊಲಾಬರೇಟ್ ಮಾಡಿ ಮಾಸ್ ಪ್ರೊಡಕ್ಷನ್ ಮಾಡಿ ಬಿಸ್ನೆಸ್ ಮಾಡ್ಬೋದು. ಇದು ಆಗ್ತಾ ಇದೆ ಅಂತ, ಇದು ಆಗ್ತಾ ಇದೆ. ಇಂಪ್ಲಿಮೆಂಟ್ ಆಗ್ತಾನೆ ಇಲ್ಲ ಅಂತ ನಾವು ಹೇಳಲಿಕ್ಕೆ ಆಗುದಿಲ್ಲ, ಪರ್ಸೆಂಟೇಜ್ ಕಮ್ಮಿ ಇರ್ಬೋದು. ಹಾಗೆ ಈಗ ಈ ಸಾಧಾರಣವಾಗಿ ಹೈಸ್ಕೂಲಿನ ಮಟ್ಟದ ಇದು ಹೋಗುದಿಲ್ಲ. ಈಗ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಪ್ರಾಜೆಕ್ಟ್ ಮಾಡ್ತಾ ಇರ್ತಾರೆ. ಈಗ ಯಾವುದೋ ಒಂದು ಮೆಷಿನ್, ಹತ್ತುವ ಮೆಷಿನ್, ಯಾವುದೋ ಒಂದು ಡ್ರೋನ್ ಸ್ಪ್ರೇ, ಅದೆಲ್ಲ ಎಲ್ಲಿಯಾದ್ರೂ ಒಂದು ಕಡೆ ಹೀಗೆ ಆಗಿ ಫೈನಲ್ ಆ ರೂಪಕ್ಕೆ ಬಂದಿರ್ತದೆ. ಅಥವಾ ಈಗ ಇರುವಂತಹ ಪ್ರಾಡಕ್ಟ್ಗಳು ಹಾಗೆ ಬಂದದ್ದಿರ್ಬೋದು, ಹಾಗೆ ಬಂದದ್ದು. ಈಗ ಎಷ್ಟೋ ಆಪ್ಗಳಿದೆ, ಅದು ಯಾವುದೋ ಒಂದು ಬೇಸಿಕ್ ಲೆವೆಲ್ ಅಲ್ಲಿ ವಿನ್ ಆಗಿ ಬಂದಿರ್ಬೋದು. ಎಷ್ಟೋ ಈಗ ಮಕ್ಕಳು ಆಪ್ ಮಾಡ್ತಾರೆ. ಈಗ ನನ್ನ ವಿದ್ಯಾರ್ಥಿಗಳೇ ಆಪ್ ಮಾಡಿದವರಿದ್ದಾರೆ. ಆ ಆಪ್ ಎಷ್ಟೋ ಕಡೆ ಯೂಸ್ ಆಗುವ ಆಪ್ಗಳಿದೆ. ಸೊ ಯೂಸ್ ಆಗುತ್ತಿಲ್ಲ ಅಂತ ನಾವು ಹೇಳಲಿಕ್ಕೆ ಆಗುದಿಲ್ಲ, ಪರ್ಸೆಂಟೇಜ್ ಕಮ್ಮಿ. ಬಟ್ ಬೇರೆ ಕಂಟ್ರಿಯಲ್ಲಿ ಇದನ್ನು ಇನ್ನೂ ಪರ್ಸೆಂಟೇಜ್ ಜಾಸ್ತಿ ಮಾಡುವವರು ಇದ್ದಾರೆ, ಇಂಪ್ಲಿಮೆಂಟ್ ಕೂಡಲೇ ಮಾಡ್ತಾರೆ. ಸೊ ಅದನ್ನ ಪೇಟೆಂಟಿಗೂ ಮಾಡ್ಬೋದು. ಪೇಟೆಂಟಿಗೆ ನಿಮ್ಗೆ ಏಜ್ ಬರೋದಿಲ್ಲ, ಬಟ್ ಪೇಟೆಂಟಿಗೆ ಅಷ್ಟು ನಿಮ್ಮ ಸಂಶೋಧನೆಗಳು ಅದಕ್ಕೆ ಪೂರಕವಾಗಿ ಇರಬೇಕು. ಈಗ ಅದರಲ್ಲಿ 2 ಹಂತ ಇದೆ. ಒಂದು ಪೇಟೆಂಟ್ ರಿಜಿಸ್ಟರ್ ಆಗೋದು, ಅಂದರೆ ನಿಮ್ಮ ಪ್ರಾಡಕ್ಟ್ ಅನ್ನ ಇದು ನನ್ನ ಪ್ರಾಡಕ್ಟ್, ನಾನು ರಿಜಿಸ್ಟರ್ ಮಾಡಿದ್ದಂತೇಳಿ ಫಸ್ಟಿಗೆ ನೀವು ಹೇಳುವುದು. ಆಗ ಏನಾಗ್ತದೆ, ಈಗ ನಿಮ್ಮ ಪ್ರಾಡಕ್ಟ್ ಅನ್ನ ಬೇರೆ ಕೃತಿ ಚೌರ್ಯ ಮಾಡುವವರಿದ್ದಾರೆ, ಕದಿಯುವವರಿದ್ದಾರೆ, ಆಗ ಅವರಿಂದ ರಕ್ಷಣೆ ನಿಮಗೆ ಸಿಗ್ತದೆ. ಅದೊಂದು ದೊಡ್ಡ ವಿಷಯ ಇದೆ ಸೈನ್ಸ್ ಅಲ್ಲಿ, ನಾನು ಬರ್ತೇನೆ ಆ ವಿಚಾರ. ಈಗ ಈ ಪ್ರಾಡಕ್ಟ್, ಈಗ ನಾನು ಮಾಡಿದ ಪ್ರಾಡಕ್ಟು ನಂದಂತ ನಾನು ಈಗ ನಂದನ್ನೇ ನೋಡಿ ಇನ್ನೊಬ್ಬ ಮಾಡ್ಬೋದು. ಈಗ ನಾನು ಈಗ ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ಅದನ್ನು ತೋರಿಸ್ತಾ ಇರುವಾಗ ಇನ್ನೊಬ್ಬ ಬಂದು ಅದನ್ನು ನೋಡ್ಬೋದು. ಆಗ ಅವನು ಅದನ್ನು ಮಾಡ್ಬೋದು. ಕೊನೆಗೆ ಅವನು ಇದು ನಂದು ಪ್ರಾಜೆಕ್ಟ್ ಅಂತ, ಹೌದು, ಇದು ಈಗ ಆಗಿದೆ, ಇದು ಕೃತಿ ಚೌರ್ಯ ನನ್ನ ಮಗನ ವಿಷಯದಲ್ಲಿ ಆಗಿದೆ. ನಾನು ಇಲ್ಲಿ ಇದರಲ್ಲಿ ಇವಲ್ಲಿ ಹೇಳುದಿಲ್ಲ, ಬಟ್ ಆ ವಿಷಯ ನನಗೆ ಅನುಭವಕ್ಕೆ ಬಂದಿದೆ. ಸೊ ಕೃತಿ ಚೌರ್ಯ ನಡೀತದೆ. ಅದಕ್ಕೆ ಏನ್ ಮಾಡಬೇಕು, ನಿಮ್ಗೆ ನಿಮ್ಮ ರಿಸರ್ಚ್ ಅಷ್ಟು ಒಳ್ಳೇದಿದೆ, ನನ್ನ ಪ್ರಾಡಕ್ಟ್ ಅಷ್ಟು ಒಳ್ಳೇದು ಅಂತ ಆದ್ರೆ ಕೂಡಲೇ ಅದನ್ನು ಏನ್ ಮಾಡಬೇಕು, ಪೇಟೆಂಟಿಗೆ ಅಪ್ಲೈ ಮಾಡಬೇಕು. ಆಗ ಅದರ ನಂತರ ಅದಕ್ಕೆ ತುಂಬಾ ಪ್ರೊಸೆಸ್ ಇದೆ. ಫೇಸ್ 1, ಫೇಸ್ 2 ಹಾಗೆ ಬೇರೆ ಬೇರೆ ನೀವು ಸಂಶೋಧನೆ ತೋರಿಸ್ಬೇಕು, ಅಪ್ರೂವಲ್ ಆಗಬೇಕು, ಅದನ್ನು ಅವರು ನೋಡಬೇಕು, ಬೇರೆ ಬೇರೆ ಹಂತಗಳನ್ನು ನೀವು ದಾಟಬೇಕು. ಕೊನೆಗೆ ಪೇಟೆಂಟ್ ಗ್ರಾಂಟಿಂಗ್ ಅಂತ ಇದೆ. ಗ್ರಾಂಟ್ ಆದರೆ ನಿಮ್ಮ ಅದಕ್ಕೆ ಸಿಕ್ಕಿತು ಪೇಟೆಂಟ್ ಅಂತ ಹೇಳ್ಬೋದು. ಇಲ್ಲಿ ಅಲ್ಲಿವರೆಗೆ ನಾವು ಪೇಟೆಂಟ್ ರಿಜಿಸ್ಟರ್ಡ್ ಅಂತ ಹೇಳುವುದು ಅಷ್ಟೇ. ಹಾಗೆ ಆದರೂ ಓಕೆ, ಅದು ಸಹ ಒಂದು ನಿಮ್ಮ ಪ್ರಾಡಕ್ಟ್ ಅನ್ನ ಸೇಫ್ ಗಾರ್ಡ್ ಮಾಡುವ ಒಂದು ವಿಧಾನ. ಹೀಗೆ ಅದು ನಡೀತದೆ. ಓಕೆ, ನಾವೀಗ ಒಳ್ಳೊಳ್ಳೆ ಬ್ರಿಲಿಯಂಟ್ ಮಕ್ಕಳನ್ನು ನೋಡ್ತೇವೆ. ಅವರು ಪ್ರಾಜೆಕ್ಟ್ ಮಾಡ್ತಾರೆ, ಎಕ್ಸಿಬಿಷನ್ಗೆ ಹೋಗ್ತಾರೆ, ಕಾಂಪಿಟಿಷನ್ ಹೋಗ್ತಾರೆ, ವಿನ್ ಆಗ್ತಾರೆ, ಎಲ್ಲ ಆಗ್ತಾರೆ. ಈಗ ಅದರಲ್ಲಿ ಕೆಲವು ಮಕ್ಕಳಿಗೆ ಇದನ್ನೆಲ್ಲ ನೋಡಿ ದೊಡ್ಡ ದೊಡ್ಡ ಕಂಪನಿಯವರು ಪ್ಲೇಸ್ಮೆಂಟ್ ಮಾಡಿ ಅವರಿಗೆ ಜಾಬಿಗೆ ತಗೊಳ್ಬೋದು. ಯಾಕಂತ ಹೇಳಿದ್ರೆ ಅಲ್ಲಿ ಅವರಿಗೆ ಬಯೋಡಾಟಾದಲ್ಲಿ ಗೊತ್ತಾಗ್ತದೆ, ಇವ ಇಂಥ ಪ್ರಾಜೆಕ್ಟ್ ಮಾಡಿದ್ದಾನೆ, ಈ ಸ್ಟೇಜ್ ಅಲ್ಲಿ ಮಾಡಿದ್ದಾನೆ, ಎಲ್ಲ ಗೊತ್ತಾಗ್ತದೆ. ಅದು ಒಂದು ವಿಷಯ ಆಯ್ತು. ಇದರಲ್ಲಿ ಓನ್ ನಾನು ಏನಾದ್ರೂ ಮಾಡ್ಬೇಕು ಅಂತ ಇದ್ದವನಿಗೆ ಸಪೋಸ್, ಯಾಕಂದ್ರೆ ಕೆಲವರಿಗೆ ಎಂಟರ್ಪ್ರಿನರ್ಶಿಪ್ ಇರ್ತಾರೆ, ಕೆಲವರಿಗೆ ಓನ್ ಮಾಡ್ಬೇಕು ಅಂತ ಹೇಳಿರ್ತಾರೆ. ಸೊ ಅಂತವರಿಗೆ ಅಪಾರ್ಚುನಿಟಿ ಈಗ ಇದನ್ನೆಲ್ಲ ಕಲಿಸಿ ಆದ್ಮೇಲೆ ಒಂದು ಮಾರ್ಕೆಟಿಂಗ್ ಇದ್ದು ಸಹ ಒಂದು ವ್ಯವಸ್ಥೆ ಮಾಡಿದ್ರೆ ಒಳ್ಳೇದಿತ್ತು ಎಜುಕೇಶನ್ ಸಿಸ್ಟಮ್ ನಲ್ಲಿ. ಅಂತದ್ದೇನಾದ್ರೂ ಇದೆಯಾ? ಇದೆ ನೋಡಿ, ಈಗದ ಸಂಸ್ಥೆಗಳಲ್ಲಿ, ಇಂಜಿನಿಯರಿಂಗ್ ಸಂಸ್ಥೆಗಳಲ್ಲಿ ಸಾಧಾರಣವಾಗಿ ಒಂದು ಪ್ಲೇಸ್ಮೆಂಟ್ ಡಿಪಾರ್ಟ್ಮೆಂಟ್ ಅಂತ ಇರ್ತದೆ. ಅಂದ್ರೆ ಅವರ ಕೆಲಸ ಮಕ್ಕಳಿಗೆ ಪ್ಲೇಸ್ಮೆಂಟ್ ಟ್ರೈನಿಂಗ್ ಮಾಡೋದು, ಜಾಬ್ ಸಿಗುವಾಗ ಮಾಡೋದು. ಸೊ ಅದು ಒಂದು. ಇನ್ನೊಂದು ಸೆಂಟರ್ ಆಫ್ ಎಕ್ಸೆಲೆನ್ಸ್ ಅಂತ ಇರ್ತದೆ. ಈಗ ಯಾರೋ ಒಬ್ಬರು ಕಂಪನಿಯವರು, ಇಂಡಸ್ಟ್ರಿಯವರು ಬಂದು ನಮ್ಮ ಇಂಜಿನಿಯರಿಂಗ್ ಕಾಲೇಜಲ್ಲಿ ಒಂದು ಕಂಪನಿ ಸ್ಥಾಪನೆ ಮಾಡಿ ಅಲ್ಲಿ ಸಂಶೋಧನೆ ಮಾಡಿ ಇಲ್ಲಿ ಮಕ್ಕಳಿಗೆ ಒಳ್ಳೆ ಒಂದು ವಿಚಾರಗಳನ್ನು ಕೊಟ್ಟು ಅವರು ಸ್ವಲ್ಪ ಟ್ರೈನ್ ಆಗಿ ಅವರನ್ನು ಅವರ ಕಂಪನಿಗೆ ಹೈರ್ ಮಾಡಿಕೊಂಡು ಹೋಗಿ, ಅದನ್ನು ಸೆಂಟರ್ ಆಫ್ ಎಕ್ಸೆಲೆನ್ಸ್. ಅಥವಾ ಇಂಡಸ್ಟ್ರಿ ಸಪೋರ್ಟೆಡ್ ಲ್ಯಾಬ್ ಅಂತ ಕೆಲವು ಇಂಜಿನಿಯರಿಂಗ್ ಕಾಲೇಜ್ ಮಾಡ್ತಾರೆ. ಮತ್ತೆ ಅದು ನೋಡಿ ಆ ಇಂಜಿನಿಯರಿಂಗ್ ಕಾಲೇಜಿನ ಇದರ ಮೇಲೆ ಹೋಗ್ತದೆ, ಕೆಪಾಸಿಟಿ ಮೇಲೆ ಹೋಗ್ತದೆ. ಈಗ ಬ್ರಾಂಡೆಡ್ ಇಂಜಿನಿಯರಿಂಗ್ ಕಾಲೇಜ್ ಅಂತ ಯಾಕೆ ಕರೆಯುವುದು? ಯಾಕೆಂದ್ರೆ ಅಲ್ಲಿ ಇಂಥದ್ದೆಲ್ಲ ಇರ್ತದೆ. ಖಾಲಿ VTU ಸಿಲೆಬಸ್ ಮಾಡಿ ಅಥವಾ ಯೂನಿವರ್ಸಿಟಿ ಸಿಲೆಬಸ್ ಮಾಡಿ ಮುಗಿಸೋದಲ್ಲ, ಅವರಿಗೆ ಟ್ರೈನಿಂಗ್ ಉಂಟಾ ನೋಡ್ತಾರೆ. ಯಾರೋ ಇಂಡಸ್ಟ್ರಿಯವರು ಬಂದು ಇಂಡಸ್ಟ್ರಿಗೆ ಆಗುವಾಗೆ ಸಪೋರ್ಟಿಂಗ್ ಮಾಡ್ತಾರೆ. ಈಗ ಇಂಡಸ್ಟ್ರಿಗೆ ಬೇಕಾಗ ಉದಾಹರಣೆಗೆ ನಾನು ಒಂದು ಹೇಳ್ತೇನೆ. ಈಗ ನಾನು ಮೊದಲು ವರ್ಕ್ ಮಾಡಿದ ಕಾಲೇಜಲ್ಲಿ ಕ್ಯಾಂಪಸ್ ಒಳಗೆ ಒಂದು ಕಂಪನಿ ಇದೆ. ಕ್ಯಾಂಪಸ್ ಒಳಗೆ ಒಂದು ಸ್ಟಾರ್ಟ್ಅಪ್ ಕಂಪನಿ. ಅವರ ಕಂಪನಿ ಏನಂದ್ರೆ, ಅವರು ಸಿವಿಲ್ ಕಂಪನಿ, ಅದು ಸಿವಿಲ್ ಇಂಜಿನಿಯರಿಂಗ್. ಅವರದು ಏನಂದ್ರೆ, ಅವರು ಅಮೆರಿಕದ ಕ್ಲೈಂಟ್ ಅವರಿಗೆ.
ಅವರ ಸ್ಪೆಷಲಿಸ್ಟ್ ಏನಂದ್ರೆ ಒಂದು ಟೆಕ್ಲಾ ಅಂತ ಒಂದು ಸಾಫ್ಟ್ವೇರ್ ಇದೆ, ಹ್ಮ್. ವೆರಿ ಡಿಮಾಂಡಿಂಗ್ ಸಾಫ್ಟ್ವೇರ್. Okay. ಆ ಸಾಫ್ಟ್ವೇರ್ ಅನ್ನ ಅವರು ಯೂಸ್ ಮಾಡಿ ಪ್ರಾಜೆಕ್ಟ್ ಮಾಡೋದು. Okay. ಈಗ ಏನಾಗ್ತದೆ ಅಂದ್ರೆ ಈ ಕಾಲೇಜ್ನವರಿಗೆ ಏನು ಬೆನಿಫಿಟ್ ಅಂದ್ರೆ, ನೋಡಿ ಎಲ್ಲೂ ಇಲ್ಲದ್ದು, ಸಿಲೆಬಸ್ ಅಲ್ಲಿ ಇಲ್ಲದ್ದು ಕಾಲೇಜಲ್ಲಿ ಇದೆ. ಹಾ, ಹಾ, ನೀವು ಟೆಕ್ಲಾ ಸಾಫ್ಟ್ವೇರ್ ಇಂದ ಪ್ರಾಜೆಕ್ಟ್ ಮಾಡ್ತಿದ್ದೀರಿ, ಹಾ, ಅದು ನಿಮಗೆ ಇಲ್ಲಿ ಸಿಲೆಬಸ್ ಅಲ್ಲೇ ಇಲ್ಲ, ಹಾ, ಹಾ, ಅಲ್ಲಿ ಮಕ್ಕಳಿಗೆ ಡೈರೆಕ್ಟ್ ಸಿಗ್ತದೆ. ಆಗ ಏನಾಗ್ತದೆ, ಈ ಮಕ್ಕಳು ಟ್ರೈನ್ ಆಗ್ತಾರೆ ಅಲ್ಲಿ ಹಾ, ಅಂತ ಸಾಫ್ಟ್ವೇರ್. ಆಗ ಅವರು ಇಂಡಸ್ಟ್ರಿ ಕನೆಕ್ಟ್ ಆಗ್ತಾರೆ, ಹಾ, ಹಾ. ಅವರಿಗೆ ಇಂಡಸ್ಟ್ರಿ ತಗೊಳ್ಳುವ ಈಸಿ ಇರ್ತದೆ. Easy ಇರ್ತದೆ. ಅದೇ ಥರ ಹಾ. ಇದು ಒಂದಾದರೆ, ಹ್ಮ್. ಇನ್ನೊಂದು ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಸೆಲ್ ಅಂತ ಇರ್ತದೆ. ಹ್ಮ್, ಹ್ಮ್, ಹ್ಮ್. ಅಂದರೆ ಕಾಲೇಜುಗಳು ಇದನ್ನೆಲ್ಲ ಮಾಡಬೇಕು. ಹ್ಮ್. ನಿಮ್ಮ ಕಾಲೇಜಿಗೆ ಒಂದು ಸ್ಟೇಟಸ್ ಬರಬೇಕಿದ್ರೆ ಇಂಥದ್ದೆಲ್ಲ ನೀವು ಮಾಡಬೇಕು. ಹಾ. ಅಂದರೆ ನೀವು ಖಾಲಿ ಪರೀಕ್ಷೆ ಮಾಡಿ ರಿಸಲ್ಟ್ ತಂದು ನಮಗೆ ರ್ಯಾಂಕ್ ಬಂತಂತ ಹೇಳಿಕೊಳ್ಳಿಕ್ಕೆ ಆಗೋದಿಲ್ಲ, ಹಾ. ಅಥವಾ ಇಷ್ಟು ಪ್ಲೇಸ್ಮೆಂಟ್ ಆಯ್ತು ಅಂತ ಹೇಳಿ ಹೌದಪ್ಪ, ನೀವು ಹೌದು. ಹೇಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಅಂದ್ರೆ ಅಲ್ಲಿ ರಿಯಲ್ ಟೈಮ್ ನಿಮ್ಮೊಂದು ಎಷ್ಟು ಜನ ಎಂಟರ್ಪ್ರಿನರ್ ಆಗಿ ಹೋದ್ರು, ಹ್ಮ್. ನಿಮ್ಮ ವಿದ್ಯಾರ್ಥಿಗಳು ಎಷ್ಟು ಹೌದಪ್ಪ, ಕಂಪನಿ, ಹೌದು. ಈಗ ಕೆಲವರು ಅವರು ಮಾಡಿದ ಪ್ರಾಡಕ್ಟ್ ಅನ್ನೇ ಒಂದು ಇಂಜಿನಿಯರಿಂಗ್ ಆದ ಮೇಲೆ ಕಂಪನಿ ಮಾಡಿದವರು ಇದ್ದಾರೆ. ಹೌದು. ಅದಕ್ಕೆ ಪೂರಕ ವಾತಾವರಣ ಯಾರು ಕೊಡ್ಬೇಕಂದ್ರೆ ಫಸ್ಟ್ ಆ ಕಾಲೇಜ್ನವರು ಕೊಡ್ಬೇಕು, ಕೊಡ್ಬೇಕು. ಹಾ, ಅಥವಾ ಇವರು ಏನು ಮಾಡಬೇಕು ಅಂತ ಸಮಾನ ಮನಸ್ಕರನ್ನು ಹುಡುಕಬೇಕು. ಹುಡುಕ್ಬೇಕು. ಹಾ. ಎಂಟರ್ಪ್ರಿನರಿಗೆ ಯಾರು ಫಂಡಿಂಗ್ ಕೊಡ್ತಾರೆ ನನಗೆ, ಹೌದು. ಅದನ್ನೆಲ್ಲ ನೋಡಿ ತುಂಬ ಇರ್ತದೆ. ನಮ್ಮ ಇಂಟರ್ನೆಟ್ ಅನ್ನ ಜಾಲಾಡಿಸಿದ್ರೆ ಹೌದು. ಇವನು ಗೌರ್ಮೆಂಟ್ ಇದು ಇರ್ತದೆ, ನಾನು ಹೇಳಿದ್ರೆ ಹ್ಯಾಕೋಥಾನ್ಗಳು, ಹೌದು, ಹೌದು. ನಿಮ್ಮ ಪ್ರಾಜೆಕ್ಟ್ ಅನ್ನ ಈ ಹ್ಯಾಕೋಥಾನ್ ಅಲ್ಲಿ ಭಾಗವಹಿಸ್ಲಿಕ್ಕೆ ಕೊಂಡೋಗ್ಬೇಕು. ಹಾ, ಅಲ್ಲಿ ಕ್ಲಿಕ್ ಆದ್ರೆ ನಿಮ್ಗೆ ಯಾರೋ ಒಬ್ಬರ ಪರಿಚಯ ಆಗ್ತದೆ, ಹಾ, correct. ಆಗ ನಿಮ್ಗೆ ಈ ಫಂಡಿಂಗ್ ಮೇನ್ ಕಾಂಟ್ಯಾಕ್ಟ್ಸ್ ಹೌದು. ಡೆವಲಪ್ಮೆಂಟ್. ಹಾಗೆ ಆಗ ನಿಮ್ಮ ಕಂಪನಿಗೆ ಅವರು ದುಡ್ಡು ಕೊಡ್ತಾರೆ. ಹೌದು. ಸೊ ಖಂಡಿತ ಚಾನ್ಸ್ ಕೊಡಬೇಕು. ಹೌದು, ಅದು ಹೌದು. ಕಾಲೇಜಿನಲ್ಲಿ ಆ ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಸೆಲ್ ಅಂತ ಇರಬೇಕು. ಹಾ. ಆಗ ಮಕ್ಕಳು ಟ್ರೈನ್ ಆಗ್ತಾರೆ. ಓಕೆ. ಪೂರಕವಾಗಿ ಅವರು ಸಣ್ಣ ಸೆಮಿಸ್ಟರ್ ಅಲ್ಲಿ ಇರುವಾಗಲೇ ಅವರಿಗೆ ಇಂಥದ್ದೆಲ್ಲ ಹೇಳಬೇಕು, ನೀವು ಎಂಟರ್ಪ್ರಿನರ್ ಆಗು, Correct. ನಿಮಗೆ ಸಾಧ್ಯ ಇದೆ ಕರೆಕ್ಟ್. ಇಂಥದನ್ನೆಲ್ಲ ಹಾ. ಅಲ್ಲಿಗೆ ಹಾ. ಇದೆಲ್ಲ ಹೈಸ್ಕೂಲ್ ಲೆವೆಲಲ್ಲಿ ಅವರು ಕಲ್ತದ್ದು ಇದೆಯಲ್ಲ, ಹ್ಮ್. ಈ ಸ್ಟೆಮ್ಮು ಹ್ಮ್. ಮತ್ತೆ ಪ್ರಾಜೆಕ್ಟ್ ಮಾಡಿದ್ದು, ಹೌದು. ಅದೆಲ್ಲ ಇಲ್ಲಿ ಬೆನಿಫಿಟ್ ಆಗ್ತದೆ. ಹಾ, ಹಾ. ಸ್ಟೆಮ್ ಯಾಕೆ ಬೇಕಂದ್ರೆ ಇಲ್ಲಿಗೆ ಅವರಿಗೆ ಕಾನ್ಫಿಡೆನ್ಸ್ ಬರ್ತದೆ. Correct. ನಾನು ಈ ಪ್ರಾಜೆಕ್ಟಿನಿಂದ ಕ್ಲಿಕ್ ಆಗಿ ಎಂಟರ್ಪ್ರಿನರ್ ಆಗಿ ಹೌದು. ನಾನು ಅರ್ನ್ ಮಾಡ್ಬೋದು ಅಂತ. ಖಂಡಿತ ಅದು ಮಾರ್ಕೆಟಿಂಗ್ ಆಗ್ತದೆ. ಆಗ್ತದೆ. ಮಾರ್ಕೆಟಿಂಗ್ ಆಗುವಾಗ ಎಷ್ಟೋ ವಿಚಾರಗಳಿವೆ. ಹೌದು. ಓಕೆ. ಹಾಗೆ ಅಂತೇಳಿ ಅದರಲ್ಲಿ ಕೆಲವರು ಮೋಸ ಮಾಡುವವರಿದ್ದಾರೆ. ನಾವು ನಿಮ್ಮ ಪ್ರಾಡಕ್ಟ್ ತಗೊಳ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತೇಳಿ ಮೋಸ ಮಾಡುವುದನ್ನು ಇದೆ. ಅದೆಲ್ಲ ನಾವು ಸರಿಯಾಗಿ ಹೌದು. ಪರಿಶೀಲನೆ ಮಾಡಿ ಸಮಾಜದಲ್ಲಿ ನೋಡ್ಬೇಕು. ಇದ್ದದ್ದೇ. ಹೌದು. ಹೌದು. ಹಾಗಾಗಿ ಈ ಸ್ಟೆಮ್ಮಿನ ವಿಚಾರಗಳನ್ನು ನಾವು ತಗೊಂಡು ಹೋಗಿ ದೊಡ್ಡ ಮಟ್ಟಕ್ಕೆ ಹೋಗುವಾಗ ಎಲ್ಲೋ ಒಂದು ಕಡೆ ಅದು ನಿಮಗೆ, ಆಮೇಲೆ ಈ ಸ್ಟೆಮ್ ಕಲಿತು ನಾನು ಸೈನ್ಸ್ನಲ್ಲೇ ನನ್ನ ಜೀವನ ಮಾಡ್ತೇನೆ ಆಗುದಿಲ್ಲ, ಪ್ರಾಜೆಕ್ಟಲ್ಲೇ ನನ್ನ ಜೀವನ ಆಗುದಿಲ್ಲ. ಪ್ರಾಜೆಕ್ಟ್ ನಿಮಗೆ ಪೂರಕವಾಗಿರಬೇಕು ಹೌದು. ನಿಮ್ಮ ಮುಂದಿನ ಜೀವನಕ್ಕೆ. ಇಂಥದ್ದೆಲ್ಲ ನಾನು ಒಂದು ಉದಾಹರಣೆ ಹೇಳ್ತೇನೆ. ಈಗ ನಾನು ಗೈಡ್ ಮಾಡಿದ ಒಂದು ಸೈನ್ಸ್ ಪ್ರಾಜೆಕ್ಟ್ನ ವಿದ್ಯಾರ್ಥಿ, ಅವನು 9ನೇ ಕ್ಲಾಸಲ್ಲಿ ಅಮೆರಿಕಕ್ಕೆ ಹೋಗಿದ್ದ. ಓಕೆ. ಅವನು ಏನು ಮಾಡಿದ, ಅದನ್ನು ಬಯೋಡೇಟಾದಲ್ಲಿ ಬರೆದಿದ್ದಾನೆ. ನೆಕ್ಸ್ಟ್ ಅವನು ಇಂಜಿನಿಯರಿಂಗ್ ಹೋಗುವಾಗ ಹಾ. ಪ್ಲೇಸ್ಮೆಂಟ್ ಇಂಟರ್ವ್ಯೂ ಆಗುವಾಗ ಅದನ್ನು ನೋಡಿದ್ರು. ಹಾ, ಹಾ. ಇದೇನು ಇಷ್ಟು ಸಣ್ಣ ಏಜಲ್ಲೇ ನೀವು ಹೌದು. ಪ್ರಾಜೆಕ್ಟ್ ಇದೆಲ್ಲ, ಅದ್ರ ಬಗ್ಗೆ ಏನು ವಿಚಾರ ಹೇಳಿ. ಹಾ. ಈ ಹುಡುಗನಿಗೆ ಅಲ್ಲಿ ಪ್ರೆಸೆಂಟ್ ಮಾಡಿದ ಅಭ್ಯಾಸ ಇತ್ತಲ್ಲ, ಹ್ಮ್. ಸೊ ಧೈರ್ಯವಾಗಿ ಅದನ್ನು ಪ್ರೆಸೆಂಟ್ ಮಾಡಿದ. ಆ ಧೈರ್ಯ ನೋಡಿಯೇ ಅವರು ಇವನನ್ನು ತಗೊಂಡ್ರು. ಹಾಗೆ ಅದೆಲ್ಲ ಎಲ್ಲೋ ಒಂದು ಕಡೆ. ಓಕೆ. ಈಗ ಇದೆಲ್ಲ ಹೇಳಿದ್ರೆ ನನಗೆ ಈಗ ಇನ್ನೊಂದು ನಿಮ್ಮ ಹತ್ರ ಮಾತಾಡ್ತಿರೋ ಒಂದು ಡೌಟ್ ಬಂತು. ಹಾ. ಈಗ ಉದಾಹರಣೆಗೆ ಒಬ್ಬ ವಿದ್ಯಾರ್ಥಿಗೆ ಪ್ರಾಕ್ಟಿಕಲ್ ನಾಲೆಜ್ ಎಲ್ಲ ಉಂಟು, ಅವ ಎಲ್ಲ ಮಾಡ್ತಾನೆ, ಬಟ್ ಅದನ್ನು ಪ್ರೆಸೆಂಟ್ ಮಾಡುವ ಸ್ಕಿಲ್ ಅಂತ ಹೇಳಿದ್ರೆ, ಈಗ ನೀವು ಹೇಳಿದ್ರೆ PPT ರೆಡಿ ಮಾಡುವಂಥದ್ದು, ಆ ರೈಟಿಂಗ್ ಸ್ಕಿಲ್ ಉಂಟಲ್ಲ. ಈಗ ಒಂದು ವಿಷಯವನ್ನ ನಾನು ಇಲ್ಲಿ ಒಂದು ಮಾಡಿ ತೋರಿಸೋದು ಒಂದಾಯ್ತಲ್ಲ, ಇನ್ನೊಬ್ಬರದ್ದು ನೀನು ಹೇಗೆ ಮಾಡಿದಿ, ಅದ್ರ ಹಿಂದೆ ಎಂತೆಂತ ಕೆಲಸ ಮಾಡ್ತದೆ ಅಂತ ಒಂದು ರೈಟ್ ಅಪ್ ನಾವು ಮಾಡಬೇಕು. ಸೊ ಆ PPT ಪ್ರೆಸೆಂಟೇಷನ್, ಸೊ ಅದು ಮಾಡುವ ಸ್ಕಿಲ್ ಇಲ್ಲದಿದ್ರೆ ಒಂದು ವೇಳೆ ಅಲ್ಲಿ ಹೇಗೆ ಅದು ಗ್ಯಾಪ್? ಹೌದು ಹೌದು ಹೌದು, ಅದನ್ನ ಹೇಗೆ fill up ಮಾಡ್ತಾರೆ? ಗ್ಯಾಪ್ ಆಗ್ತದೆ. ಈಗ ಏನಾಗ್ತದೆ ಅಂದ್ರೆ, ಹೆಚ್ಚಿನ ಮಕ್ಕಳು ಈಗ ಉದಾಹರಣೆಗೆ ಯಾವುದೋ ಒಂದು ಪ್ರದೇಶದಲ್ಲಿ, ಈಗ ಉದಾಹರಣೆಗೆ ಗುಜರಾತ್ ಅಲ್ಲಿ ಒಂದು ಪ್ರಾಜೆಕ್ಟ್ ಸಮ್ಮೇಳನ ಆಗ್ತದೆ. ಇಲ್ಲಿ ನಮ್ಗೆ ಏನಾಗಿರ್ತದೆ, ಈಗ ನಾನು ಒಬ್ಬ ಕನ್ನಡ ಮೀಡಿಯಂ ವಿದ್ಯಾರ್ಥಿ ಅಂತ ಇಟ್ಕೊಳ್ಳುವ, ನಾನು ಕನ್ನಡ ಮೀಡಿಯಂ ಅಲ್ಲೇ ಬರ್ದಿದ್ದೇನೆ, ಕನ್ನಡದಲ್ಲೇ ರಿಪೋರ್ಟ್ ಬರ್ದಿದ್ದೇನೆ. ಬಟ್ ಅಲ್ಲಿಗೆ ಹೋಗುವಾಗ ಅಲ್ಲಿ ಜಡ್ಜ್ ಗುಜರಾತಿ ಇರ್ತಾರೆ ಅಥವಾ ಯಾರೋ ಇರ್ತಾರೆ, ಬೇರೆ ಇರ್ತಾರೆ. ಆಗ ಅವ್ರು ಹೇಳ್ತಾರೆ, ನನಗೆ ಕನ್ನಡ ಅರ್ಥ ಆಗುದಿಲ್ಲ, ನೀನು ಮೊದಲೆಲ್ಲ ಈ ಟ್ರಾನ್ಸ್ಲೇಟರ್ಗಳೆಲ್ಲ ಇರ್ತಿದ್ರು, ಈಗ ಅದನ್ನೆಲ್ಲ ತೆಗೆದಿದ್ದಾರೆ. ಈಗ ಅಂದ್ರೆ ಇಂಗ್ಲಿಷ್ ಸಾಧಾರಣ ಯೂನಿವರ್ಸಲ್ ಆಗಿದೆ. ಹಾಗೆ ಈಗ ಏನ್ ಮಾಡಿದ್ದಾರೆ, ಇವರಿಗೆ ಅಲ್ಲಿ ಹೇಳಲಿಕ್ಕೆ ಬರೋದಿಲ್ಲ ಪ್ರೆಸೆಂಟೇಷನ್. ಆಗ ಇವರು ಸಿಕ್ಕಾಕೊಳ್ತಾರೆ. ಪ್ರಾಜೆಕ್ಟ್ ಒಳ್ಳೇದಿದೆ, ಪ್ರೆಸೆಂಟೇಷನ್ ಆಗ್ತಾ ಇಲ್ಲ, ಅಂದ್ರೆ ಪ್ರಾಕ್ಟಿಕಲಿ ಭಾರಿ ಒಳ್ಳೇದುಂಟು. ಹೌದು ಹೌದು. ಅದಕ್ಕೆ ಏನ್ ಮಾಡಬೇಕು, ಈ ಸ್ಟೆಮ್ ನಲ್ಲಿ ಅದು ಟ್ರೈನಿಂಗ್ಗಳು ಬರ್ತದೆ.
ಈಗ ನೀವು PPT ಮಾಡೋದಕ್ಕೆ ಎಕ್ಸ್ಕ್ಲೂಸಿವ್ ಟ್ರೈನಿಂಗ್ ಬೇಕು. ರಿಪೋರ್ಟ್ ಬರೀಲಿಕ್ಕೆ ಸೈಂಟಿಫಿಕ್ ರಿಪೋರ್ಟ್ ರೈಟಿಂಗ್ ಅಂತ ಒಂದು ಬೇರೆ ಇದೆ, ಅದೊಂದು ಬೇರೆ ಅದು ಬೇರೆ ಸಬ್ಜೆಕ್ಟ್. ಸೈಂಟಿಫಿಕ್ ರಿಪೋರ್ಟ್ ರೈಟಿಂಗ್ ನಮ್ಮ ಇಂಜಿನಿಯರಿಂಗ್ ಅಲ್ಲೂ ಇದೆ, ಅದು ಹೈ ಲೆವೆಲ್ ಇದೆ. ಹೌದು. ಈಗ ಜರ್ನಲ್ ಪಬ್ಲಿಕೇಶನ್ ಹೇಗೆ ಮಾಡೋದು, ನಿಯತಕಾಲಿಕಕ್ಕೆ ಹೇಗೆ ನಿಮ್ಮ ಹೌದು, ಬರೋದು, ಹೌದು. ಅದನ್ನೆಲ್ಲ ತುಂಬಾ ವಿಚಾರ ಇದೆ. ಈಗ ನಿಮ್ಮ ಪೇಪರ್ ಅನ್ನ ನಿಯತಕಾಲಿಕಕ್ಕೆ ಬರ್ಬೋದು, ಅಂತಾರಾಷ್ಟ್ರೀಯ ನಿಯತ ಜರ್ನಲ್ಗೆ ಬರ್ಬೋದು. ಹಾಗೆ ಅದಕ್ಕೆಲ್ಲ ಸ್ಕಿಲ್ ಇದೆ. ಅದನ್ನೆಲ್ಲ ನೀವು ಒಂದು ಇಂಜಿನಿಯರಿಂಗ್ ಅಲ್ಲಿ ಕೊಡಬೇಕು, ಅಥವಾ ಸಣ್ಣ ಮಟ್ಟಿನ ರೈಟಿಂಗ್ ಸ್ಕಿಲ್ ಇಲ್ಲಿ ಬರಬೇಕು. ಸೊ ಅದಕ್ಕೆ ಸಿಲೆಬಸ್ ಮಾತ್ರ ಸಾಕಾಗುದಿಲ್ಲ, ಇಂಥದೆಲ್ಲ ಬೇಕು. ರೈಟಿಂಗ್ ಸ್ಕಿಲ್ ಬೇಕು, ಓರಲ್ ಸ್ಕಿಲ್, ಮಾತಾಡೋದು, ಸ್ಕಿಲ್ ಬೇಕು. ಅಂದ್ರೆ ಆ ಪ್ರಾಜೆಕ್ಟ್ ರಿಲೇಟೆಡ್ ಅವ ಎಲ್ಲಿ ಕ್ವಶನ್ ಕೇಳಿದ್ರೆ ಇವನ ಆನ್ಸರ್ ಅದು ಹೇಗೆ ಮಾಡುವ, ಅಥವಾ ಏನಾದ್ರೂ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆದ್ರೆ ಅದಕ್ಕೆ ಅಂತ ಸೊಲ್ಯೂಷನ್, ಅದು ಜಸ್ಟಿಫೈ, ಅದಕ್ಕೆ ಡಿಫೆನ್ಸ್ ಅಂತ ಹೇಳುದು. ಜಡ್ಜ್ ಎದುರು ಡಿಫೆನ್ಸ್ ಮಾಡ್ಲಿಕ್ಕೆ ಬರಬೇಕು. ಆರ್ಗ್ಯುಮೆಂಟ್ ಅಲ್ಲ, ಡಿಫೆನ್ಸ್, ಹೆಲ್ದಿ ಡಿಫೆನ್ಸ್ ಮಾಡೋದು. ಅಥವಾ ಕೆಲವು ವಿಷಯ ಏನಾಗ್ತದೆ ಅಂತ ಹೇಳಿದ್ರೆ ಸಣ್ಣ ಮಟ್ಟಿನಲ್ಲಿ ವರ್ಕ್ ಆಗ್ತದೆ, ಸ್ಕೇಲಬಿಲಿಟಿ ಇರುವುದಿಲ್ಲ. ಹೌದು, ಇದನ್ನು ನೀವು ದೊಡ್ಡ ಸ್ಕೇಲ್ ನಲ್ಲಿ ಮಾಡ್ಲಿಕ್ಕೆ ಅವನಿಗೆ ಏನಾದ್ರು ಪ್ರಾಬ್ಲಮ್ ಆಗ್ತದೆ. ಅದಕ್ಕೆ ಸೊಲ್ಯೂಷನ್ ಇವನ ಹತ್ರ ಇಲ್ಲ. ಆಗ ಅದನ್ನ ಹೇಗೆ ಜಸ್ಟಿಫೈ ಮಾಡಬೇಕು, ಆಗ ಅವರೊಂದು ಹೇಳಬೇಕು, ನೋಡಿ ನಾನು ಇದರಲ್ಲಿ ಸಂಶೋಧನೆ ಮಾಡ್ತಾ ಇದ್ದೇನೆ, ನನಗೆ ಮುಂದಿನ ಹಂತಕ್ಕೆ ನಂಗೆ ಒಬ್ರು ಮೆಂಟರ್ ಬೇಕು, ನೆಕ್ಸ್ಟ್ ಅವರ ಸಹಾಯದಿಂದ ನಾನು ಇದನ್ನು ಮಾಡ್ತೇನೆ ಅಂತ. ಆ ತರ ಆ ಪ್ರೆಸೆಂಟೇಶನ್ ಬರಬೇಕು. ಅಥವಾ ಗೊತ್ತಿಲ್ಲದಿದ್ದೆ ಗೊತ್ತಿಲ್ಲ ಅಂತ ಹೇಳಿ ನಾನು ಇಲ್ಲಿ ಹೋಗಿ ಈಗ ಸಿಕ್ಕಿ ಬಿದ್ದಿದ್ದೇನೆ, ಇದ್ರ ನಂತರದ್ದು ನನಗೆ ಸ್ವಲ್ಪ ನೋಡ್ಬೇಕು, ಇನ್ನು ಸಹ ಸತ್ಯವನ್ನೇ ಹೇಳಬೇಕು, ಸತ್ಯವನ್ನೇ ಹೇಳಬೇಕು. ಸೊ ಹಾಗೆ ಅದನ್ನೆಲ್ಲ ನಮಗೆ ಆ ಟೆಕ್ನಿಕ್ಗಳು, ಈ ಸ್ಟೆಮ್ ಅನ್ನು ಸೀರಿಯಸ್ ಆಗಿ ಯಾರು ಮಾಡ್ತಾರೆ ಯಾವ ಸ್ಕೂಲಲ್ಲಿ, ಆ ಮಕ್ಕಳು. ಈಗ ನಾನು ನೋಡಿದ್ದೇನೆ, ಈಗ ಉದಾಹರಣೆಗೆ ಈ ಡೆಲ್ಲಿಯಲ್ಲಿ ಕಾನ್ಫರೆನ್ಸ್ ಆಗುವಾಗ ಈ ದೊಡ್ಡ ದೊಡ್ಡ ಸ್ಕೂಲ್ನವರು, ಈ ಇಂಟರ್ನ್ಯಾಷನಲ್ ಸ್ಕೂಲ್ನವರೆಲ್ಲ ಬರ್ತಾರೆ. ಅವರ ಪ್ರೆಸೆಂಟೇಶನ್ ಬಗ್ಗೆ ಅವರನ್ನು ನೋಡುವುದೇ ಬೇಡ, ಅವರು ಆ ತರ ಇರ್ತದೆ ಅವ್ರ ಪ್ರೆಸೆಂಟೇಷನ್. ಅಂದ್ರೆ ಅದೆಲ್ಲ ತಯಾರು ಮಾಡ್ಕೊಂಡೇ ಅವ್ರು ಆ ತರ ತಯಾರು ಮಾಡ್ಕೊಂಡು ಬರೀತಾರೆ. ಅದನ್ನು ಮಿಸ್ಟೇಕ್ ಹುಡ್ಕೋಂಗಿಲ್ಲ. ಇನ್ನು ಪ್ರಾಜೆಕ್ಟ್ ಅಲ್ಲೇ ಮಿಸ್ಟೇಕ್ ಹುಡುಕಿ ಸರಿ ಇಲ್ಲ ಅಂತ ಹೇಳ್ಬೇಕು. ಹಾಗೆ ಆ ತರ ಟ್ರೈನಿಂಗ್, ಅದೆಲ್ಲ ಟ್ರೈನಿಂಗ್ ಅಂತ ಬೇಕು. ಅದೇ ತರ ಇಂಜಿನಿಯರಿಂಗ್ ಕಾಲೇಜಲ್ಲೂ ಬೇಕು ಟ್ರೈನಿಂಗ್. ಅದೇ ನಾನು ಹೇಳಿದಲ್ಲ, ಇದು ಆಕ್ಚುಲಿ ಇಟ್ಸ್ ಆಲ್ ಕಾಂಬಿನೇಷನ್. ಎಲ್ಲದರಲ್ಲಿ ಅವ ಪರ್ಫೆಕ್ಟ್ ಇದ್ರೆ ಮಾತ್ರ ವಿನ್ ಆಗಿ, ಒಂದು ಮಿಸ್ಸಿಂಗ್ ಇದ್ರೆ ಆಗುದಿಲ್ಲ, ಅಲ್ಲಿ ಆ ಲೆವೆಲ್ಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಈಗ ಉದಾಹರಣೆಗೆ ಕೆಲವರು ಏನ್ ಮಾಡ್ತಾರೆ, ಜಡ್ಜ್ ಎದುರು ಅವನು ತುಂಬಾ ಡೌನ್ ಆಗ್ತಾನೆ. ಆಗ ಜಡ್ಜಿಗೆ ಏನಾಗ್ತದೆ, ಇವನಿಗೆ ಮಾಡಿಲ್ಲ ಅನಿಸ್ತದೆ ಇವನು ಪ್ರಾಜೆಕ್ಟ್ ಅಂತ. ಹಾಗೆ ಜಡ್ಜಿಗೆ ಬೇರೆ ಭಾವನೆ ಬರ್ತದೆ. ಧೈರ್ಯದಿಂದ ಇಂಥದ್ದು ಒಂದು 5-6 ಹೋಗಿದ್ರೆ ಅವನು ಎಕ್ಸ್ಪರ್ಟ್ ತನ್ನಿಂತಾನೆ ಜಡ್ಜ್ ಎದುರು ಧೈರ್ಯ ಬರ್ತದೆ. 2-3 ಸತಿ ಜಡ್ಜ್ ಬೈಗಳು ಕೇಳಬೇಕು, ಜಡ್ಜಿಗೆ ಒಟ್ಟಿಗೆ ಡಿಫೆನ್ಸ್ ಮಾಡಿದ್ದು ಕೇಳಬೇಕು. ಹಾಗೆ ಅದೆಲ್ಲ ಪಾರ್ಟ್ ಅಂಡ್ ಪಾರ್ಸೆಲ್ ಟ್ರೈನಿಂಗ್ ಕಮ್ಸ್ ಫ್ರಮ್ ಎಕ್ಸ್ಪೀರಿಯನ್ಸ್. ಹೌದು, ಅದಕ್ಕೆ ನಾನು ಹೇಳೋದು, ನಾವೀಗ ಇಲ್ಲಿ ಸ್ಟೆಮ್ ಅಂತ ಕರಿತೇವೆ, ಬಟ್ ರಿಯಲ್ ಸ್ಟೆಮ್ ಇಂಪ್ಲಿಮೆಂಟ್ ಮಾಡಬೇಕಿದ್ರೆ ಇಂಥದೆಲ್ಲ ಎಕ್ಸಿಬಿಷನ್ಸ್, ಕಾಂಪಿಟೇಷನ್ಸ್ ಹೋಗ್ಲೇಬೇಕು. ಅಲ್ಲಿ ಅದನ್ನ ಸೀರಿಯಸ್ನೆಸ್ ಗೊತ್ತಾಗಬೇಕಾದ್ದು ನಮ್ಮ ಹೆಡ್ ಆಫ್ ದ ಇನ್ಸ್ಟಿಟ್ಯೂಷನ್ಗೆ. ಕರೆಕ್ಟ್, ಅವ್ರಿಗೆ ಗೊತ್ತಿರಬೇಕು, ಓಕೆ ನನ್ನ ಮಕ್ಕಳು ಆ ಶಾಲೆಗೆ ಹೋದ್ರೆ ವಿನ್ ಆಗಿ ಬರಬೇಕು. ಕರೆಕ್ಟ್, ಅದಕ್ಕೆ ನಾನು ಪೂರಕ ವಾತಾವರಣ ಇಲ್ಲಿ ಸೃಷ್ಟಿ ಮಾಡಬೇಕು. ಈಗ ಎಷ್ಟೋ ಶಾಲೆಯಲ್ಲಿ ಎಲ್ಲ ಇದೆ, ಸೈನ್ಸ್ ಕ್ಲಬ್ಗಳಿದೆ, ಮತ್ತೆ ಸೈನ್ಸ್ ಪ್ರಾಜೆಕ್ಟ್ ಕ್ಲಬ್ಗಳಿದೆ, ಅಲ್ಲಿ ಟ್ರೈನಿಂಗ್ ಮಾಡ್ತಾರೆ, ಎಲ್ಲ ಮಾಡುವವರು ಇದ್ದಾರೆ. ಈಗ ವಿದೇಶಕ್ಕೆ ಹೋಗುದಾದ್ರೆ ಅದಕ್ಕೆ ಅಂದ್ರೆ ಫಸ್ಟ್ ಈಗ ವಿನ್ ಆದ್ರೆ ಅವರಿಗೆಲ್ಲ ಸ್ಪಾನ್ಸರ್ಶಿಪ್ ಎಲ್ಲ ಸಿಗ್ತದಲ್ವಾ? ವಿನ್ ಆಗುವವರೆಗೆ ಅವನಿಗೆ ಯಾರು ಸ್ಪಾನ್ಸರ್ಸ್ ಮಾಡ್ತಾರೆ, ಯಾರು? ಈಗ ನೋಡಿ, ಅದೊಂದು ನೀವು ಮೂಲಭೂತ ಒಂದು ಪ್ರಶ್ನೆ ಕೇಳಿದ್ರಿ. ಈಗ ಸಾಧಾರಣವಾಗಿ ಹೈಸ್ಕೂಲ್ ಮಟ್ಟಕ್ಕೆಲ್ಲ ಮಾಡುವುದಾದ್ರೆ, ಜಿಲ್ಲಾ ಮಟ್ಟಕ್ಕೆಲ್ಲ ನಮ್ಗೆ ಅಷ್ಟೇನು ದುಡ್ಡು ಖರ್ಚಿಲ್ಲ. ಬಟ್ ಈಗ ನಿಮ್ಗೆ ಒಂದು ವಿಚಾರ ಹೇಳ್ತಾನೆ. ಈಗ ಉದಾಹರಣೆಗೆ ನೀವು ಆಗ ಯಾವುದೋ ಒಂದು ಅಗರಬತ್ತಿದ್ದು ಹೇಳಿದೆ ನಾನು, ಸೊಳ್ಳೆ ಬತ್ತಿ. ಅಲ್ಲಿ ಯಾವುದೋ ಒಂದು ಯಾವುದು ಸ್ಪೆಕ್ಟ್ರೋಫೋಟೋಮೀಟರ್ ಟೆಸ್ಟ್ ಆಗಬೇಕು. ಅದು ಇಲ್ಲಿ ಶಾಲೆಯಲ್ಲಿ ಖಂಡಿತ ಇಲ್ಲ. ಅದಕ್ಕೆ ನೀವು ಏನು ಮಾಡಬೇಕಂದ್ರೆ, ಅಲ್ಲಲ್ಲಿ ನಮ್ಮ ದೊಡ್ಡ ದೊಡ್ಡ ಸಂಸ್ಥೆಗಳಿದೆ, ಗೌರ್ಮೆಂಟ್ ಸಂಸ್ಥೆ ಇದೆ, ಪ್ರೈವೇಟ್ ಸಂಸ್ಥೆ ಇದೆ, ಅಲ್ಲಿ ಲ್ಯಾಬೊರೇಟರಿಗಳಿರ್ತದೆ, ಪ್ರಯೋಗಾಲಯ. ಉದಾಹರಣೆಗೆ ಮಂಗಳೂರು ಯೂನಿವರ್ಸಿಟಿ ಎಂತೆಂಥ ಮಿಷನ್ಗಳಿವೆ. ಬೇಡ, NITK ಸುರತ್ ಕಲ್ಲಿಗೆ ಹೋದ್ರೆ ಅಲ್ಲಿ ಸೆಂಟ್ರಲ್ ರಿಸರ್ಚ್ ಫೆಸಿಲಿಟಿ ಅಂತ ಇದೆ. ಅಲ್ಲಿ ನಾವು ನೋಡದ ಇನ್ಸ್ಟ್ರೂಮೆಂಟ್, ಕೋಟಿಗಟ್ಟಲೆ ಇನ್ಸ್ಟ್ರೂಮೆಂಟ್ ಇದ್ದಾರೆ ಅಲ್ಲಿ. ಸ್ಟೂಡೆಂಟ್ಗಳಿಗೆ ಕಮ್ಮಿ ಬಜೆಟಲ್ಲಿ ಟೆಸ್ಟ್ ಮಾಡಿ. ಈಗ ನಾನು ಇಂಡಸ್ಟ್ರಿ ಆದರೆ ನನಗೆ ತುಂಬ ಚಾರ್ಜ್ ಮಾಡ್ತಾರೆ. ಹೌದು, ನಾನು ಸ್ಟೂಡೆಂಟು. ಈಗ ಉದಾಹರಣೆಗೆ ನನ್ನ ಹೈಸ್ಕೂಲಿನ ಮಕ್ಕಳಿಗೆ ಒಂದು ಟೆಸ್ಟ್ ಆಗಬೇಕು, ಅಲ್ಲಿ ಕರ್ಕೊಂಡು ಹೋದರೆ ಅಲ್ಲಿ ಖಂಡಿತ ಹೆಡ್ ಮಾಸ್ಟರ್ ಒಂದು ಲೆಟರ್ ಇದ್ದರೆ, ಇವ್ರು ನನ್ನ ವಿದ್ಯಾರ್ಥಿಗಳಂತಂದರೆ ತುಂಬ ರಿಬೇಟ್ ಸಿಗ್ತದೆ. ನಾನು ಕೆಲವು ಫ್ರೀ ಮಾಡಿ ಕೊಟ್ಟ ಸಂಸ್ಥೆಗಳನ್ನು ನೋಡಿದ್ದೇನೆ, ಫ್ರೀ.
ನಿಮ್ಮ ಮಕ್ಕಳಿಗೆ ಯಾವುದೇ ಹೌದು ಟೆಸ್ಟಿಗೆ ಯಾವುದೇ ಚಾರ್ಜ್ ಇಲ್ಲ ಅಂತ ಸಂಸ್ಥೆಗಳಿದೆ. ಸೊ ಪರೀಕ್ಷೆಗೆ ಬೇಕಾದ ಇದನ್ನ ನೀವು ಉಪಯೋಗಿಸ್ಕೊಳ್ಬೇಕು. ಎಲ್ಲಿ ಇದು ಗೌರ್ಮೆಂಟ್ ಮತ್ತೆ ಪ್ರೈವೇಟ್ ಹಾಗೆ ಅದರಲ್ಲಿ ನಿಮ್ಗೆ ದುಡ್ಡು ಉಳಿತದೆ ಇದು ಒಂದು. ಆಮೇಲೆ ಕೆಲವು ಕಡೆ ಈಗ ಉದಾಹರಣೆಗೆ ಅಮೆರಿಕದಲ್ಲಿ ಜೀನಿಯಸ್ ಒಲಿಂಪಿಯಾಡ್ ಅಂತ ಆಗ ನಾವೇ ಸ್ವಂತ ದುಡ್ಡು ಹಾಕಬೇಕಾದಿತ್ತು. ಮೊದಲೆಲ್ಲ ಸಿಕ್ತಿತ್ತು ಹೋದವರಿಗೆ. ಈಗ ಅವ್ರು ಏನ್ ಮಾಡ್ತಾರೆ, ಸ್ವಲ್ಪ ಫಂಡ್ ಕಡಿಮೆ ಮಾಡಿ 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 ಈ ಸ್ಪಾನ್ಸರ್ಶಿಪ್ಗಳನ್ನೆಲ್ಲ ತೆಗಿತಾರೆ. ಹಾಗೆ ಅದು ಸಹಜ ಅದು ಹಾಗೆ. ಆಗ ಕೆಲವೊಂದ್ ಕಡೆ ಅವ್ರು ಅಟ್ಲೀಸ್ಟ್ ಫ್ಲೈಟ್ ಚಾರ್ಜ್ ಅದನ್ನೆಲ್ಲ ಮಾಡಿ ಕೊಡ್ತಾರೆ. ಕೆಲವು ನಾವು ಬೇರೆ ಮಾಡಬೇಕು, ಕೆಲವೀಗ ರಿಜಿಸ್ಟ್ರೇಷನ್ ಅವ್ರು ಕೊಡ್ತಾರೆ ಹಾಗೆ. ಆಮೇಲೆ ಇನ್ನೊಂದು ಏನಂದ್ರೆ ಕೆಲವು ಖಾಸಗಿ ಸಂಸ್ಥೆಗಳೆಲ್ಲ ಇದ್ದಾರೆ, ಆಮೇಲೆ NGOಗಳಿದ್ದಾರೆ. ಅವರು ಏನ್ ಮಾಡ್ತಾರೆ, ಅವರು ಈ ತರ ಸೋಷಿಯಲ್ ಸೇವೆ ಮಾಡುವವರಿದ್ದಾರೆ. ಈಗ ಒಳ್ಳೆ ವಿದ್ಯಾರ್ಥಿ ಒಬ್ಬ ಇದ್ದಾನೆ, ಅವನಿಗೆ ಫಂಡ್ ಮಾಡ್ತಾರೆ ಅವರು. ಈಗ ಕೆಲವು ಶಾಲೆಯಲ್ಲಿ ಮ್ಯಾನೇಜ್ಮೆಂಟ್ಗಳಿಗೆ ಕೆಲವರಿಗೆ ಗೊತ್ತಿರ್ಲಿಕ್ಕಿಲ್ಲ, ಅವರ ಶಾಲೆಯಲ್ಲಿ ತುಂಬಾ ಪ್ರತಿಭಾವಂತರು ಇರ್ಬೋದು, ಅಂಥವ್ರನ್ನ ಹುಡುಕಿಸಿ ಅವರ ಪ್ರಾಜೆಕ್ಟ್ಗಳಿಗೆ ನೀನು ಹೋಗು ಅಲ್ಲಿ ಕಳಿಸ್ಬೇಕು. ಹಾಗೆ ಅಂಥದನ್ನೆಲ್ಲ ನಾವು ಎನ್ಕ್ಯಾಶ್ ಮಾಡಬೇಕು ಹಾಗೆ. ಈಗ ಈ ಫಂಡಿಂಗ್ ವಿಚಾರ, ಈಗ ಪ್ರಾಜೆಕ್ಟ್ಗಳಿಗೆ ಫಂಡಿಂಗ್ ಮಾಡುವ ಸಂಸ್ಥೆಗಳಂತ ಇರ್ತದೆ. ಉದಾಹರಣೆಗೆ ಯಾವುದೋ ಒಂದು NGOದವರು ಅವರಿಗೆ ಏನೋ ಒಂದು ಪ್ರಾಜೆಕ್ಟ್ ಇಷ್ಟ ಆಗಿ ಆ ಶಾಲೆಯ ವಿದ್ಯಾರ್ಥಿಗೆ ಅವರು ಫಂಡಿಂಗ್ ಮಾಡ್ಬೋದು. ಅಥವಾ ಯಾವುದೋ ಒಂದು ಶಾಲೆಯ ಮ್ಯಾನೇಜ್ಮೆಂಟ್ ಅವರಿಗೆ ಇಷ್ಟ ಆಗಿ ಆ ವಿದ್ಯಾರ್ಥಿಗೆ ಇದು ಕೊಡ್ಬೋದು. ಅಂದ್ರೆ ನಿಮ್ಮ ಪ್ರತಿಭೆಯನ್ನ ನೀವು ತೋರ್ಪಡಿಸಿ ಅವರಿಗೆ ಇಷ್ಟ ಆದ್ರೆ ಆ ದುಡ್ಡು ಸಿಗ್ಬೋದು ನಿಮ್ಗೆ, ಇಲ್ಲ ಅಂತೇನಿಲ್ಲ. ಆಮೇಲೆ ಕೆಲವು NGOಗಳಿದ್ದಾರೆ, ಅವರ ಕೈಯಿಂದ ನೀವು ಏನ್ ಮಾಡ್ಬೋದು, ಸಿಕ್ಕಿಸ್ಕೊಳ್ಬಹುದು ದುಡ್ಡನ್ನ, ಅದು ಒಂದು. ಆಮೇಲೆ ಗೌರ್ಮೆಂಟ್ ಏಜೆನ್ಸಿಗಳಿದೆ. ಈಗ ಉದಾಹರಣೆಗೆ ನಾನು ಹೇಳ್ತೇನೆ, ಈಗ ನಾನು ನನ್ನ PhD ಮಾಡುವಾಗ, PhD ಯಲ್ಲೂ ಹೀಗೇನೆ, ನಿಮ್ಮ ಎಕ್ಸ್ಪೆರಿಮೆಂಟ್ ಮಾಡಬೇಕು, ಸಂಶೋಧನೆ ಮಾಡಬೇಕು, ಪ್ರಬಂಧ ಮಂಡನೆ ಮಾಡಬೇಕು, ಎಲ್ಲ ಮಾಡಬೇಕು. ಅವ್ರದ್ದು ಒಂದು ಭಾರತ ಸರ್ಕಾರದಿಂದ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಶನ್ ಅಂತ, ಇದು ನಾನು 2012 ವಿಚಾರ ಹೇಳ್ತಾ ಇದ್ದೇನೆ. ಆಗ ನನ್ನ PhD ಪ್ರಬಂಧ ಮಂಡನೆಗೆ ನಾನು ಅಮೆರಿಕಕ್ಕೆ ಹೋಗ್ಬೇಕಿತ್ತು. ಆಗ ಈ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಶನ್ AICTE ಅವರು ಏನ್ ಮಾಡಿದ್ರು, ಒಂದು ಟ್ರಾವೆಲ್ ಗ್ರಾಂಟ್ ಅಂತ ಒಂದು ಫಂಡ್ ಇಡ್ತಾರೆ. ಅದು ಸೆಂಟ್ರಲ್ ಗೌರ್ಮೆಂಟ್. ಅದನ್ನ ನಾನು ಅಂದ್ರೆ ನನ್ನ ಕಾಲೇಜ್ ಥ್ರೂ ಅದನ್ನ ಅಪ್ಲೈ ಮಾಡಬೇಕು. ಅವರೆಲ್ಲ ವಿಚಾರಗಳನ್ನ ಕೇಳ್ತಾರೆ, ನೀವು ಯಾಕೆ ಹೋಗ್ತಿ, ಏನ್ ಮಾಡ್ಬೋದು, ಅದನ್ನೆಲ್ಲ ಸಬ್ಮಿಟ್ ಮಾಡಿ ನಾವು ಅರ್ಜಿ ಹಾಕ್ಬೇಕು. ಸೊ ಅದು ಸಿಗುವಾಗ ಸಮಯ ಆಗ್ಬೋದು ತುಂಬಾ. ನಾನು ನನ್ನ ಹಣ ಹಾಕಿ ನಾನು ಹೋದೆ. ಬಟ್ ನಾನು ಅಮೆರಿಕದಿಂದ ಬಂದ ಮೇಲೆ ನನಗೆ ಅವರಿಂದ ಲೆಟರ್ ಬಂತು, ನೀವು ಹೋದ ವಿಚಾರಗಳನ್ನೆಲ್ಲ ನಮಗೆ ರಿಪೋರ್ಟ್ ಮಾಡಿ ತೋರಿಸಿ ನಿಮಗೆ ಫಂಡ್ ಹಾಕ್ತೇವೆ ಅಂತ. ಹಾಗೆ ಒಂದು ನಾನು ಹೋಗಿ ಬಂದ ಮೇಲೆ ಒಂದು 6 ತಿಂಗಳ ನಂತರ ನನಗೆ 1 ಲಕ್ಷ ರೂಪಾಯಿ ಬಂತು 2012ರಲ್ಲಿ. ಸೊ ಅಂದ್ರೆ ಅದು ಆಗಾಗ ಚೇಂಜ್ ಆಗ್ತಿರ್ತದೆ. ಈಗ ಉದಾಹರಣೆಗೆ ಈಗ ಕೆಲವು ಪ್ರೈವೇಟ್ ಕಂಪನಿಗಳು ಕೊಡ್ತಾ ಇದ್ರು, ಈಗ ನಿಲ್ಲಿಸಿದ್ದಾರೆ. ಹಾಗೆ ಕೆಲವು ಸಾಫ್ಟ್ವೇರ್ ಕಂಪನಿಗಳು, ಈಗ ಫಾರ್ ಎಕ್ಸಾಂಪಲ್ ಇಂಟೆಲ್ನವರು ಕೊಡ್ತಾ ಇದ್ರು ತುಂಬಾ ದುಡ್ಡು, ಈಗ ಅವರೆಲ್ಲ ನಿಲ್ಲಿಸಿದ್ದಾರೆ. ಅದೊಂದು ಅದು ಕಾಲಕ್ಕೆ ತಕ್ಕ ಅದು ಚೇಂಜ್ ಆಗ್ಬೋದು. ಹಾಗೆ ದುಡ್ಡು ಖರ್ಚು ಇದೆ, ಬಟ್ ನಾವು ಆ ಮೂಲಗಳನ್ನ ಟ್ಯಾಪ್ ಮಾಡೋದು ಅಂತ ಹೇಳ್ತೇವೆ, ಅದರ ಟೆಕ್ನಿಕ್ ಅನ್ನ ನಾವು ಹುಡುಕ್ಬೇಕು. ಗೈಡೆನ್ಸ್ ಬೇಕು, ಮೆಂಟರ್ ಬೇಕು. ಅದೇ ಹೇಳೋದು, ಮೆಂಟರ್ ಅವ ಎಲ್ಲ ಇದನ್ನು ಗೈಡ್ ಮಾಡ್ತಾನೆ. ಒಂದೊಂದು ಶಾಲೆಯಲ್ಲಿ ನೀವು ಒಂದೊಂದು ಮೆಂಟರಿಂಗ್ ಅನ್ನ ಮೆಂಟರ್ ಇಟ್ಕೊಳ್ಬೇಕು. ಒಬ್ರು ಸೀನಿಯರ್ ಇರ್ಬೇಕು. ಅವರು ಈಗ ಇಂಜಿನಿಯರಿಂಗ್ ಕಾಲೇಜಲ್ಲಿ ಇರ್ತಾರೆ, ಕ್ಯಾರಿಯರ್ ಗೈಡೆನ್ಸ್ ಮಾಡುವವರು, ಮೆಂಟರ್ ಎಲ್ಲ ಇರ್ತಾರೆ. ಅವ್ರ ಮಕ್ಕಳಿಗೆ ಏನ್ ಮಾಡ್ತಾರೆ, ಇದೇ ದಾರಿಯಲ್ಲಿ ಹೋಗಂತ ಹೇಳಲಿಕ್ಕೆ. ಹಾಗೆ ಈ ಶಾಲೆಯಲ್ಲಿ ಈಗ ನಾನು ನೋಡಿದ್ದೇನೆ, ಕೆಲವು ಶಾಲೆಗಳಲ್ಲಿ, ಈಗ ಬೆಂಗಳೂರಿನ ಕೆಲವು ಶಾಲೆಯಲ್ಲಿ ಅವರು ಸೈನ್ಸ್ ಕೋಆರ್ಡಿನೇಟರ್ ಅಂತ ಇಟ್ಕೊಳ್ತಾರೆ. ಅವನಿಗೆ ವರ್ಷ ಇಡೀ ಕೆಲಸ ಇದೆ, ಸೈನ್ಸ್ ಪ್ರಾಜೆಕ್ಟ್ ಎಲ್ಲೆಲ್ಲಿ ಆಗ್ತಿದೆ, ಯಾವ ಮಕ್ಕಳನ್ನು ಕಳಿಸ್ಬೇಕು, ಯಾವ ಪ್ರಾಜೆಕ್ಟ್ ಅನ್ನು ಕಳಿಸ್ಬೇಕು, ನೆಕ್ಸ್ಟ್ ಸೀಸನ್ಗೆ ಯಾವ ಪ್ರಾಜೆಕ್ಟ್, ಅದೇ ಮಾಡ್ತಾರೆ ಅವರು. ಸೊ ಅಂಥದ್ದು ಇದೆ. ಅಥವಾ ಏನೇನೋ ಇಂಟ್ರೆಸ್ಟ್ ತೋರಿಸದ ಶಾಲೆಗಳನ್ನು ಉಂಟು, 2 ಉಂಟು. ಹೌದು. ಆಮೇಲೆ ಈಗ ನೀವು ವೀಕ್ಷಕರಿಗೆ ಹೇಳುದಾದ್ರೆ, ಈಗ ಯಂಗ್ಸ್ಟರ್ಸ್ ಮಕ್ಕಳಿಗೆಲ್ಲ ಹೇಳುದಾದ್ರೆ, ನಿಮ್ದೊಂದು ಏನು ಗೈಡೆನ್ಸ್ ಅಂದ್ರೆ ಸೈನ್ಸ್ ಅಲ್ಲಿ ಇಂಟ್ರೆಸ್ಟ್ ಇದ್ದವರಿಗೆ, ಈಗ ನಾವು ನಿಮ್ಮ ನಂಬರ್ ಕೂಡ ಹಾಕ್ತೇವೆ. ಸೊ ನಿಮ್ಮನ್ನು ಅಪ್ರೋಚ್ ಆಗಿದ್ರೆ ನೀವು ಖಂಡಿತ ಅವರಿಗೆ ಒಂದು ಗೈಡೆನ್ಸ್ ಖಂಡಿತ ನೋಡಿ. ಯಾಕಂದ್ರೆ ಇದರಲ್ಲಿ ಒಂದು ಸಮಸ್ಯೆ ಏನು ಅಂತ ಹೇಳಿದ್ರೆ, ಇಷ್ಟು ಡೀಪ್ ನಾಲೆಜ್ ಅಥವಾ ಈ ರೀತಿಯಲ್ಲಿ ಸಹ ಮಾಡ್ಬೋದು ಅನ್ನುವಂಥದ್ದು ಹೆಚ್ಚಿನ ಪೇರೆಂಟ್ಸ್ಗೆ ಗೊತ್ತಿರಲಿಲ್ಲ. ಯಾಕಂತ ಹೇಳಿದ್ರೆ ಅವರು ಬೇರೆ ಬೇರೆ ಫೀಲ್ಡ್ನವ್ರು ಇರ್ತಾರೆ. ಉದಾಹರಣೆಗೆ ಒಂದು ಕೆಲವರು ಫಿನಾನ್ಸ್ ಫೀಲ್ಡ್ ಅವರು ಇರ್ಬೋದು, ಕೆಲವರು ಜಾಬಿಗೆ ಹೋಗೋರು ಇರ್ಬೋದು. ಆ ಅವೇರ್ನೆಸ್ ಇರುವುದಿಲ್ಲ ಯೂಶುವಲಿ, ಅಥವಾ ಅದು ಅಸಾಧ್ಯ ಕೂಡ ಎಲ್ರಿಗೆ. ಸೊ ಅಂಥ ಸಮಯದಲ್ಲಿ ಇವರಿಗೆ ಮಕ್ಕಳಿಗೆ ಇಂಥದ್ದು ಗೈಡೆನ್ಸ್ ಕೊಡುವಂಥದ್ದು ಭಾರಿ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ಈಗ ಈ ರೀತಿ ಸಹ ಮಾಡ್ಬೋದು ಅನ್ನುವಂಥದ್ದು ಕಮ್ಮಿ. ಈಗ ಹೊರಗೆ ನೋಡಿದ್ರೆ ಎಲ್ಲರೂ
ಎಲ್ಲ ಇಂಜಿನಿಯರಿಂಗ್, ಸಾಫ್ಟ್ವೇರ್ ಇಂಜಿನಿಯರಿಂಗ್, ಸೊ ಆ ಥರವೇ ವಾಲೋದು ಜಾಸ್ತಿ ಶಿವಾಯಿ. ಈ ರೀತಿ ಸಹ ಬರ್ಬೋದು ಅನ್ನುವಂಥದ್ದು ಯಾರಿಗೂ ಗೊತ್ತಿರುವುದಿಲ್ಲ. ಸೊ ಹಾಗಾಗಿ ಅವರು ನಿಮ್ಮನ್ನು ಸಂಪರ್ಕ ಮಾಡಿದ್ರೆ ನೀವು ಖಂಡಿತ ನಾನು ಯಾವುದೇ ಚಾರ್ಜ್ ತಗೊಳ್ಳದೆ ನಾನು ಅವರ ಸೇವೆ ಅಂತ ಹೇಳಿ ನಾನು ಮಾಡಿ. ನಿಮ್ಗೆ ನಾನು ಒಂದು ಉದಾಹರಣೆ ಹೇಳ್ತೇನೆ. ನಾನು ಒಂದಿಷ್ಟು ಕಾಲ ರೋಟರಿ ಪುತ್ತೂರಿನ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದೆ. ಆಗ ಒಂದು ರೋಟರಿ ಅವರು ಒಂದು ದೊಡ್ಡ ಪ್ರೋಗ್ರಾಮ್ ಹಾಕಿದ್ರು. ಹಳ್ಳಿಯಲ್ಲಿಯೂ ವಿಜ್ಞಾನ, ಮನೆ ಮನೆಯಲ್ಲೂ ವಿಜ್ಞಾನಿ ಅಂತ ಒಂದು ಕಾರ್ಯಕ್ರಮ ಮಾಡಿದ್ರು. ಅದರ ಉದ್ದೇಶ ಏನಂದ್ರೆ, ಈಗ ನೀವು ಹೇಳಿದ್ದು ಅವೇರ್ನೆಸ್ ಮಾಡಬೇಕು, ಏನು ನಡೀತಾ ಇದೆ ಹೊರಗಡೆ, ಇದರಿಂದ ಮಕ್ಕಳಿಗೆ ಏನು ಪ್ರಯೋಜನ ಅಂತ. ನಾನು ಅದನ್ನ ಹೋಗಿ ಮಾಡ್ತಿದ್ದೆ. ನಾನು ಅದಕ್ಕೆ ರೋಟರಿ ನನಗೆ ಅಂತಾರಾಷ್ಟ್ರೀಯ ತರಬೇತುದಾರ ಅಂತ ನನಗೆ ಅದನ್ನ ನನ್ನನ್ನೇ ಅಪಾಯಿಂಟ್ ಮಾಡಿ. ಸೊ ನಾನು ಹೋಗ್ಬೇಕು. ಸೊ ನಾವು ಯಾವುದೇ ಸಂಭಾವನೆ ತಗೊಳ್ಳೋದಿಲ್ಲ ಶಾಲೆಯಿಂದ. ನಾವು ಏನ್ ಮಾಡ್ತೇವೆ, ಒಂದಿಷ್ಟು ಯಾವುದೋ ಒಂದು ಜಿಲ್ಲೆಯಲ್ಲಿ ಇಷ್ಟು ಶಾಲೆಗಳನ್ನ ಗುರುತಿಸ್ತೇವೆ. ಅಲ್ಲಿ ಹೋಗಿ ನಮ್ಮ ರೋಟರಿ ಕೋಆರ್ಡಿನೇಟ್ರು ಮತ್ತು ಅವರು ಅದನ್ನ ಅಲ್ಲಿಯ ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಷನ್ ಒಟ್ಟಿಗೆ ಸಂಪರ್ಕ ಮಾಡಿ ಯಾವುದೋ ಒಂದು ದಿನ ಫಿಕ್ಸ್ ಮಾಡಿ ಅಲ್ಲಿಗೆ ಹೋಗ್ಬೇಕು. ನಾವು ಅಲ್ಲಿ ನನ್ನ ತಂಡದೊಂದಿಗೆ ಹೋಗ್ಬೇಕು. ಅಲ್ಲಿ ನಮ್ದು ಏನು ಎಜೆಂಡಾ ಇದೆ ಅದನ್ನ ಮಕ್ಕಳಿಗೆ ಕರೆಕ್ಟ್ ಆಗಿ ಆ ದಿವಸ ಪೇರೆಂಟ್ಸ್ಗಳನ್ನ ಬರ್ಲಿಕ್ಕೆ ಹೇಳ್ಬೋದು, ಮೇಸ್ಟ್ರುಗಳನ್ನ ಕೂರಿಸ್ಬೇಕು. ಆಕ್ಚುಲಿ ಫಸ್ಟ್ ಅವೇರ್ನೆಸ್ ಆಗಬೇಕಾಗಿರುವುದು ನಮ್ಮ ವಿಜ್ಞಾನ ಮತ್ತು ಗಣಿತ ಅಧ್ಯಾಪಕರಿಗೆ. ಹೌದು, ನಾನು ಅದೊಂದು ಮುಖ್ಯವಾಗಿ ಹೇಳೋದು. ಯಾರು ಈ ವಿಡಿಯೋ ನೋಡ್ತಿದ್ದಾರೆ ಪಬ್ಲಿಕ್, ನಮ್ಮ ಶಾಲೆಗಳಲ್ಲಿ ವಿಜ್ಞಾನ ಫಸ್ಟ್ ಮೇಲೆ ಬರಬೇಕಿದ್ರೆ ಫಸ್ಟ್ ಎಜುಕೇಟ್ ಆಗಿರ್ಬೇಕಾದ್ರೆ ವಿಜ್ಞಾನ. ಹಾಗೆ ಅಂತೇಳಿ ವಿಜ್ಞಾನ ಎಜುಕೇಟೆಡ್ ಅಂತಲ್ಲ, ಅವರಿಗೆ ಇದರ ಬಗ್ಗೆ ಇದರ ಟೇಸ್ಟ್ ಗೊತ್ತಿರಬೇಕು. ಎಷ್ಟೋ ಶಾಲೆಯಲ್ಲಿ ಏನಾಗ್ತದೆ ಅಂದರೆ, ಅದೊಂದು ಎಕ್ಸ್ಟ್ರಾ ಜವಾಬ್ದಾರಿ ನನ್ನ ತಲೆಗೆ ಅಂತ. ನಾನು ಟ್ರೈನ್ ಮಾಡಬೇಕು, ನಾನು ಮಕ್ಕಳೊಟ್ಟಿಗೆ ಇರಬೇಕು, ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕು, ಅದು ನನಗೆ ಯಾಕೆ ಜವಾಬ್ದಾರಿ ಅಂತ ಮಾಡ್ಕೊ ಎಲ್ಲ ಹಿಂಜರಿತಾರೆ. ಮತ್ತು ಇದರಿಂದ ಏನು ಪ್ರಯೋಜನ ಅಂತ ಒಂಥರ ಕಡೆಗಣಿಸೋದು. ಆ ಪ್ರಯೋಜನವನ್ನ ಅನುಭವಿಸಿದವರಿಗೆ ಮಾತ್ರ ಅದು ಗೊತ್ತು. ಅನ್ಫಾರ್ಚುನೇಟ್ಲಿ ನಾನು ಇಷ್ಟು ಪ್ರೋಗ್ರಾಮ್ ಮಾಡಿದಲ್ಲ, ನಾನು ಸಾಧಾರಣ 1000ಕ್ಕಿಂತಲೂ ಜಾಸ್ತಿ ಅಧ್ಯಾಪಕರು ಮೀಟ್ ಆಗಿರ್ಬೋದು. ವಿಜ್ಞಾನ ಅಧ್ಯಾಪಕರು, ಗಣಿತ ಅಧ್ಯಾಪಕರು, ಮಕ್ಕಳು ಎಷ್ಟೋ ಮಾಡಿರ್ಬೋದು, ಎಷ್ಟೋ ಮೆಂಟ್ರಿಂಗ್ ಮಾಡಿರ್ಬೋದು ಇಷ್ಟು ವರ್ಷದಲ್ಲಿ. ಕೇವಲ ಬೆರಳೆಣಿಕೆಯಷ್ಟು ಮಾತ್ರ ಇಂಟ್ರೆಸ್ಟಿಂದ ಮೇಲೆ ಬಂದು ನಾನು ಮಾಡ್ತೇನೆ, ನಾನು ಪ್ರೆಸೆಂಟೇಷನ್ ಮಾಡ್ತೇನೆ. ನಾನು ಹೋಗಿ ಅದನ್ನು ಮಾಡಿ ಬಂದ ಮರುದಿವಸವೇ ಅದು ಬಿದ್ದೋಯ್ತು. ತುಂಬ ಹೌದು, ಅದು ಏನು ಮಿಸುಗಾಡ್ಲಿಲ್ಲ, ಅದು ಹಾಗೆ ಇತ್ತು. ಎಷ್ಟೋ ಶಾಲೆಗಳಿಗೆ ನೀವು ಕ್ಲಬ್ ಮಾಡಿ ನನ್ನನ್ನು ಕರೀರಿ ಅಂತ ಹೇಳಿದ್ರು. ಸೈನ್ಸ್ ಕ್ಲಬ್ ಮಾಡಿ, ಆಕ್ಟಿವಿಟಿ ಮಾಡಿ, ನಾನು ನೋಡ್ತೇನೆ, ನನಗೆ ನೋಡಲಿಕ್ಕೆ ಖುಷಿ ಅಷ್ಟೇ, ನೀವು ಮಾಡ್ತೀರಾ ಇಲ್ವಾ ಅಷ್ಟೇ. ಅದು ಯಾರೂ ಮಾಡಿಲ್ಲ, ಯಾರು ಕರೀಲೂ ಇಲ್ಲ. ಹಾಗೆ ಅಷ್ಟು ಮಾಡಿದ್ದೇನೆ. ಬಟ್ ಆ ರಿಯಲ್ ಇಂಟ್ರೆಸ್ಟ್ ಇದ್ರೆ ಖಂಡಿತ ನನಗೆ ಸಂಪರ್ಕ ಖಂಡಿತ ಸಹ ನಾನು ಮಾಡ್ತೇನೆ. ನಿಮಗೆ ಇವನ್ ಈಗ ನೋಡಿ, ಸೈನ್ಸ್ ಮಾಡಿ ಅಥವಾ ಕೇವಲ ನೀವು ಇಂಜಿನಿಯರಿಂಗ್ ಮಾತ್ರ ಹೋಗೋದಂತಲ್ಲ, ನೀವು ಈ ಸೈನ್ಸಿಂದ ಪ್ಯೂರ್ ಸೈನ್ಸ್ ಅಂತಿದೆ, ಬೇಸಿಕ್ ಸೈನ್ಸ್, ಅದರಲ್ಲಿ ಎಷ್ಟೋ ಅಪರ್ಚುನಿಟಿಗಳಿವೆ. ಸೊ ಅದೊಂದು ಕ್ಯಾರಿಯರ್ ಗೈಡೆನ್ಸ್ ಎಂಬುದು ಬೇರೆ. ಈಗ ಏನ್ ಮಾಡ್ತಾರೆ, ಪ್ರತಿಯೊಂದು ಕಾಲೇಜಲ್ಲಿ ಕ್ಯಾರಿಯರ್ ಗೈಡೆನ್ಸ್ ಅಂತ ಇರ್ತದೆ. ಈಗ ನಮ್ಮ ಕಾಲೇಜಲ್ಲಿ ಒಂದು ಕ್ಯಾರಿಯರ್ ಗೈಡೆನ್ಸ್ ಅಂತ ನಾವು ಮಾಡಬೇಕು, ಅದು ನೋಡ್ತಾರೆ. ನಮ್ಮ ಮೇಲಿಂದ ಪರೀಕ್ಷೆಗೆ ಬರ್ತಾರಲ್ಲ ಶಾಲೆಗೆ, ಕಾಲೇಜಿಗೆ, ಆಗ ನೋಡ್ತಾರೆ ನಿಮ್ಮಲ್ಲಿ ಕ್ಯಾರಿಯರ್ ಗೈಡೆನ್ಸ್ ಇದೆಯಾ, ನಿಮ್ಮ ಮಕ್ಕಳು MS ಮಾಡ್ತಿದ್ದಾರೆ, ಎಷ್ಟು ಜನ ಹೋಗಿದ್ದಾರೆ MS-ಗೆ, ತೋರಿಸಿ ರೆಕಾರ್ಡು. ಅಂದ್ರೆ ಅದೆಲ್ಲ ಬೇಕು ಅಂತ. ಅಂದ್ರೆ ಇದಕ್ಕೆ ಹೋಲಿಸ್ಟಿಕ್ ಅಪ್ರೋಚ್ ಅಂತ ಹೇಳಬೇಕು. ಇನ್ನೊಂದು, ಈಗ ಸಪೋಸ್ ಕಾಮರ್ಸ್ ಬ್ಯಾಕ್ ಗ್ರೌಂಡ್ ಇದ್ದವನಿಗೆ ಏನಾದ್ರು ಇಂಟ್ರೆಸ್ಟ್ ಬಂತು, ಸಪೋಸ್ ಇಂಥದ್ದೇನಾದ್ರೂ ಕೇಸಸ್ ಇದೆ. ಈಗ ನೋಡಿ, ಪ್ರಾಜೆಕ್ಟಿನಲ್ಲಿ 100 ವಿಧ ಉಂಟು. ಈಗ ಉದಾಹರಣೆಗೆ ವೈದ್ಯಕೀಯದಲ್ಲಿ ಮಾಡ್ಬೋದು ಪ್ರಾಜೆಕ್ಟ್ ಮಾಡೋದು, ಬಯಾಲಜಿಯಲ್ಲಿ ಮಾಡ್ಬೋದು, ಲೈಫ್ ಸೈನ್ಸ್, ಖಾಲಿ ಒಂದು ಆಟಿಸಮ್, ಈ ಬುದ್ಧಿಮಾಂದ್ಯತೆ ಇರುವ ಮಕ್ಕಳ ಮೇಲೆ ಪ್ರಾಜೆಕ್ಟ್ ಮಾಡ್ಬೋದು. ಅದು ಹೇಗೆ? ಅದು ಅಂದ್ರೆ ಈಗ ಮಕ್ಕಳನ್ನು ಸರ್ವೆ ಬೇಸ್ಡ್ ಪ್ರಾಜೆಕ್ಟ್ ಅಂತ ಹೇಳ್ತಾರೆ. ಈಗ ಯಾವುದೋ ಒಂದು, ಈಗ ಊರಲ್ಲಿ ಒಂದು ಮಲೇರಿಯಾ ಬರ್ತಿದೆ ಯಾವುದೋ ಒಂದು ತಿಂಗಳಲ್ಲಿ, ಆ ಮಲೇರಿಯಾಕ್ಕೆ ಏನು ಕಾರಣ ಅಂತ ಹುಡುಕುದು, ಅಥವಾ ಏನೋ ಒಂದು ಸರ್ವೆ ಮಾಡಿ ಒಂದು ಅನಾಲಿಸಿಸ್ ಮಾಡುದು, ಅದು ಕೂಡ ಒಂದು ಪ್ರಾಜೆಕ್ಟೇ. ಅದು ಏನಂದ್ರೆ ಅದು ಯಾರು ಮಾಡ್ಬೋದು. ಈಗ ಸರ್ವೆ ಬೇಸ್ಡ್ ಪ್ರಾಜೆಕ್ಟ್ಗಳನ್ನ ಯಾರು ಮಾಡ್ಬೋದು. ನಿಮ್ಗೆ ಸೈನ್ಸೇ ಮುಂದೆ ಹೋಗುವವನಂತಿಲ್ಲ. ಈಗ ನಮ್ಗೆ ಫಿನಾನ್ಸ್ ಇದು ಮಾಡ್ಬೋದು. ಈಗ ಫಿನಾನ್ಷಿಯಲ್ ಅವೇರ್ನೆಸ್ ಎಷ್ಟು ಜನರಿಗೆ ಉಂಟು? ಇಲ್ಲ, ನೀವು ಖಂಡಿತ ಮಾಡ್ಬೋದು ಆ ಸರ್ವೆ ಅನ್ನು. ಅದು ಸೈನ್ಸ್ ಅಂದ್ರೆ ಇಲ್ಲಿ ನೋಡಿ, ವಿಜ್ಞಾನ, ಫಿಸಿಕ್ಸ್, ಕೆಮಿಸ್ಟ್ರಿ ಎಲ್ಲ ನಾವು ಹೇಳೋದು. ಈಗ ನೋಡಿ, ಇನ್ನೊಂದು ಬಂದು STEAM ಅಂತ ಹೇಳ್ತಾರೆ, STEAM ಅಂತ. ಎ ಅಂದ್ರೆ ಅಲ್ಲಿ ಆರ್ಟ್ಸ್. ಇಲ್ಲಿ ಆರ್ಟ್ಸ್ ಅಂದ್ರೆ ನಿಮ್ಮ ಆರ್ಟ್ಸ್ ಸಬ್ಜೆಕ್ಟ್ ಅಂತಲ್ಲ,
ಗೊತ್ತಾಯ್ತು. ಅಲ್ಲಿ ಡ್ರಾಯಿಂಗು ಬರ್ಬೋದು, ಓಕೆ ಓಕೆ. ಹಾಗೆ ಕಾಮರ್ಸು ಬರ್ಬೋದು, ಓಕೆ ಹಾಗೆ ಅಂಥದ್ದು ಯಾರು ಮಾಡ್ಬೋದು ಪ್ರಾಜೆಕ್ಟ್. ಓಕೆ ಓಕೆ. ಈಗ ನೀವು ಕಾಮರ್ಸ್ ಮೇಲೆ ಏನೋ ಒಂದು ಮಾಡ್ಬೋದು. ಈಗ ನೀವು ಈಗ ಟ್ರೆಂಡ್ ಅನಾಲಿಸಿಸ್ ಯಾವುದೋ ಒಂದು ಮಾಡ್ತೀರಿ, ಹೌದು. ಯಾವುದೋ ಈಗ ಒಂದು ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದವರಿಗೂ ಅವರಿಗೆ ಏನಾದರೂ ಲಾಸ್ ಮಾಡಿಕೊಂಡು ತೊಂದರೆ ಮಾಡಿಕೊಂಡಿದ್ದವರು ಸೈಕಾಲಜಿಕಲಿ ಯಾಕೆ ಜನರಿಗೆ ತೊಂದರೆ ಆಗಿದೆ, ಅದೊಂದು ಪ್ರಾಜೆಕ್ಟ್. ಹೌದು, ಅದು ಆ ಊರಿಗೆ. ಈಗ ಎಷ್ಟೋ ಜನ MBA ಅವರೆಲ್ಲ ಪ್ರಾಜೆಕ್ಟ್ ಮಾಡ್ತಾರೆ, ಈಗ HR ಮಾಡ್ತಾರೆ. ಒಂದು ಕಾಲೇಜಲ್ಲಿ ಎಷ್ಟು ಪ್ರೆಷರ್ ಇದೆ ಫ್ಯಾಕಲ್ಟಿ ಮೇಲೆ, ಅಂಥದ್ದೆಲ್ಲ ಸರ್ವೆ ಬೇಸ್ಡ್ ಪ್ರಾಜೆಕ್ಟ್ ಮಾಡಿ. ಅದು ಆಕ್ಚುಲಿ ಯಾರು ಸ್ಟೂಡೆಂಟ್ಸ್ ಥ್ರೂ ಮಾಡಿಸೋದಾ ಅಥವಾ ಇಲ್ಲ ಇಲ್ಲ, ಈಗ ನೋಡಿ ಈಗ ಅದಕ್ಕೂ ಗೈಡ್ ಇರ್ತಾರೆ. ಈಗ ಅವ್ರು ಏನು ಮಾಡ್ತಾರೆ, ಬೇರೆ ಬೇರೆ ಕಾಲೇಜಿನ ಫ್ಯಾಕಲ್ಟಿಗೆ ಅಲ್ಲಿಯ ಹೆಡ್ ಆಫ್ ದ ಇನ್ಸ್ಟಿಟ್ಯೂಷನ್ ಕಾಂಟ್ಯಾಕ್ಟ್ ಮಾಡಿ ಪರ್ಮಿಷನ್ ತಗೊಂಡು ನಿಮ್ಮ ಫಾರ್ಮ್ಗಳನ್ನು ಅಲ್ಲಿ ಕೊಡಬೇಕು, ಅಥವಾ ನೀವು ಅಲ್ಲಿ ಹೋಗಿ ಮೀಟ್ ಆಗಬೇಕು ಫ್ಯಾಕಲ್ಟಿಯನ್ನು. ಬಟ್ ಅಲ್ಲಿಂದೆಲ್ಲ ಪರ್ಮಿಷನ್ ಸಿಕ್ಕಿರ್ಬೇಕು. ಸೊ ನಿಮ್ಮ ಯೂನಿವರ್ಸಿಟಿ ನಿಮ್ಮ ಕ್ಯಾಂಡಿಡೇಟಿಗೆ ಏನು ಹೇಳ್ತದೆ, ನೀನು ಇಷ್ಟಿಷ್ಟು ಸಂಸ್ಥೆಗೆ ಹೋಗಿ ಸರ್ವೆ ಮಾಡ್ಕೊಂಡು ಬಾ. ಸೊ ಸರ್ವೆ ಬೇಸ್ಡ್ ಪ್ರಾಜೆಕ್ಟ್. ಮತ್ತು ಡೇಟಾ ಕಲೆಕ್ಟ್ ಮಾಡುವ ಪ್ರಾಜೆಕ್ಟು. ಈಗ ವೈದ್ಯಕೀಯದಲ್ಲಿ ಲಾಸ್ಟ್ 20 ವರ್ಷದಲ್ಲಿ ಮಲೇರಿಯಾ ಹೇಗೆ ಕಮ್ಮಿ ಆಗ್ತಾ ಬಂದಿದೆ ನಿಮ್ಮ ಊರಲ್ಲಿ ಅಂತ ಒಂದು ಸ್ಟಡಿ ಮಾಡ್ಬೋದು. ಅಂದ್ರೆ ಏನಾದ್ರೂ ಒಂದು ಸೋಷಿಯಲ್ ಇದು ಚೇಂಜ್ ಯಾಕೆ ಬರ್ತಾ ಉಂಟು, ಏನಾಗ್ತದೆ, 10 ವರ್ಷದ ಹಿಂದೆ ಹೇಗಿತ್ತು ಈಗ ಹೇಗುಂಟು, ಅದು ಯಾಕೆ ಹಾಗೆ ಆಯ್ತು. ನನ್ನ ವಿದ್ಯಾರ್ಥಿಗಳು ಒಂದು ಪ್ರಾಜೆಕ್ಟ್ ಮಾಡಿದ್ರು ಲಾಸ್ಟ್ ಒಂದು 30 ವರ್ಷದಲ್ಲಿ. ಅದು ಅಂದ್ರೆ ಉಪಗ್ರಹ ಆಧಾರಿತ ಸರ್ವೆ ಮಾಡಿ ಲಾಸ್ಟ್ 30 ವರ್ಷದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಳೆಯ ಪ್ಯಾಟರ್ನ್ ಹೇಗೆ ಚೇಂಜ್ ಆಗಿದೆ ಅಂತ. ಈಗ 5 ವರ್ಷ ರಬ್ಬರ್ ಇತ್ತು, ನೆಕ್ಸ್ಟ್ ಯಾರೋ ರಬ್ಬರ್ ಕಡಿದ್ರು, ಅಡಿಕೆ ಗಿಡ ಮಾಡಿದ್ರು, ಮತ್ತೆ ಅದು ಕಡಿದ್ರು. ಹಾಗೆ ಆ ಅಬ್ಸರ್ವೇಷನ್ ಅನ್ನ ಮಾಡಿದ್ರು. ಅದು ಅಂಥದ್ದೆಲ್ಲ ಮಾಡ್ಬೋದು. ಹಾಗೆ ಸಂಶೋಧನೆ ಔಟ್ಕಮ್ ಗೊತ್ತುಂಟ ನಿಮ್ಗೆ? ಹೌದು, ಗೊತ್ತುಂಟು. ಅಂದ್ರೆ ಏನಾಗಿದೆ, ಹೌದು ತುಂಬಾ ಈಗ ಏನ್ ಮಾಡಿದ್ದಾರೆ, ಈಗ ಯಾವುದೋ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಯಾವುದೋ ಒಂದು ತಾಲೂಕಲ್ಲಿ ಸಿಕ್ಕಾಪಟ್ಟೆ ಚೇಂಜ್ ಮಾಡ್ಕೊಂಡಿದ್ದಾರೆ, ತುಂಬಾ ಬೆಳೆ ಚೇಂಜ್ ಆಗಿದೆ. ಯಾವುದೋ ಒಂದು ತಾಲೂಕಲ್ಲಿ ಆಗ್ಲಿಲ್ಲ, ಮತ್ತೆ ಅದನ್ನ ಮಳೆಗೆ ನಾವು ಕೋರಿಲೇಷನ್ ಮಾಡಿದ್ವಿ, ಅಲ್ಲಿಯ ಮಳೆಗೂ ಅಲ್ಲಿಗೆ ಏನಾಯ್ತು, ಹಾಗೆ ಅಂತರ ಅದೊಂದು ಅಂಥದ್ದೆಲ್ಲ ಮಾಡೋದು. ಆಮೇಲೆ ಈಗ ನೋಡಿ ಪ್ರಾಜೆಕ್ಟ್ ಮಾಡ್ಲಿಕ್ಕೆ ತುಂಬಾ ಈಸಿ ಇದೆ. ಈಗ ಉದಾಹರಣೆಗೆ ಸ್ಯಾಟಲೈಟ್ ಬೇಸ್ಡ್ ನೀವೇನಾದ್ರು ಮಾಡ್ತಿದ್ದಾರೆ, ಈಗ ಎಲ್ಲ GPS ರಿಮೋಟ್ ಸೆನ್ಸಿಂಗು ನಿಮ್ಮ ಮನೆಯಲ್ಲೇ AC ರೂಮಲ್ಲಿ ಕೂತ್ಕೊಂಡು ಬಟ್ ಅದ್ರ ಆಕ್ಸೆಸ್ ತಗೊಳ್ಳಿಕ್ಕೆ ಈಗ ನೋಡಿ, ಈಗ ಇಸ್ರೋದವ್ರು ಏನ್ ಮಾಡಿದ್ದಾರೆ, ತುಂಬಾ ವಿಷಯಗಳನ್ನ ಪಬ್ಲಿಕ್ಕಿಗೆ ಫ್ರೀ ಆಗಿ ಬಿಟ್ಟಿದ್ದಾರೆ. ಮೊದಲು ಚಾರ್ಜ್ ಮಾಡ್ತಾ ಇದ್ರು. ನೀವು ಅಂತ ಇಂಡಸ್ಟ್ರಿ ತುಂಬಾ ಕೋಟಿಗಟ್ಟಲೆ ಪ್ರಾಜೆಕ್ಟ್ ಮಾಡ್ತಿದ್ದಾರೆ, ಅವ್ರು ಚಾರ್ಜ್ ಮಾಡ್ತಾರೆ. ಬಟ್ ಸ್ಟಡಿ ಬೇಸ್ ಪ್ರಾಜೆಕ್ಟು, ಸ್ಟೂಡೆಂಟ್ ಪ್ರಾಜೆಕ್ಟು, ಈವನ್ ಈಗ ನೀವು ಹೈಸ್ಕೂಲಲ್ಲಿ ಸ್ಟೂಡೆಂಟಿಗೆ ರಿಮೋಟ್ ಸೆನ್ಸಿಂಗ್ ಪ್ರಾಜೆಕ್ಟ್ ಮಾಡ್ಬೋದು. ಈಗ ಎಷ್ಟು ಜನರಿಗೆ ಅವೇರ್ನೆಸ್ ಇದೆ ನಮ್ಗೆ ಗೊತ್ತಿಲ್ಲ. ಈಗ ಸಣ್ಣವರು ರಿಮೋಟ್ ಸೆನ್ಸಿಂಗ್ ಇದೇ ವಿಷಯ ಗೊತ್ತಿಲ್ಲ ನೋಡಿ. ಈಗ ನಮ್ಗೆ ಏನಾದ್ರು ಡಾಟಾ ಬೇಕಿದ್ರೆ ನಮ್ಗೆ ಅದು ಸ್ಟೂಡೆಂಟ್ಸ್ ಗೆ ಫ್ರೀ ಆಫ್ ಕಾಸ್ಟ್ ತುಂಬಾ. ಈಗಂತೂ ಇತ್ತೀಚೆಗೆ ಒಂದು 5 ವರ್ಷದಲ್ಲಿ ಇಸ್ರೋದವರು ಏನೇನೋ ಫ್ರೀ ಕಂಡುಬಿಟ್ಟಿದ್ದಾರೆ. ಅವ್ರದ್ದು ಇವನ್ ಒಳ್ಳೊಳ್ಳೆ ಇಮೇಜರಿಗಳನ್ನ ಫ್ರೀ ಆಗಿ ಕೊಡ್ತಾರೆ ಸ್ಟೂಡೆಂಟ್ಗೆ. ಮತ್ತೆ ಪ್ರೂಫ್ ಕೊಡ್ಬೇಕು ನಾವು ಸ್ಟೂಡೆಂಟ್ ಅಂತ, ಅದು ಇನ್ಸ್ಟಿಟ್ಯೂಷನ್ ಥ್ರೂ ಬರುತ್ತೆ. ಹಾಗೆ ನಾನು ಇಂಡಿವಿಜುವಲ್ ಆಗಿ ಮಾಡ್ಲಿಕ್ಕೆ ಹಾಗೆ ಅಂಥದ್ದೆಲ್ಲ ತುಂಬಾ ಫೆಸಿಲಿಟಿ ಇದೆ. ಅದನ್ನೆಲ್ಲ ನಾವು ಏನ್ ಮಾಡಬೇಕು, ಅದಕ್ಕೆ ಟ್ಯಾಪಿಂಗ್ ದ ರಿಸೋರ್ಸ್ ಅಂತ ಹೇಳಿದ್ರು. ಆ ರಿಸೋರ್ಸ್ ಟ್ಯಾಪ್ ಮಾಡೋದು ನಮ್ಗೆ ಗೊತ್ತಿರಬೇಕು. ಈಗ ಒಬ್ಬ ಇಂಡಸ್ಟ್ರಿಯಲ್ ಅಥವಾ ಬಿಸ್ನೆಸ್ ಮ್ಯಾನ್ ಕೂಡ ಒಬ್ಬ ಸ್ಟೂಡೆಂಟ್ ಅಥವಾ ಒಂದು ಶಾಲೆ ಜೊತೆ ಕಾಲೇಜ್ ಜೊತೆ ಟೈಅಪ್ ಆಗಿ ಇದ್ದ ಡಾಟಾ ತಗೊಂಡೊಂದು ಬೆನಿಫಿಟ್ ಮಾಡ್ಕೊಳ್ಬಹುದು. ಮಾಡ್ತಾರೆ, ಅಂದ್ರೆ ಸ್ವಲ್ಪ ಬಿಸ್ನೆಸ್ ಐಡಿಯಾ ಮಾಡ್ತಾರೆ. ನೀವೀಗ ಕೊಲಾಬರೇಷನ್, ಹೌದೌದು. ಸೊ ನೀವು ಕೊಲಾಬರೇಷನ್ ಮಾಡೋದು, ನೀವು ಅವರಿಗೆ ಒಂದು ಸ್ಪಾನ್ಸರ್ ಮಾಡೋದು ಬೇಕಿದ್ರೆ ಒಂದು ಬೆನಿಫಿಟ್ ಕೊಡುದು ಸ್ಟೂಡೆಂಟ್ಗೆ, ಅವ ನಮ್ಗೆ ಒಂದು ಬೆನಿಫಿಟ್ ಕೊಡಬೇಕು. ಹಾಗೆ ನಮ್ಗೆ ಏನಾಗ್ತದೆ, ನಮ್ಗೆ ಡಾಟಾ ಸಿಗ್ತದೆ, ಹೇಗೆ ಏನು ಚೇಂಜಸ್ ಆಗ್ತಾ ಉಂಟು, ಅದನ್ನ ಹೇಗೆ ಯೂಸ್ ಮಾಡ್ಬೋದು. ನೋಡಿ, ಎಂಡ್ ಆಫ್ ದ ಡೇ ನಿಮ್ಮದೇ ಎಂಥದೇ ಸೈನ್ಸ್ ಇರಲಿ, ಪ್ರಾಜೆಕ್ಟ್ ಇರಲಿ, ಅದರ ಔಟ್ಕಮ್ ಯಾರಿಗೋ ಒಂದು ಯೂಸ್ ಆಗ್ಬೇಕು. ಹೌದು, ಪಬ್ಲಿಕ್ ಯೂಸ್ ಆಗ್ಬೇಕು, ಯಾರೋ ಒಬ್ಬ ರೆವೆನ್ಯೂ ಪಡ್ಕೊಳ್ಬೇಕು. ಮಿಸ್ಯೂಸ್ ಮಾಡ್ಕೊಳ್ಬೇಕು, ನಾವು ದುಡ್ಡು ಪಡ್ಕೊಳ್ಬೇಕು, ಅದು ನ್ಯಾಚುರಲ್. ನಾವು ಬಿಸ್ನೆಸ್ ಮಾಡಬೇಕು ಒಂದು, ಅಥವಾ ನೇಷನ್ ಇದು ಸೆಕ್ಯೂರಿಟಿ ರೀಸನ್ ಬಂದ್ರೆ ಅಲ್ಲಿ ಬಿಡುದಿಲ್ಲ. ಅದಕ್ಕೆ ಆಮೇಲೆ ಎಲ್ಲ ಬೇರೆ ವಿಷಯ ಹೇಳ್ತೇನೆ. ಕೆಲವು ಹೌದೌದು, ಸ್ಟೆಮ್ ಅಲ್ಲಿ ಈಗ ಕೆಲವು ಎಥಿಕಲ್ ಕ್ಲಿಯರೆನ್ಸ್ ಅಂತ ಇದೆ. ಈಗ ಉದಾಹರಣೆಗೆ ನಾನು ಡಯಾಬಿಟಿಸ್ಗೆ ಮದ್ದು ಮಾಡಿದ್ದೇನೆ ಅಂತ ನಾನು ನೇರವಾಗಿ ಮನುಷ್ಯರ ಮೇಲೆ ಟೆಸ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ. ನಾನು ಯಾವುದೋ ಒಂದು ಈಗ ಮದ್ದನ್ನು ತಗೊಂಡು ಹೋಗಿ ಪ್ರಾಜೆಕ್ಟ್, ಇದು ನನ್ನ ಪ್ರಾಜೆಕ್ಟ್, ಡಯಾಬಿಟಿಸ್ ಗುಣ ಆಗಿದೆ, ಅವರು ಅದನ್ನು ಒಪ್ಪುದಿಲ್ಲ, ಆ ಪ್ರಾಜೆಕ್ಟ್ ರಿಜೆಕ್ಟ್ ಆಗ್ತದೆ. ಕೆಲವರು ರಿಜೆಕ್ಟ್ ಮಾಡ್ತಾರೆ. ಯಾಕೆಂದ್ರೆ ನಿಂದು ಎಥಿಕಲ್ ಕ್ಲಿಯರೆನ್ಸ್ ಇದೆಯಾ, ನೀನು ಇದರ ಪ್ರಕಾರ ಮಾಡಿದ್ಯಾ, ಪರ್ಮಿಷನ್ ತಗೊಂಡಿದ್ಯಾ, ನೀವು ಹ್ಯೂಮನ್ ಮೇಲೆ ಹೇಗೆ ಟೆಸ್ಟ್ ಮಾಡಿ. ಹಾಗೆ ಹೌದೌದು. ಆಮೇಲೆ
ಸೇಫ್ಟಿ ಇದೆ. ಉದಾಹರಣೆಗೆ ಈಗ ಮಕ್ಕಳನ್ನ ಆಸಿಡ್ ಒಟ್ಟಿಗೆ ಮಾಡಬಾರ್ದು, ಕರೆಕ್ಟ್. ಆಗ ಅದಕ್ಕೆ ಮೆಂಟರ್ ಬೇಕು. ಸೊ ಇನ್ ದ ಪ್ರೆಸೆನ್ಸ್ ಆಫ್ ಮೆಂಟರ್, ಅಡಲ್ಟ್ ಸೂಪರ್ವೈಸರ್ ಬೇಕು. ಹಾಗೆ ಅಲ್ಲಿ ಎಲ್ಲ ಅದಕ್ಕೆಲ್ಲ ಕ್ರಮ ಇದೆ, ಸೇಫ್ಟಿ ಇದೆ, ಮತ್ತೆ ಎಥಿಕಲ್ ಕ್ಲಿಯರೆನ್ಸ್ ಇದೆ, ಮತ್ತೆ ಸೆಕ್ಯೂರಿಟಿ ಆಫ್ ಕಂಟ್ರಿ ಇದೆ. ನೀವೇನೋ ಒಂದು ಮಾಡ್ತೀರಿ, ಅದು ಮಿಲಿಟರಿಗೆ ಏನೋ ಯೂಸ್ ಆಗೋದು, ಅದೀಗ ಪ್ರಾಜೆಕ್ಟ್ ಡಾಟಾ ಹೇಳುವಾಗ್ಲೇ ನಾಸಾದವರಿಂದ ಏನಾದ್ರು ಡಾಟಾ ತಗೊಂಡು ಹೌದು ಅವರು ಯಾವ ಲೊಕೇಶನ್ ನಲ್ಲಿ ಹೌದು ಅದು ಈಗ ಸ್ಟ್ರಾಟಜಿಕ್ ಡಾಟಾ ಅವ್ರು ಕೊಡುದಿಲ್ಲ, ಕೆಲವರು ಕೊಡ್ಲಿಕ್ಕಿಲ್ಲ. ಅವರು ಈಗ ಸೆಕ್ಯೂರಿಟಿ ಥ್ರೆಟ್ ಇದೆ ಅಂತಂದ್ರೆ ಅದನ್ನೆಲ್ಲ ಕೊಡುದಿಲ್ಲ. ಅವರು ಯಾವ್ದು ಅಕಾಡೆಮಿಕ್ಕಿಗೆ ನಿಮ್ಗೆ ಕೊಡ್ತಾರೆ ಅದು ಮಾತ್ರ ಅದಕ್ಕೆ ಖಂಡಿತ ಕೊಡ್ತಾರೆ. ಈಗ ನನ್ನ ವಿದ್ಯಾರ್ಥಿಗಳೇ ಮಾಡಿದ್ದಾರೆ. ನನ್ನ ವಿದ್ಯಾರ್ಥಿಗಳು ಎಷ್ಟು ವರ್ಷದಿಂದ ರಿಮೋಟ್ ಸೆನ್ಸಿಂಗ್ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ. ಕೆಲವು ಸ್ಟಡಿ ಬೇಸ್ಡ್ ಮಾಡ್ತಾರೆ. ಸ್ಟಡಿ ಬೇಸ್ಡ್ ಪ್ರಾಜೆಕ್ಟ್ ಏನಂದ್ರೆ ಅದನ್ನ ಇಂಪ್ಲಿಮೆಂಟೇಷನ್ ಇಲ್ಲ, ನೀವು ಏನೋ ಒಂದು ಆ ಸ್ಟಡಿಯಿಂದ ಕಲಿತು ಏನೋ ಒಂದು ಮಾಡ್ತಾರೆ. ಓಕೆ, ನೀವು ಈಗ ನಿಮ್ಮ ವೃತ್ತಿ ಜೀವನದಲ್ಲಿ ತುಂಬ ವಿದ್ಯಾರ್ಥಿಗಳಿಗೆ ಈ ಪ್ರಾಜೆಕ್ಟ್ ಬಗ್ಗೆ ಇರ್ಬೋದು, ನೀವು ಗೈಡ್ ಮಾಡ್ತೀರಿ, ಮೆಂಟರಿಂಗ್ ಮಾಡ್ತೀರಿ, ಅಥವಾ ನಿಮ್ಮ ಪ್ರೊಫೆಷನ್ನೇ ಅದು ಹೇಳುವ. ಸೊ ಇದರಲ್ಲಿ ನಿಮಗೆ ಅತ್ಯಂತ ಖುಷಿ ಕೊಟ್ಟದ್ದು ಅಂದರೆ ನಿಮ್ಮ ಯಾವುದಾದ್ರೂ ವಿದ್ಯಾರ್ಥಿ ಒಂದು ಪ್ರಾಜೆಕ್ಟ್ ಮಾಡಿ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋದದ್ದು, ದೊಡ್ಡ ಮಟ್ಟದಲ್ಲಿ ಮಾಡಿದ್ದು ಒಂದು ಇನ್ಸಿಡೆಂಟ್. ಎರಡನೇದು ಹಾಗೆ ಅತ್ಯಂತ ಬೇಸರದ ವಿಷಯ ಯಾವುದಾದ್ರೂ ಒಂದು ಇನ್ಸಿಡೆಂಟ್ ಆದದ್ದು ಏನಾದ್ರು ಇದ್ರೆ ಒಂದು ಎಕ್ಸ್ಪ್ಲೈನ್ ಮಾಡಿ. ಹೌದು, ಖಂಡಿತ ಇದೆ. ಯಾಕಂದ್ರೆ ಸುಮಾರು ವರ್ಷದಿಂದ ನಾನು ಇದರಲ್ಲಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ, ಸೈನ್ಸ್ ವಿದ್ಯಾರ್ಥಿಗಳು ತುಂಬಾ ಪ್ರಾಜೆಕ್ಟ್ಗಳನ್ನು ಮಾಡಿ ಗೈಡ್ ಮಾಡಿದ್ದೀನಿ, ಮೆಂಟರಿಂಗ್ ಮಾಡಿದ್ದೀನಿ. ಹಾಗೆ ಈಗ ಒಂದು ನನಗೆ ಖುಷಿ ಕೊಟ್ಟದ್ದಂದ್ರೆ, ನನ್ನ ಒಂದು 10-12 ವರ್ಷದ ಹಿಂದೆ ನನ್ನ ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಒಂದು ಪ್ರಾಜೆಕ್ಟ್ ಮಾಡಿಸಿದ್ವಿ. ಆ ಪ್ರಾಜೆಕ್ಟನ್ನು ಏನು ಮಾಡಿದ್ದೆವು ನಾವು, ಒಂದು ಅಂತಾರಾಷ್ಟ್ರೀಯ ಸಮ್ಮೇಳನಕ್ಕೆ ನಾವು ಹಾಕಿದ್ವಿ. ಅದು ಭಾರತದಲ್ಲೇ, ಕೇರಳದಲ್ಲಿ. ಅಲ್ಲಿ ಏನಾಯಿತು, ಆ ಮಕ್ಕಳು ತುಂಬ ಚೂಟಿಯಾಗಿದ್ದರು, ಒಳ್ಳೆ ಇದ್ರು, ಹುಷಾರಿದ್ರು. ಅವ್ರು ಏನು ಮಾಡಿದರು, ತುಂಬ ಚೆನ್ನಾಗಿ ಪ್ರೆಸೆಂಟೇಷನ್ ಮಾಡ್ತಿದ್ರು. ಸೊ ನನಗೆ ಕಂಡಿತ್ತು ಈ ಪ್ರಾಜೆಕ್ಟ್ ಚೆನ್ನಾಗಿತ್ತು. ಸೊ ಈ ಪ್ರಾಜೆಕ್ಟನ್ನು ಖಂಡಿತ ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸಿಗೆ ಆಗಬೇಕು. ಆ ಟೈಮಲ್ಲಿ ಕಾಲೇಜಲ್ಲಿ ಇಂಟರ್ನ್ಯಾಷನಲ್ ಕಾನ್ಫರೆನ್ಸಿಗೆ ಹೋಗುವುದು ಅಂತ ಅಷ್ಟೊಂದು ದೊಡ್ಡ ಆಕ್ಟಿವಿಟಿ, ದೊಡ್ಡ ಅಚೀವ್ಮೆಂಟ್. ಹೌದು, ಒಂದು ಕಾನ್ಫರೆನ್ಸಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಒಂದು ಪ್ರೊಫೆಸರ್ ಅಂತ ಹೇಳಿದ್ರೆ ಅದೊಂದು ನೋಟೆಡ್ ಆಕ್ಟಿವಿಟಿ ಕಾಲೇಜಲ್ಲಿ. ಹಾಗೆ ಏನು ಮಾಡಿದೆ, ನಾನು ಈ ಮಕ್ಕಳಿಗೆ ಏನು ಮಾಡಿದೆ, ನೀವು ರಿಜಿಸ್ಟರ್ ಮಾಡಬೇಕು ಕಾನ್ಫರೆನ್ಸಿಗೆ ಅಂತ. ಸರಿ ಅಂತ ಹೇಳಿ ಅವರು ಮಕ್ಕಳು ರಿಜಿಸ್ಟರ್ ಮಾಡಿದರು. ನಾನು ಅದಕ್ಕೆ ಗೈಡ್, ಅವರಿಗೆ ಸೂಪರ್ವೈಸರ್. ನಾನು ಸೆಲೆಕ್ಟ್ ಆಯಿತು. ಅವರು ಅಲ್ಲಿ ಹೋದರು. ಅದು ಕೇರಳದಲ್ಲಿ ಒಂದು 5 ಸ್ಟಾರ್ ಹೋಟ್ಲಲ್ಲಿ ಅದು ಇದು ತುಂಬಾ ಜನ ಬಂದಿದ್ರು ಅಲ್ಲಿ. ಹೌದೌದು, ತುಂಬಾ ಚೆನ್ನಾಗಿತ್ತು. ಅಲ್ಲಿ PhD ಮಾಡಿದವರೆಲ್ಲ ಬರ್ತಿದ್ರು, ಇಂಡಸ್ಟ್ರಿಯವರು ಬಂದಿದ್ರು, ತುಂಬಾ ಜನ ಇದ್ರು ಅಲ್ಲಿ. ಇಂಟ್ರೆಸ್ಟಿಂಗ್ಲಿ ಎಂಜಿನಿಯರಿಂಗ್ನ ಸ್ಟೂಡೆಂಟ್ ಬಂದದ್ದು ಕೆಲವು, ಇಲ್ಲ ಅಂತಲೇ ಹೇಳ್ಬೋದು. ನನ್ನ ಬ್ಯಾಚೇ ಒಂದು. ಅಲ್ಲಿ ಏನಾಯ್ತು, ಅವರಿಗೆ ಕಾನ್ಫರೆನ್ಸ್ ಆರ್ಗನೈಸರ್ಗೆ ತುಂಬಾ ಖುಷಿ ಆಯ್ತು. ಇಂಜಿನಿಯರಿಂಗ್ ಕಾಲೇಜಿನವರು ಒಂದು ಕಾನ್ಫರೆನ್ಸ್ಗೆ ಬಂದಿದ್ದಾರೆ ಪೇಪರ್ ಮಾಡ್ಕೊಂಡು. ಆ ಪ್ರಾಜೆಕ್ಟು ಅವ್ರಿಗೆ ಖುಷಿ ಆಯ್ತು. ಇವ್ರ ಮಕ್ಕಳು ತುಂಬಾ ಚೆನ್ನಾಗಿ ಪ್ರೆಸೆಂಟೇಷನ್. ಪ್ರಾಜೆಕ್ಟ್ ಯಾವ ರಿಲೇಟೆಡ್ ಇತ್ತು? ಅದು ಒಂದು ವೇಸ್ಟ್ ವಾಟರ್ ಟ್ರೀಟ್ಮೆಂಟ್. ವೇಸ್ಟ್ ವಾಟರ್ ಅಂದ್ರೆ ನೀರನ್ನ ಕ್ಲೀನ್ ಮಾಡುವ ಎನ್ವೈರ್ಮೆಂಟ್. ಹಾಗೆ ಅದನ್ನು ಅಲ್ಲಿ ಅವ್ರಿಗೆ ಖುಷಿ ಆಯ್ತು. ಅದರ ಮೊದಲು ಅವ್ರು ಏನು ಮಾಡಿದ್ರು, ಕಾನ್ಫರೆನ್ಸ್ ಇನಾಗ್ರೇಷನ್ಗೆ ನನ್ನ ವಿದ್ಯಾರ್ಥಿಗಳ ಟೀಮನ್ನೇ ಕರೆದ್ರು ಸ್ಟೇಜ್ ಮೇಲೆ. ಅವರ ಗೆಸ್ಟ್ ಬೇರೆ ಇದ್ರು, ಬಟ್ ಅವರಿಗೊಂದು ಖುಷಿಯಾಗಿ ಇಂಜಿನಿಯರಿಂಗ್ ಮಾಡಿದ್ರು. ಆ ಮಕ್ಕಳನ್ನ ಸ್ಟೇಜಿಗೆ ಕರೆದು ಆ ಮಕ್ಕಳನ್ನ ದೀಪ ಬೆಳಗಿಸುವ ಕಾರ್ಯಕ್ರಮದಲ್ಲಿ ನಮ್ಮ ವಿದ್ಯಾರ್ಥಿಗಳನ್ನ ಅದಕ್ಕೆ ಹಾಕಿದ್ರು. ಸೊ ಅದು ನನಗೆ ಒಂಥರ ತುಂಬಾ ಖುಷಿ ಕೊಟ್ಟ, ಅನ್ಎಕ್ಸ್ಪೆಕ್ಟೆಡ್. ಹೌದು, ಅದೊಂದು ತುಂಬಾ ಮೂಮೆಂಟ್. ಮತ್ತೆ ಅದಕ್ಕೆ ತಕ್ಕ ಮಕ್ಕಳು ಚೆನ್ನಾಗಿ ಮಾಡಿದ್ರು, ತುಂಬಾ ಚೆನ್ನಾಗಿ ಮಾಡಿದ್ರು. ಅದೊಂದು ವಿಚಾರ. ಆಮೇಲೆ ಬೇಜಾರಾದ ವಿಚಾರಗಳು ತುಂಬಾ ಇದೆ. ಈಗ ಉದಾಹರಣೆಗೆ ಪ್ರಾಜೆಕ್ಟ್ ಫೇಲ್ ಆದದಂತಿಲ್ಲ, ಬಟ್ ಕೃತಿಚೌರ್ಯ ಮಾಡಿದ್ದು ಎಲ್ಲ ಇದೆ. ಈಗ ನನ್ನದೇ ಮಗನ ಪ್ರಾಜೆಕ್ಟಿನ ವಿಚಾರದಲ್ಲಿ ನಮ್ಮದೇ ಪ್ರಾಜೆಕ್ಟ್ ಅನ್ನ ನಾನು ಅವರ ಲ್ಯಾಬಿಗೆ ಟೆಸ್ಟ್ಗೆ ಕೊಟ್ಟ ಅಲ್ಲಿಯದೇ ಸ್ಟಾಫ್ ಅದನ್ನ ಚೋರಿ ಮಾಡಿ ಅವರ ಸಂಬಂಧಿಕರ ಮಕ್ಕಳಿಗೆ ಪ್ರಾಜೆಕ್ಟ್ ಹಾಕಿಸಿದ್ದು. ಅದೊಂದು ನಮಗೆ ಗೊತ್ತಾಯಿತು. ಅದನ್ನು ನಾವು ಮತ್ತೆ ಸೂಕ್ತ ಅಧಿಕಾರಿಗಳಿಗೆ ನಾವು ಹೇಳಿ ಅದನ್ನ ಮತ್ತೆ ಆ ಪ್ರಾಜೆಕ್ಟ್ ಅನ್ನ. ಸೊ ಬಟ್ ಅಲ್ಲಿ ಏನಾಯ್ತು, ಆ ಅವಕಾಶ ಇಬ್ಬರಿಗೂ ಹೋಯ್ತು, ಭಾಗವಹಿಸುವ ಅವಕಾಶ ಅವರಿಗೂ ಹೋಯ್ತು, ನಮಗೂ ಹೋಯ್ತು. ಸೊ ಅದೊಂದು ಬೇಜಾರದ ಸಂಗತಿ. ಆಮೇಲೆ ಇನ್ನೊಂದು ವಿಚಾರ ಏನಂದ್ರೆ, ಈ ಪ್ರಾಜೆಕ್ಟ್ ಅಂತ ಹೇಳುವ ಭರಾಟೆಯಲ್ಲಿ ಈಗ ಅದು ಒಂಥರ ಕಮರ್ಷಿಯಲ್ ಆಗುವ ವಿಚಾರಗಳು ಉಂಟು. ಅಂದ್ರೆ ಇದರೀಗ ಮೋಸ ಮಾಡುವವರಿದ್ದಾರೆ. ಉದಾಹರಣೆಗೆ ನನ್ನದೊಂದು ಶಾಲೆ ಇದೆ. ನನ್ನ ಶಾಲೆಯಲ್ಲಿ ಒಂದು 25 ಮಕ್ಕಳನ್ನ ಈ ಸರ್ತಿ ಐರಿಸಿಗೆ ಟ್ರೈನ್ ಮಾಡಿ.
ಸೊ ನನ್ನ ಅಧ್ಯಾಪಕರು ರೆಡಿ ಇಲ್ಲ. ನಾನು ಏನು ಮಾಡ್ತೀನಿ, Outsource. ಬೆಂಗಳೂರಲ್ಲಿ ಒಂದು ಔಟ್ಸೋರ್ಸ್ ಇದೆ. ಓಕೆ. ಅವನ ಕೆಲಸ ಏನು, ಶಾಲೆಗಳಿಗೆ ಪ್ರಾಜೆಕ್ಟ್ ಮಾಡೋದೇ ಕೆಲಸ. ನನಗೊಂದು 5 ಪ್ರಾಜೆಕ್ಟ್ ಮಾಡಿಕೊಡು, ಇಷ್ಟು ಚಾರ್ಜ್ ಕೊಡ್ತೇನೆ ಅಂತ ಹೇಳಿ. ಸೊ ಎಲ್ಲ ರೆಡಿ ಮಾಡಿ ಕೊಡಬೇಕು. ಪ್ರಾಜೆಕ್ಟು ಡಿಸ್ಪ್ಲೇ ಆಗಬೇಕು, ಪ್ರಾಜೆಕ್ಟ್ ವರ್ಕ್ ಆಗಬೇಕು, ರಿಪೋರ್ಟ್ಗಳೆಲ್ಲ ರೆಡಿ ಮಾಡಬೇಕು, ಮಕ್ಕಳನ್ನ ಟ್ರೈನ್ ಮಾಡಬೇಕು, ಅವರು PPT ಎಲ್ಲ ಮಾಡಬೇಕು, ಚೆನ್ನಾಗಿ ಮಾಡಬೇಕು. ನಮ್ದು ಇಷ್ಟು ಕಾಂಟ್ರಾಕ್ಟ್ ಎಲ್ಲ ರೆಡಿಮೇಡ್, ಫಸ್ಟ್ ಪ್ರೈಸ್ ಬರಬೇಕು. ಹೌದು, ಎಲ್ಲ ರೆಡಿಮೇಡ್. ಅಂಥದ್ದು ಮಾಡೋದು ಎಷ್ಟೋ ಜನ ಇದ್ದಾರೆ. ಓಹೋ, ಅದೇ ಒಂದು ಬಿಸ್ನೆಸ್, ಅದೇ ಸ್ಟಾರ್ಟ್ಅಪ್. ಹೌದು, ಮಂಗಳೂರಲ್ಲೇ ನಾನು ನಿಮ್ಗೆ ಹುಡುಕಿ ಕೊಡ್ತೇನೆ ಇದ್ದಾರೆ. ಓ, ಓಕೆ. ಇದ್ದಾರೆ. ಅದನ್ನು ಯಾರೆಲ್ಲ ಆ ಥರ ಮಾಡ್ಕೊಂಡು ನಾನು ಅಂತಾರಾಷ್ಟ್ರೀಯ ಮಟ್ಟದ ಜಡ್ಜ್ ಆಗಿ ಹೋಗಿದ್ದೇನೆ, ತೀರ್ಪುಗಾರರಾಗಿ. ಹಾಗೆ ನಿಮ್ಗೆ ಗೊತ್ತುಂಟು. ಆಗ ನಮ್ಗೆ ಗೊತ್ತಾಗ್ತದೆ, ಆ ಪ್ರಾಜೆಕ್ಟ್ ನೋಡುವಾಗ ಗೊತ್ತಾಗ್ತದೆ ಆ ಮಗು ಎಷ್ಟು ಮಾಡಿದೆ ಅಂತ ಅದ್ರಲ್ಲಿ ಗೊತ್ತಾಗ್ತದೆ. ಸೊ ಅಲ್ಲಿ ಅಂಥದನ್ನೆಲ್ಲ ಮಾಡೋದಿದೆ. ಸೊ ಆ ಅಂಥದನ್ನೆಲ್ಲ ನಾವು ಮಾಡಬಾರ್ದು, ಅದೆಲ್ಲ ಎಥಿಕಲ್ ಪ್ರಾಕ್ಟೀಸ್ ಅಲ್ಲ. ಆಕ್ಚುಲಿ ನಾವು ಪ್ರಾಜೆಕ್ಟ್ ಮಾಡೋದು ಮಗುವಿಗೋಸ್ಕರ ಮಾಡೋದು, ಅದೇನು ಮಾರ್ಲಿಕ್ಕಲ್ಲ. ಈಗ ಏನಾಗಿದೆ ಅಂದ್ರೆ ಅದು ಒಂಥರ ನಾವು ಕ್ರೇಜ್ ಅಂತ ಹೇಳ್ತೀವಿ. ಹೌದು, ನಮ್ಮ ಶಾಲೆಗೆ ಬಹುಮಾನ ಬರ್ತದೆ. ಆ ದೃಷ್ಟಿಯಿಂದ ನೋಡಿದ್ರೆ ಅದು ಪ್ರಯೋಜನ ಆಗುದಿಲ್ಲ. ಅಂಥದ್ದೆಲ್ಲ ತುಂಬಾ ನಡೀತದೆ. ಅದನ್ನು ನೋಡುವಾಗ ನಮ್ಗೆ ಗೊತ್ತಾಗ್ತದೆ, ಬೇಸರ ಆಗ್ತದೆ. ಆಗ ಆ ಪ್ರಾಜೆಕ್ಟ್ಗಳನ್ನೆಲ್ಲ ರಿಯಲಿ ಎಫರ್ಟ್ ಹಾಕಿದವರಿಗೆ ಬೇಸರ, ತುಂಬಾ ಬೇಜಾರಾಗ್ತದೆ. ಆ ಥರ ಮಾಡಬಾರ್ದು. ಹೌದು. ಸೊ ಹಾಗೆ ಅಂಥದ್ದೆಲ್ಲ ವಿಚಾರಗಳು ನಡೀತದೆ. ಒಳ್ಳೆದರೊಟ್ಟಿಗೆ ಕೆಟ್ಟದ್ದು ಇರ್ತದೆ. ಅದನ್ನ ಗುರುತಿಸುವುದು ನಮ್ಮ ದೊಡ್ಡವರ ಕರ್ತವ್ಯ. ಓಕೆ, ನೀವು ಸುದೀರ್ಘ ಒಂದು ಚರ್ಚೆ ಆಯಿತು ನಮ್ದು. ಯಾಕಂತ ಹೇಳಿದ್ರೆ ನಮಗೆ ಕೂಡ ಇದರಲ್ಲಿ ತುಂಬಾ ಒಂದು ಆಸಕ್ತಿ ಕೂಡ ಇತ್ತು. ಎರಡನೇದು, ನಮಗೆ ಕೆಲವು ಡೌಟ್ಸ್ ಇತ್ತು, ಇದೆಲ್ಲ ಪ್ರಾಜೆಕ್ಟ್ ಮಾಡ್ತಾರೆ, ಅದು ಹೇಗೆ ಕಮರ್ಷಿಯಲ್ ಆಗ್ತದೆ, ಸೊ ಇಂಥದ್ದೆಲ್ಲ ತುಂಬ ಡೌಟ್ಸ್ ಇತ್ತು. ಅಂದರೆ ಈ ಆ್ಯಂಗಲಲ್ಲಿ ಎಜುಕೇಷನನ್ನು ನೋಡೋದು ಸ್ವಲ್ಪ ಕಡಿಮೆ ಜನರು. ಅದು ಉಂಟುಂಟು ಗೊತ್ತುಂಟು, ಅದು ಹೇಗೆ ವರ್ಕ್ ಆಗ್ತದೆ ಇದೆಲ್ಲ ಗೊತ್ತಿರೋದಿಲ್ಲ. ಸೊ ಇಂಥ ಒಂದು ವ್ಯಾಲ್ಯೂಯಬಲ್ ಇನ್ಫಾರ್ಮೇಷನನ್ನು ನಮ್ಮ ವೀಕ್ಷಕರಿಗೆ ನೀವು ಕೊಟ್ಟದ್ದಕ್ಕೆ ನಿಮಗೆ ನಮ್ಮ ಸುದ್ದಿ ಸುವಿಧಾ ಯೂಟ್ಯೂಬ್ ಚಾನಲ್ನಿಂದ ಒಂದು ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಹಾಗೆ ವೀಕ್ಷಕರಿಗೆ ಹೇಳುವುದೇನೆಂದರೆ, ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಎಲ್ಲ ರಿಲೇಟಿವ್ಸಿಗೆ ಎಲ್ಲ ಶೇರ್ ಮಾಡಿ. ಯಾಕಂದರೆ ಇದೆಲ್ಲ ಒಂದು ನಮ್ಮ ಎಲ್ಲ ಯೂಟ್ಯೂಬ್ ಚಾನಲ್ ಕೂಡ ಒಂದು ಇನ್ಫಾರ್ಮೇಷನನ್ನು ಇಟ್ಕೊಂಡು ಬರ್ತದೆ, ಹಾಗೆ ಒಂದು ಮೆಸೇಜನ್ನು ಕೂಡ ಇಟ್ಕೊಂಡು ಬರ್ತದೆ. ಸೊ ಅಂಥ ಸಮಯದಲ್ಲಿ ಏನಾಗ್ತದೆ, ಯಾರಿಗಾದರೂ ಒಬ್ಬರಿಗೆ, ನಮ್ಮ ಸಮಾಜದವರಿಗೆ ಮಾತ್ರ ಅಲ್ಲ, ಯಾರಿಗೆ ಸಹ ಒಂದು ಬೆನಿಫಿಟ್ ಆಗ್ತದೆ. ಸೊ ಆ ರೀತಿ ನಾವು ಒಂದು ಸಮಾಜಕ್ಕೆ ಹೆಲ್ಪ್ ಮಾಡಿದ ಹಾಗೆ ಆಗ್ತದೆ. ಸೊ ಹಾಗಾಗಿ ನೀವು ಇದನ್ನು ಸಬ್ಸ್ಕ್ರೈಬ್ ಮಾಡಿ, ಇದನ್ನು ಶೇರ್ ಕೂಡ ಮಾಡಿ. ಹಾಗೆ ನಮ್ಮದೊಂದು ಸುದ್ದಿಸುವಿಧಾ.in ಅಂತ ಹೇಳಿ ಒಂದು ವೆಬ್ಸೈಟ್ ಉಂಟು. ಇದು ನಮ್ಮ ಚಿತ್ಪಾವನ ಬಾಂಧವರ ಬಗ್ಗೆ ಎಲ್ಲ ಒಂದು ಇನ್ಡೆಪ್ತ್ ಡೀಟೇಲ್ಸ್ ಆ ವೆಬ್ಸೈಟಲ್ಲಿ ಉಂಟು. ಹಾಗೆ ನಾವು ನ್ಯೂಸ್ ಕೂಡ ಒಂದು ಅಪ್ಲೋಡ್ ಮಾಡ್ತೇವೆ. ಹಾಗೆ ಯಾರಿಗಾದರೂ ಅದರಲ್ಲಿ ಏನಾದರೂ ನ್ಯೂಸ್ ಕೊಡಬೇಕು ಅಥವಾ ದೇವಸ್ಥಾನಗಳನ್ನು ಆಗು ಹೋಗುಗಳನ್ನು ಅದರಲ್ಲಿ ಹಾಕಬೇಕು ಅಂತ ಹೇಳಿದರೆ ನೀವು ನಮ್ಮನ್ನು ಸಂಪರ್ಕಿಸ್ಬೋದು, ನಾವು ಅದರಲ್ಲಿ ಹಾಕ್ತೇವೆ. ಹಾಗೆ ಮುಂದಿನ ದಿನಗಳಲ್ಲಿ ಇಂಥ ಯೂಟ್ಯೂಬ್ ಚಾನಲ್ಗಳನ್ನು ಯಾರಾದರೂ ಒಂದು ಸ್ಪಾನ್ಸರ್ ಮಾಡಬೇಕು ಅನ್ನುವಂಥ ಇಂಟ್ರೆಸ್ಟ್ ಇದ್ದರೆ, ನಿಮ್ಮ ಬಿಸ್ನೆಸ್ ಇದ್ದರೆ, ಅದನ್ನು ಕೂಡ ನಾವು ಇದಕ್ಕೆ ಸ್ಪಾನ್ಸರ್ಶಿಪ್ ತಗೊಳ್ತೇವೆ. ಸೊ ಹಾಗೆ ನೀವು ನಮ್ಮನ್ನು ಸಂಪರ್ಕಿಸಿ. ಆ ರೀತಿಯಲ್ಲಿ ನಿಮ್ಮ ಬಿಸ್ನೆಸ್ಗೆ ಕೂಡ ಒಂದು ಬೆನಿಫಿಟ್ ಆಗ್ತದೆ, ಹಾಗೆ ನಮಗೆ ಕೂಡ ಇದೊಂದು ಕಾಸ್ಟ್ ಬರ್ತದೆ. ಸೊ ಆ ರೀತಿಯಲ್ಲಿ ನಾವು ಇಂಥ ಒಂದು ಇನಿಷಿಯೇಟನ್ನು ತಗೊಂಡಿದ್ದೇವೆ. ಹಾಗೇನಾದರೂ ನಿಮಗೆ ಒಂದು ಅಗತ್ಯ ಇದ್ದಲ್ಲಿ ನೀವು ನಮಗೆ ಒಂದು ಸಪೋರ್ಟ್ ಮಾಡಬೇಕು ಅಂತ ಹೇಳಿದರೆ ನೀವು ಒಂದು ಸ್ಪಾನ್ಸರ್ಶಿಪ್ ತಗೊಳ್ಬೋದು. ಅದರಲ್ಲಿ ನಿಮ್ಮ ನಾವು ಅಡ್ವರ್ಟೈಸ್ಮೆಂಟನ್ನು ಹಾಕ್ತೇವೆ, ಹಾಗೆ ನೀವು ನಮ್ಮನ್ನು ಸಂಪರ್ಕಿಸ್ಬೋದು. ಹಾಗೆ ನಮ್ಮ ಈ ಒಂದು ಯೂಟ್ಯೂಬ್ ಚಾನಲನ್ನು ವೀಕ್ಷಣೆ ಮಾಡಿದ್ದಕ್ಕೆ ಎಲ್ರಿಗೂ ಅನಂತ ಧನ್ಯವಾದಗಳು. ನಮಸ್ಕಾರ.